ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ಬಸವಣ್ಣನೇ ಪರಮ ಬಂಧು ಎನಗೆ ಪರಮ ಬಂಧು ಎನಗೆ ಪರಮ ಬಂಧು ಎನಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ಬಸವಣ್ಣವರ 888ನೆಯ ಬಸವ ಜಯಂತಿಯನ್ನ ಇಡೀ ವಿಶ್ವದಾದ್ಯಂತ ಯಾವುದೇ ಮತ ಧರ್ಮ ಪ್ರಾಂತ್ಯ ಪ್ರದೇಶ ಜಾತಿ ಭೇದಗಳನ್ನೆಣಿಸದೆ ಆಚರಿಸ್ತಾ ಇರುವಂತದ್ದು ಎಲ್ಲರಿಗೂ ತಿಳಿದಿರುವಂತ ಸಂಗತಿ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ಬಸವ ಜಯಂತಿಯನ್ನ ಕಳೆದ ವರ್ಷಗಳಲ್ಲಿ ಬಹಳ ವಿಜೃಂಭಣೆಯಿಂದ ಬೇರೆ ಬೇರೆ ಆಯಾಮಗಳನ್ನ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಆಯೋಜಿಸ್ಕೊಂಡು ನೆರವೇರಿಸ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಈಗ ಕೋವಿಡ್ ನ ಕಾರಣಕ್ಕಾಗಿ ಆ ತರದ ಬಹಿರಂಗ ಸಭೆ ಸಮಾರಂಭಗಳಿಗೆ ಇತಿಶ್ರೀಯನ್ನಾಡಿ ಅಂತರ್ಜಾಲದ ಮೂಲಕ ಬಸವ ಜಯಂತಿಯನ್ನ ವಿಶ್ವದಾದ್ಯಂತ ಆಚರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಶ್ರೀ ತರಳಬಾಳ ಜಗದ್ಗುರು ಶಾಖೆಯ ಸಾಣೇಹಳ್ಳಿ ಶ್ರೀಮಠದ ವತಿಯಿಂದನೂ ಕೂಡ ಈ ದಿನ ಬಸವ ಜಯಂತಿಯ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಮೊದಲಿಗೆ ಸಂಕ್ಷಿಪ್ತವಾಗಿ ಮಕ್ಕಳನ್ನು ದೃಷ್ಟಿ ಇಟ್ಕೊಂಡು ಹೇಳೋದಾದ್ರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಇದ್ದಂಥವ್ರು. 1134ನೇ ಇಸ್ವಿನಲ್ಲಿ ವಿಜಾಪುರ, ಈಗಿನ ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿನಲ್ಲಿ ಜನಿಸಿದರು. ತಾಯಿ ಮಾದಲಾಂಬಿಕೆ, ತಂದೆ ಮಾದರಸ. ಒಂದು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥವ್ರು. ಒಬ್ಬ ಸಹೋದರನು ಕೂಡ ಇದ್ಲು, ನಾಗಮ್ಮ ಅಂತೇಳಿ ಆಕೆಯ ಹೆಸರು. ಇಂಥ ಒಬ್ಬ ಪುಟ್ಟ ಬಾಲಕ 8 ವರ್ಷದವನಿದ್ದಾಗ ನಡೆದಂತ ಒಂದು ಘಟನೆ ಆತನ ಜೀವನ ಚರಿತ್ರೆಯನ್ನೇ ಬದಲಾಯಿಸ್ತದೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಉಪನಯನದ ಒಂದು ಸಂಸ್ಕಾರ ಏರ್ಪಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಉಪನಯನಕ್ಕೆ ಎಲ್ಲ ವ್ಯವಸ್ಥೆಗಳು ಆಗಿರ್ತದೆ. ಆಗ ಬಾಲಕ ಕೇಳಿದಂತ ಪ್ರಶ್ನೆ ಇದೆಯಲ್ಲ, ಸರಿ ನನಗಿಂತ ದೊಡ್ಡವಳು ನಾಗಕ್ಕ ಇದ್ದಾಳೆ, ಆಕೆಗೆ ಯಾಕೆ ಈ ಉಪನಯನ ಇಲ್ಲ ಅಂತ. ಆಗ ಅಲ್ಲಿದ್ದಂತಹ ಪುರೋಹಿತರಿಗೆ ಇದಕ್ಕೆ ಸಮರ್ಪಕವಾದಂತಹ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ, ತಬ್ಬಿಬ್ಬಾಗ್ತಾರೆ. ಅಂತವೆಲ್ಲ ಪ್ರಶ್ನೆ ಕೇಳಬಾರ್ದು, ಸುಮ್ಮನೆ ನಾವು ಹೇಳ್ದಂಗೆ ಕೇಳು ಅಂತ ಅವನ ಮೇಲೆ ಒಂಥರದ ಬಲವಂತ ಮಾಡ್ತಾರೆ. ಬಾಲಕ ಪುಟ್ಟದೆ ಹೇಳ್ತಾನೆ, ನನಗೆ ನನ್ನ ಅಕ್ಕನಿಗಿಲ್ದೇ ಇರುವಂತ ಉಪನಯನ ನನಗೂ ಬೇಡ ಅಂತೇಳಿ ಹಾಕಿದ ಜನಿವಾರವನ್ನ ಕಿತ್ತು ಅಲ್ಲಿಂದ ಹೊರಟು ಹೋಗ್ತಾನೆ. ಇದು ಬಸವಣ್ಣವರ ಜೀವನದ ಮೊದಲ ಒಂದು ಕ್ರಾಂತಿಕಾರಿಕ ಹೆಜ್ಜೆ. ಅಲ್ಲಿಂದ ಶುರುವಾದಂತಹ ಅವರ ಜೀವನ ಯಾತ್ರೆ ಭಕ್ತಿ ಭಂಡಾರಿಯಾಗಿ, ಎಲ್ಲರೂ ಗೊತ್ತಿರೋ ಹಾಗೆ ಒಂದು ಇಡೀ ಮಾನವ ಕುಲಕ್ಕೆ ಒಳಿತನ್ನ ಬಯಸುವಂತ ಒಂದು ಕೇಂದ್ರ ಶಕ್ತಿಯಾಗಿ ಅವರು ಹೊರಹೊಮ್ಮುತ್ತಾರೆ. ಅವರ ನೇತೃತ್ವದಲ್ಲಿ ಬಸವ ಕಲ್ಯಾಣ ಅವರ ಕಾರ್ಯಕ್ಷೇತ್ರ. ಅಲ್ಲಿ ಸುಮಾರು 1,90,000 ಶರಣರಿದ್ರು ಅಂತ ಹೇಳಲಾಗ್ತದೆ. ಹಾಗೇನೆ 770 ಅಮರಗಣಗಳು, ಅಂದ್ರೆ ಅನುಭವ ಮಂಟಪ ಅಂತ ಏನು ಸ್ಥಾಪನೆ ಮಾಡಿದ್ರು ಬಸವಣ್ಣವರು, ಆ 770 ಅಮರಗಣಗಳು ಅಂತ ಇದ್ರು ಅಂತ ಉಲ್ಲೇಖಗಳಿವೆ. ಹಾಗೇನೆ ಸುಮಾರು 250ಕ್ಕೂ ಹೆಚ್ಚು ಶರಣರು ವಚನಗಳನ್ನು ಬರೆದಿದ್ದಾರೆ. ಒಟ್ಟಾರೆ ವಚನಗಳು ಹೇಳೋದಾದ್ರೆ ಒಂದು 20,000ಕ್ಕೂ ಹೆಚ್ಚಿನ ವಚನಗಳು ನಮ್ಗೀಗ ಲೆಕ್ಕಕ್ಕೆ ಸಿಕ್ಕಿದ್ದಾವೆ. ಅದರಲ್ಲಿ ಬಸವಣ್ಣವರೇ ಬರೆದಂತಹ 1,500 ವಚನಗಳಿದ್ದಾವೆ. ಇಡೀ ಕಲ್ಯಾಣ ಕ್ರಾಂತಿಯ ಕೇಂದ್ರ ಬಿಂದುವಾಗಿದ್ಕೊಂಡು ಬಸವಣ್ಣ ನಡೆಸಿದಂತಹ ಸಾಮಾಜಿಕ ಕ್ರಾಂತಿ ಇದೆಯಲ್ಲ, ಅದು ಜಗತ್ತಿನಲ್ಲಿ ಎಲ್ಲೂ ಕೂಡ ಕಂಡು ಕೇಳಲಿದಂತ ಸಂಗತಿ. ಅಂತಹ ಒಬ್ಬ ಮಹಾನ್ ಪುರುಷನ ನೆನಪನ್ನು ಮಾಡ್ಕೊಳ್ಳಿಕ್ಕಾಗಿ ಅವರ ಹುಟ್ಟು ಹಬ್ಬ ಅಂದ್ರೆ ಹಡೇಕರ್ ಮಂಜಪ್ಪನವರು ಈಗ ಸುಮಾರು 104 ವರ್ಷಗಳ ಹಿಂದೆ ಮೊಟ್ಟ ಮೊದಲಿಗೆ ದಾವಣಗೆರೆನಲ್ಲಿ ಬಸವ ಜಯಂತಿ ಅಂತ ಆರಂಭ ಮಾಡಿದ್ರು.
ಆ ಬಸವ ಜಯಂತಿ ಆರಂಭ ಮಾಡೇ ಶತಮಾನಗಳಾದವು. ಕಳೆದ 2-3 ವರ್ಷಗಳ ಹಿಂದೆ ನೆನಪಿದೆ ನನಗೆ, ಬಸವ ಜಯಂತಿಯ ಶತಮಾನೋತ್ಸವ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ನಮ್ಮೆಲ್ಲರೂ ಕೂಡ ದರ್ಶನ ಆಶೀರ್ವಚನವನ್ನು ಕರುಣಿಸಲಿಕ್ಕೆ ಆಸೀನರಾಗಿದ್ದಾರೆ. ಪೂಜ್ಯರನ್ನ ತಮ್ಮೆಲ್ಲರ ಪರವಾಗಿ ನಾನು ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತೇನೆ. ಹಾಗೆ ಇನ್ನೋರ್ವ ಅತಿಥಿ, ನನ್ನ ಸನ್ಮಿತ್ರ, ಸಹೋದ್ಯೋಗಿ, ಶ್ರೀ ತಳಬಾಳ ಜಗದ್ಗುರು ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ನಡೀತಾ ಇರುವಂತಹ ನೇರ್ಲಕೆರೆಯಲ್ಲಿರುವಂತಹ ಅಮೃತೇಶ್ವರ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿರುವಂತವರು. ಅವರು ಕೂಡ ಇವತ್ತು ನಮ್ಮೊಡನೆ ಬಸವಣ್ಣವರ ಕುರಿತಾಗಿ ಕೆಲವು ಆಲೋಚನೆಗಳನ್ನ ಹಂಚಿಕೊಳ್ಳಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ಎಂದಿನಂತೆ ನಮ್ಮ ಕಲಾ ಸಂಘದ ಸದಸ್ಯರಿದ್ದಾರೆ. ಶ್ರೀಮತಿ ದಾಕ್ಷಾಯಿಣಿ ಇದ್ದಾರೆ, HS ನಾಗರಾಜ್ ಇದ್ದಾರೆ ಮತ್ತು ಶರಣ್ ಇದ್ದಾರೆ. ವಚನ ಗೀತೆಗಳನ್ನು ನಮ್ಮೊಡನೆ ಹಾಡಲಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ತಾವು ನೆನ್ನೆ ಮೊನ್ನೆ ಅಷ್ಟೇ ಪೂಜ್ಯರು ಕರೆ ಕೊಟ್ಟಂತೆ ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ತಮ್ಮ ಮನೆಯಲ್ಲೇ ಈ ಅಂತರ್ಜಾಲದ ಮುಖೇನ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀರಿ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೇನೆ ಇಲ್ಲಿ ತಾಂತ್ರಿಕ ವರ್ಗದವರಿದ್ದೀರಿ, ಹಾಗೇನೆ ಅಲ್ಲಲ್ಲೇ ಕುಳಿತುಕೊಂಡಿರುವಂತಹ ಸುದ್ದಿ ಮಾಧ್ಯಮದವರಿದ್ದೀರಿ. ಅವರೆಲ್ಲರನ್ನೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಆರಂಭದಲ್ಲಿ ಒಂದು 3-4 ಬಸವಣ್ಣವರ ವಚನಗಳನ್ನ ಕೇಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಈಗ ವಚನಗೀತೆ ದಾಕ್ಷಾಯಿಣಿ ಮತ್ತು HS ನಾಗರಾಜ್ ಶರಣ್ ತಂಡದವರಿಂದ. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದಹುದೆನಬೇಕು, ನುಡಿದರೆ ಮುತ್ತಿನ ಹಾರಾದಂತಿರಬೇಕು. ನುಡಿಯೊಳಗಾಗಿ ನಡೆಯಾದಿದ್ದಡೆ, ನುಡಿಯೊಳಗಾಗಿ ನಡೆಯಾದಿದ್ದಡೆ, ಕೂಡಲ ಸಂಗಮ ದೇವ ಎಂತೊಲಿವಾನಯ್ಯ, ಕೂಡಲ ಸಂಗಮ ದೇವ ಎಂತೊಲಿವಾನಯ್ಯ. ನುಡಿ 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 ನುಡಿದರೆ
ಕೂಡಲ ಸಂಗಮ ದೇವಾ ನಿಮ್ಮ ಮನೆಗ ಮಗನಿಂದೆನಿಸಯ್ಯ ನಿಮ್ಮ ಮನೆಯ ಮಗನಿಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಮನೆಗೆ ಮಗನಿಂದೆನಿಸಯ್ಯ ನಿಮ್ಮ ಮನೆಗೆ ಮಗನಿಂದೆನಿಸಯ್ಯ ನಿಮ್ಮ ಮನೆಗೆ ಮಗನಿಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಾರವ ಎಂದೆನಿಸದಿರಯ್ಯ ಇವನಾರವ ಎಂದೆನಿಸದಿರಯ್ಯ ಉಸುರ ಹಿಡಿದಾಡೇನು ಬಸುರ ಕಟ್ಟಿದಡೇನು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡಾದು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಅಶನವ ತೊರೆದಾಡೇನು ವ್ಯಸನವ ಮರೆತಾಡೇನು ಅಶನವ ತೊರೆದಾಡೇನು ವ್ಯಸನವ ಮರೆದಾಡೇನು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನ ಬಿಡದು
ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ವಚನ ಗೀತೆಗಳನ್ನು ಹಾಡೋದ್ರ ಮೂಲಕ ಒಂದು ಒಳ್ಳೆ ಮುನ್ನುಡಿಯನ್ನು ಬರೆದಿರುವಂಥವರು ಶ್ರೀಮತಿ ದಾಕ್ಷಾಯಿಣಿ ನಾಗರಾಜ್ ಮತ್ತು ಶರಣ್ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇದೇ ಸಂದರ್ಭದಲ್ಲಿ ಬೆಳಿಗ್ಗೆ ಅಷ್ಟೇ ಶ್ರೀಮಠದ ಮುಂಭಾಗದಲ್ಲಿ ಶಿವಧ್ವಜಾರೋಹಣ ಕಾರ್ಯಕ್ರಮವನ್ನ ಆಗಿದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಆ ಶಿವಧ್ವಜದ ಆರೋಹಣದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತವರು ಸಾಣೆಹಳ್ಳಿಯ ಹರಿದ್ರಾದ ಬಸಪ್ಪನವರು. ಯಾಕೆ ಅವರನ್ನೇ ಆಯ್ಕೆ ಮಾಡ್ಕೊಳ್ಳಾಯ್ತು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಸೂಚ್ಯವಾಗಿ ಈಗಾಗಲೇ ಗೊತ್ತಿರಬೇಕು. ಬಸವಣ್ಣವರ ಆಶಯವೇ ಅಂಥದ್ದು. ಬರೀ ಮನುಕುಲ ಅಷ್ಟೇ ಅಲ್ಲ, ಸಕಲ ಜೀವಾತ್ಮರ ಏಳಿಗೆಯನ್ನು ಬಯಸುವಂತಹ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಬಸವಣ್ಣನವರು ಕೈ ಹಾಕಿ ಅದರಲ್ಲಿ ಯಶಸ್ವಿ ಆದರು. ಈ ಹಿನ್ನೆಲೆಯಲ್ಲೇ ಬಸವಣ್ಣರಿರುವಂತಹ ಒಂದು ಬಿರುದಾವಳಿಗಳು ಅಥವಾ ಉಪಮೇಯಗಳಿದಾವಲ್ಲ, ಬಹುಶಃ ಜಗತ್ತಿನ ಯಾವ ವ್ಯಕ್ತಿಗಳಿಗೂ ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಪೌರಾಣಿಕ ವ್ಯಕ್ತಿಗಳಿಗಿರ್ಬೋದು, ಶಿವನಿಗೋ ಅಥವಾ ಕೃಷ್ಣನಿಗೋ ವಿಷ್ಣುವಿಗೋ ಇರ್ಬೋದು. ಆದ್ರೆ ಐತಿಹಾಸಿಕ ವ್ಯಕ್ತಿಯಾಗಿ ನಮ್ಮ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ಬದುಕಿ ಅಸಾಮಾನ್ಯನಾಗಿ ಬೆಳೆದಂತ ವ್ಯಕ್ತಿ ಇದಾರಲ್ಲ, ಅಂತವ್ರು ಸಿಗೋದು ತುಂಬಾ ಅಪರೂಪ ಕಾಣಿಸ್ತದೆ. ಈ ಹಿನ್ನೆಲೆಯಲ್ಲೇ ಬಸವಣ್ಣವರಿಗೆ ಜಗಜ್ಯೋತಿ ಅಂತಾರೆ, ಮಹಾ ಮಾನವತಾವಾದಿ ಅಂತಾರೆ, ಸಮಾನತೆಯ ಹರಿಕಾರ ಅಂತಾರೆ, ವಿಶ್ವಗುರು ಅಂತಾರೆ, ಲಿಂಗಾಯತ ಧರ್ಮದ ಸಂಸ್ಥಾಪಕ ಅಂತಾರೆ, ಇಷ್ಟಲಿಂಗದ ಜನಕ ಅಂತ ಕರೀತಾರೆ, ವಚನಕಾರ, ಹಾಗೇನೆ ಅದ್ಭುತವಾದಂತ ಕವಿ, ಭಾಷಾಶಾಸ್ತ್ರಜ್ಞ, ತತ್ವಜ್ಞಾನಿ, ಮನೋವಿಜ್ಞಾನಿ, ರಾಜನೀತಿಜ್ಞ, ಅರ್ಥಶಾಸ್ತ್ರಜ್ಞ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ, ಸತ್ಯಾನ್ವೇಷಕ, ವಿದ್ಯಾಕಾಂಕ್ಷಿ, ಮೌಢ್ಯ ವಿರೋಧಿ, ಅಪ್ಪಟ ವೈಚಾರಿಕ ವೈಜ್ಞಾನಿಕ, ಪ್ರಜಾಪ್ರಭುತ್ವದ ಸಂಸ್ಥಾಪಕ, ಪರಿಸರ ತಜ್ಞ, ವಿಶ್ವಮಾನವ, ಸಮಾಜ ಸುಧಾರಕ, ಅಣ್ಣ, ಜಗದಣ್ಣ, ಅಪ್ಪ, ಬಸವ ತಂದೆ ಮತ್ತು ವಾಸ್ತವವಾದಿ ಕೂಡ ಹೌದು, ಯುಗ ಪುರುಷ. ಇಷ್ಟೇ ಅಲ್ಲದೆ ಮಹಾಮನೆ, ಅನುಭವ ಮಂಟಪ, ಕಾಯಕ ಮತ್ತು ದಾಸೋಹಗಳು ಅನ್ನುವಂತಹ ಒಂದು ಪರಿಕಲ್ಪನೆಗಳಿಗೆ ಹೊಸ ಚೈತನ್ಯವನ್ನು ಕೊಟ್ಟಂತಹ ಮಹಾಪುರುಷ ಬಸವಣ್ಣವರು. ಇಂತಹ ಮಹಾಪುರುಷ ಬಸವಣ್ಣವರ ಕುರಿತಂತೆ ಹೇಗೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಪೂಜ್ಯರಲ್ಲಿ ಚರ್ಚೆ ಮಾಡಿದಾಗ ಪೂಜ್ಯರು ನಮಗೆ ಸೂಚಿಸಿದ್ದು, ಬಸವಣ್ಣವರ ಕೆಲವು ವಚನಗಳನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡ್ತಾ ಅವುಗಳನ್ನ ಚರ್ಚೆ ಮಾಡೋಣ, ಒಮ್ಮುಖವಾಗಿ ಭಾಷಣ ಬೇಡ ಅನ್ನುವಂತಹ ಸಲಹೆ ಸೂಚನೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಸನ್ಮಿತ್ರ ಗಿರಿಜಾಶಂಕರ್ ಅವರು ಇದ್ದಾರೆ ಮತ್ತು ಪೂಜ್ಯರಿದ್ದಾರೆ. ಈಗ ನಾವು ಆ ನಿಟ್ಟಿನಲ್ಲಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬುದ್ಧಿ, ನಾವು ಇದುವರೆಗೂ 4-6 ವಚನಗಳನ್ನ ಕೇಳಿದ್ವಿ. ನಾಗರಾಜ್ ಹೇಳಿದ ಮೊದಲನೇ ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಎಲ್ಲ ಕಡೆಗೂ ಕೂಡ ನುಡಿದರೆ 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 ಅಂತ ಇದೆ. ಆದ್ರೆ ನುಡಿಲೇ ಬೇಡಪ್ಪ ಅನ್ನೋದು ಬಹುಶಃ ಅವ್ರು ಹೀಗಿತ್ತೇ ಇರಬೇಕು, ಒಂದು ವೇಳೆ ನುಡಿದ್ರೆ ಹಿಂಗಿರ್ಬೇಕು ಅಂತ. ಅವ್ರು ಇನ್ನೂ ಒಂದಿಷ್ಟು ಆಳವಾಗಿ ಗಮನಿಸಿದ್ರೆ ಅವರು ಬೇರೆ ಯಾರಿಗೂ ಹೇಳ್ಕೊಂಡಂಗೆ ಕಾಣಲ್ಲ, ಇನ್ನೊಬ್ರು ಉಪದೇಶ ಮಾಡಕ್ಕೆ ಹೇಳ್ದಂಗೆ ಕಾಣಲ್ಲ. ಬುದ್ಧಿಯವರು ತಮಗೆ ತಾವೇ ಹೇಳ್ಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಇನ್ನೂ ಒಂದಿಷ್ಟು ಮುಂದುವರೆ ಹೇಳೋದಾದ್ರೆ, ಬಹುತೇಕ ಬಸವಣ್ಣವರು ಎಲ್ಲ ವಚನಗಳು ಕೂಡ ಮನಸ್ಸನ್ನ ಕೇಂದ್ರವಾಗಿ ಇಟ್ಕೊಂಡಿದ್ದಾರೆ. ಆತ್ಮಾದಿಗಳು ಕೂಡ ಒಂದ್ ಕಡೆ ಹೇಳ್ತಾರೆ, ಬಾಹ್ಯ ಚಟುವಟಿಕೆಗಳಿಗೆ ರವಿ ಬೀಜ ಆದಂತೆ ನಮ್ಮ ಮಾನಸಿಕ ಚಟುವಟಿಕೆಗಳಿಗೆ ಮನಸ್ಸೇ ಕಾರಣ ಅಂತ. ಈ ಹಿನ್ನೆಲೆಯಲ್ಲಿ ಮನಸ್ಸನ್ನ ಕುರಿತು ಬಸವಣ್ಣವರು ಉಲ್ಲೇಖ ಮಾಡಿರುವಂತೆ ಯಾರಾದ್ರೂ ಒಂದು ವಚನವನ್ನ ತಾವು ಉಲ್ಲೇಖಿಸಬಹುದಾ ಅಂತ? ನೀವೇ ಹೇಳಿದ ಹಾಗೆ ಬಸವಣ್ಣ ಪ್ರಪಂಚದ ಅದ್ಭುತ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಬರೀ ಮಾತನ್ನ ಕುರಿತು ಹೇಳಲಿಲ್ಲ, ಬದುಕಿನ ವಿಧಾನ ಹೇಗಿರಬೇಕು ಅಂತ ಹೇಳ್ತಾ ಹೋಗ್ತಾರೆ ಅವರು ವಚನಗಳನ್ನು ನೋಡಿ. ಅದರಲ್ಲೂ ಮನುಷ್ಯನ ಉನ್ನತಿ ಮತ್ತು ಅವನತಿಗೆ ಕಾರಣ ಆಗಿರುವಂಥದ್ದೇ ಮನಸ್ಸು. ಇಂಥ ಮನಸ್ಸನ್ನು ಕುರಿತು ತುಂಬ ಅದ್ಭುತವಾದಂಥ ವಚನಗಳನ್ನು ಬಸವಣ್ಣವರು ಹೇಳಿದ್ದಾರೆ. ಒಂದಲ್ಲ, 100 ವಚನಗಳು ನಿಮಗೆ ಅವರ ವಚನ ಪುಸ್ತಕದಲ್ಲಿ ನೋಡಿದರೆ ಸಿಗ್ತವೆ. ಒಂದು ವಚನದಲ್ಲಿ ಅವರು ಹೇಳ್ತಾರೆ, ಕಂಬಳಿಯಲ್ಲಿ ಕಣಕವನಾದಿದಂತೆ ಎನ್ನ ಮನ. ಇಲ್ಲೇ ಮನಸ್ಸಿನ ಸ್ವಭಾವವನ್ನು ಕುರಿತು ಹೇಳ್ತಾರೆ. ಕಂಬಳಿಯಲ್ಲಿ ಕಣಕನಾದಿದ್ರೆ ನೀವು ಅದರಿಂದ ಹೋಳಿಗೆ ಮಾಡ್ಕೊಳಕ್ ಬರಲ್ಲ, ಹಿಟ್ಟು ಸಿಗಲ್ಲ, ಕಂಬಳಿಯೂ ಕೂಡ ಹಾಳಾಗಿ ಹೋಗುತ್ತೆ. ಅಂದ್ರೆ ನಿಮ್ಮ ಮನಸ್ಸು ಆ ರೀತಿಯ ಸ್ವಭಾವ ಇದೆ. ಅದಕ್ಕೆ ಪೂರಕವಾಗಿ ಒಂದು ವಚನವನ್ನ ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ತುಂಬಾ ಪರಿಣಾಮಕಾರಿಯಾದಂತಹ ವಚನ.
ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು, ಇದರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು. ಕೂಡಲ ಸಂಗನ ಶರಣರ ನಚ್ಚದ ಮೆಚ್ಚದ ಮನವ ಕಿಚ್ಚಿನೊಳಗಿಕ್ಕು ಅಂತ ಹೇಳ್ತಾರೆ. ಆ ಕೊನೆ ಪದವನ್ನು ನೀವು ಗಮನಿಸ್ಬೇಕು. ಕಿಚ್ಚಿನೊಳಗಿಕ್ಕು, ಬೆಂಕಿಯೊಳಗೆ ಸುಟ್ಟು ಬಿಡುವಂತ. ಹಂಗಾರೆ ಮನಸ್ಸು ಸುಟ್ಟು ಬಿಡದ ಅಲ್ಲ, ಮನಸ್ಸಿನ ಕಾಮನೆಗಳನ್ನು ಸುಟ್ಟು ಹಾಕುವಂಥದ್ದು. ಅದಕ್ಕೆ ಅವ್ರು ಬಹಳ ಮುಖ್ಯವಾಗಿ ಈ ವಚನದಲ್ಲಿ ಹೇಳೋದು, ಮನಸ್ಸಿಗೆ ಅನೇಕ ರೀತಿಯ ದೌರ್ಬಲ್ಯಗಳು. ಅದು ಒಂದು ರೀತಿ ಕನ್ನಡಿ ಹಿಡ್ದಂಗೆ. ನಿಮ್ಮ ಮುಖದ ಮುಂದೆ ಒಂದು ಕನ್ನಡಿ ಹಿಡ್ಕೊಳ್ತೀವಿ. ಆ ಕನ್ನಡಿ ಹಿಡ್ಕೊಂಡಾಗ ನಿಮ್ಮ ಮುಖ ಏನು ಅಂತ ಗೊತ್ತಾಗುತ್ತೆ. ಹಾಗೇನೆ ಈ ವಚನ ಮನಸ್ಸಿನ ದೌರ್ಬಲ್ಯಗಳಿಗೆ ಹಿಡಿದಂಥ ಕನ್ನಡಿ ಅಂತ ನಾವು ಭಾವಿಸ್ತೇವೆ. ಅಷ್ಟೇ ಅಲ್ಲ, ಈ ವಚನದಲ್ಲಿ ಮನುಷ್ಯ ಹೇಗೆ ವಿಕಾರಕ್ಕೊಳಗಾಗ್ತಾನೆ ಅನ್ನೋದನ್ನು ಕೂಡ ಅವರು ಸೂಚಿಸ್ತಾರೆ. ಈ ವಚನ ಒಂದು ಹೇಳಿದ್ರೆ ನಮ್ಮ ನಾಗರಾಜ್ ಹಾಡು ಬಿಡ್ಬೋದಾಯ್ತಾ? ಇಲ್ಲ, ಪೂರ್ತಿ ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತೀವಿ. ಆನಂತರ ಅವರು ಹೇಳ್ತಾ ಹೋಗಿ, ಮನಸ್ಸು ನಾವು ಆರಂಭದಲ್ಲೇ ಹೇಳಿದ್ವಿ, ವ್ಯಕ್ತಿಯ ಬಂಧನ ಮತ್ತೆ ಬಿಡುಗಡೆಗೆ ಅದೇ ಕಾರಣ. ಈ ಒಳ್ಳೆ ಕೆಲಸ ಮೆಚ್ಚೋ ಹಾಗೆ ನೀವೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಅದು ಮೆಚ್ಚೋದು ಇಲ್ಲ. ಅಂದ್ರೆ ನಮ್ಮ ಮನಸ್ಸೇ ಹೇಳುತ್ತೆ ನಮ್ಗೆ, ನೋಡಪ್ಪ ನೀನು ಏನ್ ಮಾಡ್ತಾ ಇದೀಯಾ, ಪರವಾಗಿಲ್ಲ, ಒಳ್ಳೇದು ಮಾಡ್ತಾ ಇದೀಯಾ ಅಂತಂದ್ರೆ ಮೆಚ್ಚುತ್ತೆ. ನೀನೇನೋ ಕೆಟ್ಟದ್ದು ಮಾಡ್ತೀಯಾ ಅಂತ ನಿಮ್ಮ ಮನಸ್ಸೇ ನಿಮ್ಗೆ ಹೇಳ್ತಾ ಇದೆ, ನೀನು ಹೋಗೋ ದಾರಿ ಸರಿ ಇಲ್ಲ, ಕಳ್ಳತನ ಇಲ್ಲ ಅಂತ. ಆದ್ರೆ ನಾವು ಯಾವಾಗಲೂ ಕೂಡ ನಮ್ಮ ಮನಸ್ಸು ನೋಡ್ಕೊಳ್ಳಲ್ಲ, ಎದುರಿನವ್ರ ಮನಸ್ಸನ್ನ ನೋಡೋಂಥ ಪ್ರಯತ್ನ ಮಾಡ್ತೇವೆ. ಅದಕ್ಕಾಗಿ ನಾನು ಅಲ್ಲಿ ಬಸವಣ್ಣವ್ರು ಪ್ರಾರಂಭ ಮಾಡದೆ, ತನ್ನಿಚ್ಛೆಯ ನುಡಿದರೆ ಮೆಚ್ಚುವುದೀ ಮನ. ನನಗೆ ಪೂರಕವಾಗಿ ನೀವು ಮಾತಾಡಿದ್ರಿ ಅದು ಮೆಚ್ಚುಗೆ, ನಮಗೆ ಪೂರಕವಾಗಿ ಮಾತಾಡದೇ ಇದ್ರೆ ಅದು ಮೆಚ್ಚುಗೆ ಆಗಲ್ಲ. ಆವಾಗ ಏನು ಮಾಡ್ತೀರಿ ಅಂತಂದ್ರೆ, ನೀವು ಅವ್ರನ್ನ ವಿರೋಧ ಮಾಡಕ್ಕೆ ಶುರು ಮಾಡ್ತೀರಿ. ಹೊರಗೆ ಕಾಣೋದೇ ಒಂದು ರೀತಿ ಇರುತ್ತೆ, ಹೊರಗಡೆ ನೋಡೋದೇ ಮತ್ತೊಂದು ರೀತಿ ಇರುತ್ತೆ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಮನಸ್ಸಿನ ಸಣ್ಣತನವನ್ನು ಅಲ್ಲಿ ಹೇಳ್ತಾ ಹೋಗಿ, ಆ ಮನಸ್ಸು ಸರಿಯಾಗಬೇಕು ಅಂತಂದರೆ ನಿಮ್ಮ ಅಹಂಕಾರವನ್ನು ನೀವು ನಿವಾರಣೆ ಮಾಡಿಕೊಳ್ಳೋದು. ಇದಕ್ಕೆಲ್ಲ ಕಾರಣ ಏನು? ಅಹಂಕಾರ. ಆ ಅಹಂಕಾರವನ್ನು ಕಳ್ಕೊಂಡ್ರೆ ಮನಸ್ಸು ಮೆಚ್ಚುತ್ತಾ ಹೋಗುತ್ತೆ ಎಲ್ಲರನ್ನೂ. ಅಷ್ಟೇ ಅಲ್ಲ, ನೀವು ಬೇರೆಯವ್ರಿಗೂ ಕೂಡ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯ ನ್ಯಾಯನಿಷ್ಠನೇ ಆಗಬೇಕು. ನ್ಯಾಯನಿಷ್ಠೆ ಆಗಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ಮನಸ್ಸಿನ ಕೊಳೆಯನ್ನು ತೊಳ್ಕೊಂಡಾಗ. ಆ ಮನಸ್ಸಿನ ಕೊಳೆಯನ್ನು ತೊಳ್ಕೊಳ್ಳದೇ ಇದ್ದಾಗ ಅಪಾಯಕಾರಿ ಆಗುತ್ತೆ. ಹಾಗಾಗಿ ಬಸವಣ್ಣವರು ಹೇಳ್ತಾರೆ, ಈ ಮೆಚ್ಚದೇ ಇರುವಂಥ ಈ ಮನಸ್ಸನ್ನು ಕಿಚ್ಚಿನೊಳಗೆ ಹಾಕಿ ಸುಟ್ಟು ಬಿಡೋದಂತ. ಸುಡೋದು ಅಂತಂದರೆ ಮನಸ್ಸನ್ನು ಸುಡೋದಲ್ಲ. ನಾವು ಆರಂಭದಲ್ಲೇ ಹೇಳಿದೆ ಹಾಗೆ, ಈ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂಥ ಅನೇಕ ದುರ್ಗುಣಗಳು ತುಂಬ್ಕೊಂಡ್ಬಿಟ್ಟಿದ್ದಾವೆ. ಅಂಥ ದುರ್ಗುಣಗಳನ್ನು ಸುಟ್ಟು ಹಾಕಿದರೆ ದೇವರಿಗೆ ನೀವು ಬೇಕಾದವರು ಆಗ್ತೀರಿ, ದೇವರಿಗೆ ಸಲ್ತೀರಿ. ಹೀಗೆ ಅವರ ಅನೇಕ ವಚನಗಳನ್ನು ಗಮನಿಸ್ತಾ ಹೋದರೆ ಆ ಮನಸ್ಸಿನ ದುರ್ಭಾವನೆಗಳನ್ನು ದೂರ ಮಾಡುವಂಥ ಪ್ರಯತ್ನವನ್ನೇ ಮಾಡ್ತಾರೆ. ಅವರು ಗೋಸುಂಬೆ ಅಂತ ಕರೀತಾರೆ ನಮಗೆ. ಮತ್ತೊಂದು ಕಡೆ ಅದು ಕೋತಿ ಆಟ ಆಡ್ತೈತಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಗಾಳಿ ಹಾಗೆ ಸುಳಿತೈತಿ ಅಂತ ಹೇಳ್ತಾರೆ. ಹೀಗೆ ಈ ಮನಸ್ಸಿನ ಹತೋಟಿಯನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಬಸವಣ್ಣವರು ಅನೇಕ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈಗ ಬಹುಶಃ ಈ ವಚನ ನಿಮಗೆ ಬಂದರೆ ಹಾಡ್ರಪ್ಪ. ಕೂಡಲ ಸಂಗನ ಶರಣರ ನೆಚ್ಚದ ಮೆಚ್ಚದ ಮನವ ಕಿಚ್ಚಿನೊಳಗಿಕ್ಕು ಕಿಚ್ಚಿನೊಳಗಿಕ್ಕು. ತನ್ನಿಚ್ಛೆಯ ನುಡಿದಡಿ ಮೆಚ್ಚುವುದೀ ಮನವು, ತನ್ನಿಚ್ಛೆಯ ನುಡಿದಡಿ ಮೆಚ್ಚುವುದೀ ಮನವು. ಇದರಿಚ್ಛೆಯ ನುಡಿದಡೆ ಮೆಚ್ಚದಿ ಮನವು, ಇದರಿಚ್ಛೆಯ ನುಡಿದಡೆ ಮೆಚ್ಚದಿ ಮನವು. ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು.
ವಚನ ನಿಮಗೆ ಕಾಣಿಸ್ತದಿದ್ದು. ಈಗಾಗಲೇ ರಾಗ ಸಂಯೋಜನೆ ಆಗಿ ಹಾಡುವಂಥದ್ದೇ ಬೇರೆ, ಹೊಸ ವಚನಗಳನ್ನ ಅದಕ್ಕೆ ರಾಗ ಸಂಯೋಜನೆ ಮಾಡ್ಕೊಂಡು ಆಡುವಂಥ ಪ್ರಯತ್ನ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂತ ಪ್ರಯತ್ನ ನಿರಂತರವಾಗಿ ನಮ್ಮ ಕಲಾ ತಂಡದವರು ಯಾವಾಗಲೂ ಕೂಡ ಮಾಡ್ಕೊಂತ ಬರ್ತಾ ಇದ್ದಾರೆ. ಅಂಥದ್ದಕ್ಕೆ ಇದೊಂದು ಮತ್ತೆ ಸಾಕ್ಷಿಯಾಗಿದೆ ನಾನಾದ್ರೂ ಕೂಡ ಭಾವಿಸಿದ್ದೀನಿ. ಹಾಗಾಗಿ ನಾಗರಾಜ್ ಮತ್ತು ದಾಕ್ಷಾಯಣಿ ಶರಣ್ ಅವರಿಗೆ ಧನ್ಯವಾದಗಳು. ಈ ವಚನದ ಮುಖಾಂತರ ಬಸವಣ್ಣವರು ಒಬ್ಬ ಅಪ್ಪಟ ಮನೋವಿಜ್ಞಾನಿ ಅನ್ನೋದು ಸಾಬೀತಾಯಿತು. ಹಾಗೆ ಜಯಶಂಕರ್ ಸರ್, ಬಸವಣ್ಣವ್ರಿಗೊಂದು ನಂಬಿಕೆ, ಅವರ ವಚನಗಳ ಮುಖಾಂತರ ನಾವು ನೋಡೋದಾದ್ರೆ ವ್ಯಷ್ಟಿಯಿಂದ ಸಮಷ್ಟಿಯ ಹಿತವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅವ್ರು ಏನೇ ಹೇಳಿದ್ರು ಕೂಡ ಮಾಸಾಗಿ ಸುಮ್ಮನೆ ಜನರಲ್ ಆಗಿ ಹೇಳಿಲ್ಲ, ತಾನು ಬದಲಾಗು, ನೀನು ಬದಲಾಗು ಅಂತ ಹೇಳಿ ಆ ಮುಖಾಂತರ ಸಮಾಜಕ್ಕೊಂದು ಮೆಸೇಜ್ ಅನ್ನ ಕೊಡ್ತಾ ಹೋದ್ರು. ಇಂಥದ್ದು ಏನಾದ್ರು ಅಂದ್ರೆ ತಾನು ಬದಲಾಗುವ ಮುಖೇನ ಸಮಾಜವನ್ನು ಬದಲಾವಣೆ ಮಾಡುವಂತ ಅನೇಕ ಸಂದೇಶಗಳನ್ನು ನೋಡಿದ್ದಾರೆ. ಅಂಥ ಒಂದು ವಚನವನ್ನು ತಾವೇನಾದ್ರು ಉಲ್ಲೇಖ ಮಾಡಿ ಅದನ್ನ ವಿಶ್ಲೇಷಣೆ ಮಾಡ್ತೀರಿ? ಪ್ರಣಾಮಗಳನ್ನು ಸಲ್ಲಿಸಿ, ಈ ಜಗತ್ತು ಕಂಡಂಥ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿ ಹಿನ್ನೆಲೆಯಲ್ಲಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ತಾನ ಹೆಸರು ಹೇಳಿದಾಗೆ ಮನುಷ್ಯ ತನ್ನನ್ನು ತಾನು ಮೊದಲು ತಿದ್ದುಕೋಬೇಕು. ಈ ಹಿನ್ನೆಲೆಯಲ್ಲಿ ಕವಿ ಜಿ ಎಸ್ ಶಿವರುದ್ರಪ್ಪನವರು ಬಸವಣ್ಣನ ಕುರಿತಂತೆ ಹೇಳಿದ ಒಂದು ಮಾತನ್ನ ನಾನು ಈಗ ಹೇಳಲಿಕ್ಕೆ ಬಯಸ್ತೇನೆ. ಇರಬಹುದು ನಿನಗಿಂತ ದೊಡ್ಡವರು, ಅನುಭವದಲ್ಲಿ ಮೇಲೇರಿ ಬಯಲಾದವರು, ಇರಲಾರರೆಂದೇ ತೋರುತ್ತಿದೆ ನಿನ್ನಂತೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ಕಂಡುಕೊಂಡವರು. ಈ ಮಾತು ನನಗೆ ಬಹಳ ಖುಷಿಯನ್ನು ಕೊಟ್ಟಂತ ಒಂದು ಮಾತು. ಬಹುಶಃ ನಾವೆಲ್ಲ ಸಮಾಜದಲ್ಲಿ ಅಥವಾ ಮನೆಯಲ್ಲಿ ಮಾತಾಡುವಂಥದ್ದೇನಪ್ಪ ಅಂದರೆ, ನೀನು ಸರಿಯಾಗುವ ಅನ್ನೋ ಮಾತನ್ನು ನಾವು ಹೇಳ್ತಾ ಇರ್ತೀವಿ. ಮೊದಲು ನಾನು ಸರಿ ಇದೀನೋ ಅಥವಾ ನನ್ನ ಮನಸ್ಸು ಹೇಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡೋದೇ ಇಲ್ಲ. ಉದಾಹರಣೆಗೆ ಒಬ್ಬ ತಂದೆ ಮಗನಿಗೆ ಒಂದು ಬುದ್ಧಿವಾದ ಹೇಳ್ಬೇಕಾದ್ರೆ ಅಥವಾ ಒಂದು ಒಳ್ಳೆ ನೈತಿಕ ಮೌಲ್ಯಗಳನ್ನು ಹೇಳ್ಬೇಕಾದ್ರೆ, ನೀನು ಕಳ್ಳತನ ಮಾಡಬೇಡ, ನೀನು ಮೋಸ ಮಾಡಬೇಡ, ಸುಳ್ಳು ಹೇಳ್ಬೇಡ, ಈ ರೀತಿ ಅನೇಕ ಮಾತುಗಳನ್ನು ಹೇಳೋದನ್ನ ನಾವೆಲ್ಲಿ ನೋಡ್ತಾ ಬಂದಿದ್ದೇವೆ. ಆದರೆ ಆತ ಹಾಗಿದ್ದನೋ ಇಲ್ಲ ಅನ್ನೋದನ್ನ ನೋಡ್ಕೊಂಡಿದ್ದಾರೆ. ಹೀಗಾಗಿ ಬಹುಶಃ ಜಗತ್ತಿನಲ್ಲಿ ಎಲ್ಲ ಮಹಾತ್ಮರು ನೋಡಿದಾಗ ಬಸವಣ್ಣನವರಷ್ಟು ತಮ್ಮನ್ನು ತಾವು ತಿದ್ದಿಕೊಂಡು ನಡೆದು ಆ ಮೂಲಕ ಸಮಾಜ ವಿಮರ್ಶಿಸಿಕೊಂಡು ಆ ಮೂಲಕ ಸಮಾಜಕ್ಕೊಂದು ಕೊಡುಗೆ ನೀಡುವಂಥವ್ರು ಜಗತ್ತಲ್ಲಿ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಅವರ ಒಂದು ಅನೇಕ ವಚನಗಳನ್ನು ನಾವು ಗಮನಿಸಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಥರ ಹೇಳಿದಂಗೆ ನಮ್ಮ ಮನಸ್ಸಿನ ಮೂಲಕ ಬರ್ತಕ್ಕಂಥ ನಂಬಿಕೆ ಮತ್ತು ವಿಶ್ವಾಸ, ಇವು ನಮ್ಮ ಬದುಕಿಗೆ ಬಹಳ ಮುಖ್ಯವಾಗಿ ಬೇಕಿರ್ತಕ್ಕಂಥ ಎರಡು ಅಂಗಗಳು ಅಂತ ಅಂದ್ಕೊಳ್ತೇನೆ. ಯಾಕೆಂದ್ರೆ ನಾವು ಈ ಜಗತ್ತು ನಿಂತಿರೋದೇ ಒಂದು ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ. ಆ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಆದರೆ ಬದುಕನ್ನು ನಡೆಸೋದಾದ್ರೆ ಹೇಗೆ? ಈ ಹಿನ್ನೆಲೆಯಲ್ಲಿ ಒಂದು ಅಪರೂಪದ ವಚನ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು, ಏರಿ ನೀರುನ್ ಬಡೆ ಬೇಲಿ ಕೈಯಮೆ ಒಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಪ್ರಮುಖವಾಗಿ ಒಂದು 5 ವಿಷಯಗಳನ್ನು ಆಧರಿಸಿ ಬಸವಣ್ಣನವರು ನಂಬಿಕೆಯನ್ನು ಕುರಿತು, ಅಂದರೆ ಯಾರು ನಮ್ಮನ್ನ ಕಾಪಾಡಬೇಕಾಗಿತ್ತೋ, ಯಾರು ನಮಗೆ ರಕ್ಷಣೆ ಕೊಡಬೇಕಾಗಿತ್ತೋ ಅವರಿಂದಲೇ ನಮಗೆ ದ್ರೋಹ ಆದರೆ ಅಥವಾ ಅಪನಂಬಿಕೆಗೆ ಒಳಗಾದರೆ ಬದುಕೋದಾದ್ರೂ ಹೇಗೆ, ಜೀವನ ನಡೆಸೋದಾದ್ರೂ ಹೇಗೆ ಅನ್ನೋದನ್ನ 5 ರೂಪಕಗಳ ಮೂಲಕ ನಮಗೆ ಇಲ್ಲಿ ಸಾಬೀತುಪಡಿಸ್ತಾರೆ. ಅದ್ರ ಮೊದಲನೇದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ. ನಾವು ಮನೆಯಲ್ಲಿ ಸಹಜವಾಗಿ ಅಡುಗೆ ಮಾಡ್ತಿರುವಾಗ ಅಡುಗೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಲೆ ಹತ್ತಿ ಉರಿತಾ ಇರುತ್ತೆ. ಅದು ಜಾಸ್ತಿ ಆದಾಗಲೂ ಕೂಡ ನಾವು ಅದನ್ನು ದೂರ ನಿಲ್ಲಕ್ಕೆ ಸಾಧ್ಯತೆ, ಅದಕ್ಕೊಂದು ಸಮಯ ಅಂತ ಇರುತ್ತೆ, ಅದು ಆರ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ಪಕ್ಷ ಅದು ಮನೆಗೆ ಹತ್ತಿ ಮನೆ ಉರಿದ್ರೂ ಕೂಡ ಅದನ್ನ ಆರಿಸುವ ಸಾಮರ್ಥ್ಯ ನಮಗಿರುತ್ತೆ. ಆದರೆ ನಾವು ನಂಬಿಕೊಂಡೇ ಬಂದಿರತಕ್ಕಂಥ ಈ ಧರೆ, ಈ ಭೂಮಿನೇ ಹೊತ್ತಿ ಉಳಿದ್ರೆ ನಾವು ಬದುಕೋದಾದ್ರೆ ಹೇಗೆ? ನಿಲ್ಲದಾದ್ರೆ ಹೇಗೆ? ಅದರಲ್ಲೂ ಕೂಡ ನಾವು ಈಗ ಈ ಒಂದು ಕಾಲಘಟ್ಟದಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ ನಾವೇನೀಗ ಅನುಭವಿಸ್ತೇವೆ, ಕೊರೋನಾ ಅಂತಕ್ಕಂಥ ಒಂದು ಹೆಮ್ಮಾರಿ, ಅದು ಕೂಡ ಒಂದು ಉರಿಯುವಂಥ ವಾತಾವರಣನೇ. ಉರಿ ಅಂದ್ರೆ ಬೆಂಕಿನೇ ಆಗ್ಬೇಕು ಅಂತೇನಿಲ್ಲ. ಇಡೀ ಜಗತ್ತು ಇವತ್ತು ತಲ್ಲಣದ ಸ್ಥಿತಿಯಲ್ಲಿದೆ. ಇವತ್ತಿದ್ದ ನಾಳೆ ಇಲ್ಲದಂಥ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ. ಈಗ ಇದಕ್ಕೆಲ್ಲೋ ಒಂದು ಕಡೆ ಮನುಷ್ಯನ ಚಟುವಟಿಕೆಗಳೇ ಮೂಲ ಕಾರಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಅಂತ ದರೆ ಹತ್ತಿ ಉರಿದಡೆ ನಿಲ್ಲಬಾರದು ಅಂದ್ರೆ ಇಲ್ಲಿಗೆ ಸಾಧ್ಯ ಇಲ್ಲ. ಏರಿ ನೀರಿನ ಬಡೆ ಅಂದ್ರೆ ನಾವು ನೀರು ನಿಲ್ಲಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ, ಕೆರೆಯನ್ನ ಮಾಡಿರ್ತೀವಿ, ಒಡ್ಡನ್ನು ಹಾಕಿರ್ತೀವಿ, ನೀರು ನಿಂತು ಅದನ್ನ ನಾವು ಮತ್ತೆ ಯಾವ ಥರ
ಬೆಳೆಸ್ಕೋಬಹುದು. ಆದರೆ ಆ ಕೆರೆಯ ಏರಿ ನೀರು ಕುಡಿದ್ರೆ ನಾವು ಅದನ್ನ ಹೇಗೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಬೇಲಿ ಕೆರೆಯ ಮೇವಡೆ ಅಂದ್ರೆ ಹೊಲಕ್ಕೆ ರಕ್ಷಣೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬೇಲಿನ ಹಾಕೊಂಡಿರ್ತೀವಿ. ದನ ಕರುಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋಸ್ಕರ ಅಥವಾ ಕಳ್ಳ ಕಾಕರಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಹಂಗೆ ಮಾಡಿರ್ತೀವಿ, ಬೇಲಿನ ಹಾಕೊಂಡಿರ್ತೀವಿ. ಅಂತ ಸಂದರ್ಭದಲ್ಲಿ ಆ ಬೇಲಿನ ಎದ್ದು ಹೊಲ ಮೇಲೆ ಬದುಕನ್ನು ನಡೆಸಿದ್ದಾರೆ, ಆ ಬೆಳೆಯನ್ನು ಪಡೆಯೋದು ಹೇಗೆ? ಈ ಮಾತ್ರ ಹಳ್ಳಿಗಳಲ್ಲಿ ಸಹಜ ಮಾತಾಡ್ತಿರ್ತಾರೆ, ಬೇಲಿನ ಎದ್ದು ಹೊಲ ಮೇಲಂಗ ಆಯ್ತು ಅಂತ. ಅಂದ್ರೆ ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವೋ ಆ ನಂಬಿಕೆಗೆ ಅಪನಂಬಿಕೆ ಆದಂತ ಸಮಯದಲ್ಲಿ ಈ ಮಾತ್ರ ಸಹಜವಾಗಿ ನಮ್ಮ ಮನೆಗಳಲ್ಲಿ ಹೇಳೋದನ್ನ ನಾವೆಲ್ಲ ಕೇಳಿದ್ದೇವೆ. ಇನ್ನು 4ನೇದು ನಾರಿ ತನ್ನ ಮನೆಯಲ್ಲಿ ಕಳುಬಡೆ. ಅಂದ್ರೆ ಯಾರು ಮನೆಯಲ್ಲಿ ನೋಡ್ಕೊಳ್ತಕ್ಕಂಥ ಒಬ್ಬ ಗೃಹಿಣಿ, ನಾರಿಗೆ ಗುಣವೇ ಶೃಂಗಾರ ಅಂತ ಬಸವಣ್ಣನವರು ಇನ್ನೊಂದು ಕಡೆ ಹೇಳ್ತಾರೆ. ಅಂದ್ರೆ ಇಡೀ ಮನೆ ವ್ಯವಸ್ಥಿತವಾಗಿ ಮನೆಯ ಒಂದು ಕುಟುಂಬವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥ ಗೃಹಿಣಿನೇ ಮನೆಯಲ್ಲಿ ಕಳತನ ಮಾಡಲಿಕ್ಕೆ ಶುರು ಮಾಡಿದ್ರೆ ಆ ಮನೆಯನ್ನ ನಡೆಸೋದಾದ್ರೆ ಹೇಗೆ? ಇನ್ನು ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ. ಅಂದ್ರೆ ಒಂದು ಮಗು ಬೆಳಿಬೇಕು ಅಂದ್ರೆ ಪೌಷ್ಟಿಕವಾಗಿರ್ತಕ್ಕ ಆಹಾರ ಹಾಲು, ಅಂತ ಒಂದು ಹಾಲೆ ನಂಜಾದ್ರೆ ವಿಷವಾದ್ರೆ ಆ ಮಗು ಬದುಕೋದಾದ್ರೆ ಹೇಗೆ? ಅಂದ್ರೆ ಇವೆಲ್ಲ 5 ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಿದಾವೆ. ಇವೆಲ್ಲ ನಾವು ವಿಶ್ವಾಸದ ಒಂದು ಗಟ್ಟಿತನಕ್ಕಿಟ್ಟಂತ ಒಂದು ಪ್ರತಿಮಾ ರೂಪಗಳು ಅಂತ ಹೇಳ್ಬೋದು. ಅಂದ್ರೆ ಇವನ್ನ ಅಪರಾಧ ನಂಬಿಕೆ ಇಟ್ಕೊಂಡಿದೀವಿ. ಈ ನಂಬಿಕೆಯನ್ನ ನಾವು ಅಪನಂಬಿಕೆ ಆದ್ರೆ ನಾವು ಯಾರನ್ನ ನಂಬಬೇಕು? ಕೊನೆಗೆ ಭಗವಂತನನ್ನೇ ನಾವು ನಂಬುವಂತ ಪರಿಸ್ಥಿತಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಯಾರು ಅಂದ್ರೆ ದೇವರಿಲ್ಲದೆ ನಮಗೆ ರಕ್ಷಕರಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ವಚನ ನಂಬಿಕೆಯ ಮಹತ್ವವನ್ನ, ಒಂದು ವಿಶ್ವಾಸತನ ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೇಳುವಂತ ಬಹಳ ಪ್ರಮುಖವಾಗಿರ್ತಕ್ಕಂಥ ವಚನ ಅನ್ನೋದು ನನಗೆ ಅನ್ಸುತ್ತೆ. ಅಲ್ಲ, ಈ ಕೊನೆಯ ಸಾಲಿದೆಯಲ್ಲ, ಈ ನಾರಿಗೆ ದೂರಬೇಕು ಕೊಡದ ಸಂಗಮ ದೇವ ಅಂತ ಅಸಹಾಯಕರಾಗ್ಬಿಟ್ರ ಬಸವಣ್ಣವರು ಅಸಹಾಯಕರಲ್ಲ. ಇಡೀ ಜಗತ್ತಿನಲ್ಲಿ ಮನೆ ಏನಾಗಿದೆ, ಸಮಾಜ ಏನಾಗಿದೆ, ನಮ್ಮ ಮಧ್ಯದಲ್ಲಿರುವಂಥ ಜನ ಏನಾಗಿದ್ದಾರೆ, ಏನಪ್ಪ ಇವರೆಲ್ಲ ಇಷ್ಟ ನಿರಾಶೆ ಇದ್ರು ಕೊನೆಗೆ ಭಗವಂತ ನಿನಗೆ ಇದನ್ನ ಅಂತೂತಾನೆ ಅನ್ನೋ ಭಾವ, ಶರಣಾಗತ ಕೊನೆಗೆ ಭಗವಂತನೇ ನೀನೇ ಕಾಪಾಡ್ಬೇಕಪ್ಪ. ಕಾಪಾಡ್ಬೇಕು ಅನ್ನೋದ್ರ ಮೂಲಕನೇ ಈ ದರೇನೂ ಸರಿ ಆಗ್ಬೇಕು, ಮನೇನೂ ಸರಿ ಆಗ್ಬೇಕು, ಹೆಣ್ಮಕ್ಳು ಸರಿ ಆಗ್ಬೇಕು, ಮಕ್ಕಳು ಸರಿ ಆಗ್ಬೇಕು ಅನ್ನುವಂತ ಭಾವ, ಆಶಾವಾದ. ಆಶಾವಾದ ಇಲ್ಲ, ಆಶಾವಾದ ಇದೆ. ಇನ್ನು ಹಾಡ್ಬೋದು ಹತ್ತಿ ಊರಿದಡೆ ನಿಲ್ಲಲುಬಾರದು, ಅರೆ ಹತ್ತಿ ಊರಿದಡೆ ನಿಲ್ಲಲುಬಾರದು. ತಾಯಿಗ ಮೊಲೆ ಹಾಲು ನಂಜಾಗಿ ಕೊಲುವಡೆ, ತಾಯಿಗ ಮೊಲೆ ಹಾಲು ನಂಜಾಗಿ ಕೊಲುವಡೆ. ಇನ್ನಾರಿಗೆ ದುಂದುವೆ ಕೂಡಲ ಸಂಗಮ ದೇವ, ಇನ್ನಾರಿಗೆ ದುರುವೆ ಕೂಡಲ ಸಂಗಮ ದೇವ. ಧನ್ಯವಾದಗಳು ನಾಗರಾಜ್. ಮುದಿ, ಈ ಶರಣ ಸಾಹಿತ್ಯದಲ್ಲಿ, ಶರಣ ಪರಂಪರೆಯಲ್ಲಿ ಭಕ್ತ ಮತ್ತು ಭವಿ ಅನ್ನುವಂಥ ಶಬ್ದಗಳು ಪದೇ ಪದೇ ಉಲ್ಲೇಖ ಆಗ್ತವೆ. ನನಗೆ ತಿಳಿದ ಹಾಗೆ ಇದನ್ನ ಭವಸಾಗರ ಅಂತ ಕರೀತಾರೆ. ಅಂದ್ರೆ ಭವಿ ಆನಂದದಲ್ಲಿ ಈ ಭವಿ ಇದ್ದವನು ಭಕ್ತನಾಗುವಂತ ಹಂತ ಇದೆಯಲ್ಲ, ಅದಕ್ಕೆ ಒಂದು ಸಂಸ್ಕಾರ ಅಂತ ಕಾಣಿಸ್ತದೆ. ಈ ನಿಟ್ಟಿನಲ್ಲಿ ಅನೇಕ ವಚನಗಳನ್ನ ಬಸವಣ್ಣವರು ಉಲ್ಲೇಖ ಮಾಡಿದ್ದಾರೆ. ಹೇಗಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಆಗದೆ ಹೇಗೆ, ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಜನೋಪಯೋಗಿ ಆಗದೆ ಹೇಗೆ ಅನ್ನೋ ನಿಟ್ಟಿನಲ್ಲಿ ಅನೇಕ ವಚನಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅದರ ಒಂದು ವಚನ ತಾವು ಉಲ್ಲೇಖ ಮಾಡಬಹುದಾ? ಈಗ ನೀವು ಹೇಳಿದ್ರಿ ಭಕ್ತ ಮತ್ತು ಭವಿ ಅಂತ. ಆ 2 ಪದಗಳನ್ನ ಗಮನಿಸಿದ್ರೆ, ಭವಿ ಅಂತಂದ್ರೆ ದುರಾಚಾರಿ, ಭಕ್ತ ಅಂದ್ರೆ ಸದಾಚಾರಿ. ಸರಳವಾಗಿ ಹೇಳೋದ, ಅದಕ್ಕೆ ಇನ್ನು ಬೇರೆ ಬೇರೆ ಅರ್ಥಗಳಿದಾವೆ. ಆ ಅರ್ಥಗಳನ್ನ ನಾನು ವಿವರಿಸಲಿಕ್ಕೆ ಹೋಗಲ್ಲ. ಸದಾಚಾರಿ ಆದಂಥವನು ಭಕ್ತ ಆಗ್ತಾನೆ, ದುರಾಚಾರಿ ಆದಂಥವನು ಭಕ್ತ ಆಗಲ್ಲ, ಅವನು ಭವಿ ಆಗ್ತಾನೆ. ಹಾಗಾದ್ರೆ
ಹಾಗಾದ್ರೆ ಈ ಭಕ್ತ ಭವಿಯನ್ನು ಕುರಿತು ಹಾಗೇನೆ ಅವನು ಯಾವಾಗ ಭವಿ ಆಗ್ತಾನೆ ಅಂದ್ರೆ ಆಸೆ ಆಮಿಷಗಳಿಗೆ ಒಳಗಾದಾಗ, ಆಸೆಗಳನ್ನು ಗೆದ್ದವನೇ ಈಶ ಅಂತ ಹೇಳ್ತಾನೆ. ಈ ನೆಲೆಯಲ್ಲಿ ಬಸವಣ್ಣವರ ವಚನಗಳು ಸಾಕಷ್ಟಿದ್ದವು. ಒಂದು ವಚನವನ್ನ ಗಮನಿಸೋದಾದರೆ, ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ, ಮಿಥ್ಯೆ. ನೋಡಿ, ಈ ಪದಗಳನ್ನು ಗಮನಿಸ್ಬೇಕು ನೀವು. ಇವನೆನ್ನ ನಾಲಿಗೆಯಿಂದ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯ, ಅದೇಕೆಂದರೆ ನಿನ್ನತ್ತಲೆನ್ನ ಬರಲಿಯವು. ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ. ನೋಡಿ, ಆ ವಚನದಲ್ಲಿ ಎಷ್ಟು ಚೆನ್ನಾಗಿ ಪಂಚೈವರ ಭಕ್ತರ ಮಾಡು ಅನ್ನೋದು. ಅಂದ್ರೆ ನಮ್ಮಲ್ಲಿ ಪಂಚೇಂದ್ರಿಯಗಳು ಇದಾವೆ, ಪಂಚ ಜ್ಞಾನೇಂದ್ರಿಯಗಳು ಇದಾವೆ. ನೀವು ಪಂಚೇಂದ್ರಿಯಗಳ ಹತೋಟಿಗೆ ಒಳಗಾಗಲ್ಲ, ಪಂಚ ಜ್ಞಾನೇಂದ್ರಿಯಗಳ ಹತೋಟಿಗೆ ಒಳಗಾಗಲ್ಲ. ಆ ನೆಲೆಯಲ್ಲಿ ಇವತ್ತು ಭಗವಂತನ ಒಲಿಮೆ ಪಡಿಬೇಕು ಅನ್ನೋದಾದ್ರೆ ನಾವು ಏನು ಮಾಡಬೇಕು ಅನ್ನೋಂಥದ್ದು ಈ ವಚನದಲ್ಲಿ ಇದೆ. ಎಲ್ಲರೂ ಭಗವಂತನ ಒಲಿಮೆ ಪಡಿಬೇಕು ಅಂತಾನೆ ಅಭಿಲಾಷೆ ಪಡ್ತಾರೆ. ಆದ್ರೆ ಇದಕ್ಕೆ ಬೇಕಾದ್ದೇನು? ದಾರಿ, ಸ್ಪಷ್ಟವಾದ ದಾರಿ ಕಾಣಿಸುತ್ತೆ. ಆದರ್ಶ ನಡೆ ಮತ್ತು ನುಡಿ. ಆದ್ರೆ ಆದರ್ಶದ ಬದುಕಿಗೆ ಬರೆ ಹಾಕುವ ರೀತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಆದರ್ಶ ಹೇಳೋದೇ ಬೇರೆ, ನಾವು ಬದುಕ್ತಾ ಇರೋವಂಥದ್ದೇ ಬೇರೆ. ಹಾಗಾಗಿ ಆದರ್ಶದ ದಾರಿಗೆ ಈ ಮುಳ್ಳು ಹಾಕುವಂಥದ್ದು ಅಥವಾ ಬರೆ ಹಾಕೋದು, ಬೆಂಕಿ ಇಡೋದು ಯಾವುದು ಅಂತಂದರೆ ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ, ಮಿಥ್ಯೆ. ಈ ವೈರಿಗಳು, ಇವು ನಾವು ವೈರಿಗಳು ಅಂತಲೇ ಕರಿತೀವಿ. ಈ ವೈರಿಗಳು ತಮ್ಮ ಆಟ ಪ್ರಾರಂಭಿಸೋದು ಎಲ್ಲಿಂದ ಅಂದರೆ ಈ ನಾಲಿಗೆ ಮೂಲಕನೇ. ನಾವು ಸುಳ್ಳು ಹೇಳೋದು ಎಲ್ಲಿಂದ ಶುರು ಮಾಡ್ತೀವಿ? ಈ ನಾಲಿಗೆ ಮೂಲಕನೇ ಅವೆಲ್ಲವೂ ತಮ್ಮ ನಾಟಕವನ್ನು, ಆಟವನ್ನು ಪ್ರಾರಂಭ ಮಾಡ್ತಾವೆ. ಈಗ ಉದಾಹರಣೆಗೆ ಅಲ್ಲೆಲ್ಲೋ ಪಕಾಡ ಕರೀತಾರೆ ಅಂತ ಭಾವಿಸ್ತಾರೆ. ಅವಾಗ ನಾಲಿಗೆಯಲ್ಲಿ ಏನಾಗುತ್ತೆ? ನೀರು ಬರುತ್ತೆ, ರಸ ಬಸುತ್ತೆ. ಅಲ್ಲಿಂದ ಅಷ್ಟಕ್ಕೆ ನೀವು ಸುಮ್ಮನಾಗೋದಿಲ್ಲ, ಅದು ಬೇಕು ಅನ್ನುವಂಥ ಆಸೆ ಹುಟ್ಟುತ್ತೆ. ಆಸೆ ಹುಟ್ಟೋದು ಅಷ್ಟೇ ಅಲ್ಲ, ಅದಕ್ಕೆ ಆಮಿಷ ಶುರುವಾಗುತ್ತೆ. ಅಂದ್ರೆ ಸೆಳೆತ, ಆಕರ್ಷಣೆ, ಬೇಕೇ ಬೇಕು ಅಂತ ಆಕರ್ಷಣೆಗೆ ದಾರಿ ಮಾಡಿಕೊಡುತ್ತೆ. ಆಮೇಲೆ ಆ ಕರಿದಂಥ ಪದಾರ್ಥದ ಮೇಲೆ ಒಂದು ರೀತಿಯ ಮೋಹ ಹುಟ್ಟುಕೊಳ್ಳುತ್ತೆ, ಬೇಕು ಬೇಕು ಅನ್ನುವಂಥ ಮೋಹ. ಆಮೇಲೆ ಅದೇ ತಾಮಸ, ಮೋಹ ಅನ್ನೋದೇ ತಾಮಸ. ಅದನ್ನ ಪಡಿಲಿಕ್ಕಾಗಿ ಏನೇನೋ ಸುಳ್ಳು ಹೇಳೋದು, ಆ ಸುಳ್ಳು ಹೇಳುವಂಥ ಪ್ರವೃತ್ತಿ ಬೆಳೆಯುತ್ತೆ. ವಚನದಲ್ಲಿ ಬಹಳ ಒಂಥರ ವೈಜ್ಞಾನಿಕ. ಆಮೇಲೆ ಆ ಮೋಸ ಮಾಡುವಂಥದ್ದು. ಆಗ ಕುಹಕ ಅಂದ್ರೆ ವಂಚನೆ ದಾರಿಗಳು ತನ್ನಷ್ಟು ತಾನೇ ತೆರ್ಕೊಳ್ತಾ ಹೋಗ್ತವೆ. ಆ ಸಂದರ್ಭದಲ್ಲಿ ಸಿಟ್ಟು ಅದು ಗೊತ್ತಾಗುತ್ತೆ. ಆದ್ರಿಂದ ಈ ಕ್ಷುದ್ರತನ ಅಂದ್ರೆ ಸಣ್ಣತನ ಬೆಳೀತೈತಲ್ಲ, ಇನ್ನು ವಿಶಾಲ ಹೃದಯ ಬೆಳೆಯಲ್ಲ, ತುಂಬಾ ಕ್ಷುಲ್ಲಕ ಗುಣ, ಅದನ್ನೇ ಕ್ಷುದ್ರ ಅಂತ ಅವರು ಕರೆಯುವಂಥದ್ದು. ಇಂಥ ದುರ್ಗುಣಗಳಿಂದ ಆ ವ್ಯಕ್ತಿ ಶಿವನ ಕಡೆಗೆ ಸಾಕ್ಬೇಕಾಗಿತ್ತು, ಅದ್ರ ಶವದ ಕಡೆ ಸಾಕ್ತಾನೆ. ನೋಡಿ, ಆ ಶಿವ ಶವ ಎರಡು ಪದಗಳನ್ನು ಗಮನಿಸ್ಬೇಕು ನಾವು. ಶಿವನ ಕಡೆ ಹೋಗ್ಬೇಕು ಅಂತಂದ್ರೆ ಇಲ್ಲ, ನೀನ್ ಹಿಂಗೆ ಇರ್ತೀಯಪ್ಪ ಅಂತಂದ್ರೆ ನೀನು ಶವ ಆಗ್ತೀಯ. ಅದನ್ನು ಹೇಳೋದ್ರ ಮೂಲಕ ಅಂಥ ದುರ್ಗುಣಗಳನ್ನ ಈ ನಾಲಿಗೆಯಿಂದ ತೆಗೆದು ಹಾಕಿ. ಯಾಕೆಂದ್ರೆ ಎಲ್ಲ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ನಮ್ಮ ನಾಲಿಗೆನೇ ಒಳ್ಳೇದಾಗದೆ ಅಂದ್ರೆ ನಾಡು ಹೆಂಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯತೆ. ಆದ್ರಿಂದ ನನ್ನ ನಾಲಿಗೆ ಮೇಲೆ ಏನು ಇವೆಲ್ಲ ಕೂತ್ಬಿಟ್ಟವ್ರು, ಆಸೆ, ಮೋಸ, ಹುಸಿ, ವಿಷಯ, ಕ್ಷುದ್ರ, ಇವೆಲ್ಲವುಗಳನ್ನು ತೆಗೆದು ಹಾಕು. ನನ್ನ ಪಂಚೈವರ ಭಕ್ತರ ಮಾಡೋದು ಬಹಳ ಮುಖ್ಯ. ಪಂಚೈವರ ಅಂದ್ಬಿಟ್ಟೇ ನಮ್ಮ ಪಂಚೇಂದ್ರಿಯಗಳಿದ್ದಾವೆ. ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ, ಇವುಗಳನ್ನ ಪಂಚೇಂದ್ರಿಯಗಳು. ಅವು ಪಂಚ ಜ್ಞಾನೇಂದ್ರಿಯಗಳು ಕೂಡ ಹೌದು. ಅವುಗಳ ಮುಖಾಂತರ ಜ್ಞಾನವನ್ನೇ ನಾವು ಪಡಿತೇವೆ. ಹಾಗಾಗಿ ಒಳ್ಳೆಯ ಜ್ಞಾನವನ್ನು ಪಡೆಯುವ ಹಾಗೆ ನನ್ನ ಇಂದ್ರಿಯಗಳನ್ನ ಮಾಡು, ಆಗ ನಾನು ನಿಜವಾದ ಭಕ್ತ ಆಗ್ತೇನೆ, ನಿನಗೆ ಸಮೀಪ ಆಗ್ತೇನೆ ಅನ್ನುವಂಥ ಭಾವ ಬಸವಣ್ಣವರು ಈ ವಚನದಲ್ಲಿ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ನಾಗರಾಜ್, ಇದು ಒಂದು ಹೊಸ ವಚನ ನೋಡು, ಆಡುವಂತ ಪ್ರಯತ್ನ ಪಡಿ ನೋಡೋಣ.
ಹುಸಿ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕರೆಯ ಆಸೆಯಾಮಿಷ ತಾಮಸ ಹುಸಿ ವಿಷಯ ಆಸೆಯಾಮಿಷ ತಾಮಸ ಹುಸಿ ವಿಷಯ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯ ಕುಟಿಲ ಕುಹಕ ಕ್ರೋಧ ಪುತ್ರ ಮಿಥ್ಯೆ ಕುಟಿಲ ಕುಹಕ ಶೋಧ ವೃತ್ತ ಮಿಥ್ಯೆ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳಿಗೆಯ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳಿಗೆಯ ಆಸೆಯಾಮಿಷ ತಾಮಸ ಹುಸಿ ವಿಷಯ ಆಸೆಯಾಮಿಷ ತಾಮಸ ಹುಸಿ ವಿಷಯ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯ ಅದೇಕೆಂದಡೆ ಅದೇಕೆಂದಡೆ ನಿನ್ನ ತಲೆನ್ನ ಬರಲೀಯವು ನಿನ್ನ ತಲೆನ್ನ ಬರಲೀಯವು ಇದು ಕಾರಣ ಇವೆಲ್ಲವ ಕಳೆದು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ವಂದನೆಗಳು ನಾಗರಾಜ್. ಬಹುಶಃ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ವೈವಿಧ್ಯಮಯ ಜೀವಜಂತುಗಳಿವೆ, ಮನುಷ್ಯನನ್ನು ಒಳಗೊಂಡ ಹಾಗೆ ಪ್ರಾಣಿ ಪಕ್ಷಿಗಳಿವೆ. ಆದರೆ 99% ಪ್ರಾಣಿ ಪಕ್ಷಿ ಜೀವಿಗಳ ಗಮನಿಸಿದಾಗ ನಮಗೆ ಗೊತ್ತಾಗುವಂತ ಒಂದು ಸಂಗತಿ ಅಂದ್ರೆ ಅವು ಕೂಡ ನಾಳೆಗಾಗಿ ಕೂಡಿಡೋದಿಲ್ಲ. ಅವತ್ತವತ್ತೇ ದುಡ್ಕೊಳ್ತವೆ, ಅವತ್ತವತ್ತೇ ತಿಂತವೆ, ಅವತ್ತವತ್ತೇ ಅದನ್ನ ಕಳೀತವೆ. ಆದ್ರೆ ಇವೆಲ್ಲವಕ್ಕೂ ಅಪವಾದ ಅನ್ನೋ ಹಾಗೆ ಬಹುಶಃ ಇರುವೆ ಒಂದು ಕೂಡಿಡಂಗೆ ಕಾಣಿಸ್ತದೆ. ಅದೇನು ತಪ್ಪಾಗಲ್ಲ, ಅದಕ್ಕೆ ಆಸೆ ಇಲ್ಲ ಅದಕ್ಕೆ. ಆದ್ರೆ ಇವನ್ನೆಲ್ಲವನ್ನೂ ಹೊರತುಪಡಿಸಿ ಮನುಷ್ಯನಷ್ಟು ದುರಾಸೆ, ಅಂದ್ರೆ ಎಷ್ಟು ದುರಾಸೆ ಅಂದ್ರೆ ನನಗಿರ್ಲಿ ಪರವಾಗಿಲ್ಲ, ಮಕ್ಕಳಿಗಿರ್ಲಿ ಪರವಾಗಿಲ್ಲ, ಇನ್ನು ಹುಟ್ಟದೇ ಇರುವ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳಿಗೂ ಇರ್ಲಿ ಅನ್ನುವಂಥದ್ದು ಖಂಡಿತ ದುರಾಸೆ ಅಂತಾನೆ ಹೇಳ್ಬೇಕು. ಆದ್ರೆ ಬಸವಣ್ಣವರು ಇದನ್ನು ತೀವ್ರವಾಗಿ ವಿರೋಧಿಸ್ತಾರೆ. ಎಲ್ಲೂ ಕೂಡ ಈ ಸಂಗ್ರಹಕ್ಕೆ ಅವರು ಎಂದೂ ಒತ್ತು ಕೊಡೋದಿಲ್ಲ. ಅಸಂಗ್ರಹತ್ವ ಅವರದು ಬಹಳ ಮುಖ್ಯವಾದಂತ ಧ್ಯೇಯ ಆಗಿತ್ತು. ಅದಕ್ಕೊಂದ್ ಕಡೆಗೆಲ್ಲ ಒಂದು ಹೇಳಿದಂತ ಒಂದು ಮಾತು, ಹೊನ್ನಿನೊಳಗೊಂದು ಹೊರೆಯ, ವಸ್ತ್ರದೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ ತಲೆದಂಡ ಅಂತಾರೆ. ತಲೆದಂಡನೆ ಕೊಡಕ್ ಸಿದ್ಧ ಆಗ್ತಾರೆ. ಒಂದ್ ವೇಳೆ ನಾನು ಸ್ಟಾಕ್ ಇಟ್ಕೊಂಡ್ರೆ, ಸಂಗ್ರಹ ಮಾಡ್ಕೊಂಡ್ರೆ ಅಂತ. ಈ ನಿಟ್ಟಿನಲ್ಲಿ ನೀವು ಇನ್ನೊಂದು ಯಾವ್ದಾದ್ರು ಬೇರೆ ಒಂದು ವಚನವನ್ನ ವಿಶ್ಲೇಷಣೆ ಮಾಡ್ಬೋದಾ? ಬಸವಣ್ಣನವರ ಅನೇಕ ವಚನಗಳಲ್ಲಿ ಸರಿ ತಾನು ಹೇಳ್ದಂಗೆ ಅವ್ರು ಬಹಳ ಮುಖ್ಯವಾಗಿ ಅವ್ರ ತತ್ವದಲ್ಲಿ ಬರುವಂಥದ್ದು ಸಂಗ್ರಹಕ್ಕೆ ಅವ್ರು ಯಾವತ್ತೂ ಕೂಡ ಒಳಗಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆ ಗುಣ ಏನಪ್ಪ ಅಂದ್ರೆ ಯಾರು ಕೂಡ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ದುಡಿದು ಸಂಪಾದನೆ ಮಾಡಿ ಬದುಕುವಂತ ಒಂದು ವಾತಾವರಣ ನಿರ್ಮಿಸಬೇಕು ಅನ್ನೋ ಒಂದು ಆಲೋಚನೆ. ಅದು ಇವತ್ತು ಏನಾಗಿದೆ ಅಂದ್ರೆ ಜಗತ್ತಿನಲ್ಲಿ 10% ಜನ 50% ಏನ್ ಜನ ದುಡ್ಡು ಕೂಡಿಡ್ಬೋದು ಅಷ್ಟನ್ನ ಕೂಡಿಟ್ಟದಾಗ ಅನ್ನೋದು ಒಂದು ಅಂಕಿಅಂಶ. ಅಂದ್ರೆ ಜಗತ್ತಿನಲ್ಲಿ ಇನ್ನು ಎಷ್ಟೋ ವರ್ಷಗಳು ನಾವು ಬದುಕ್ತೀವಿ ಅನ್ನೋ ಒಂದು ದುರಾಸೆಯಿಂದಲೋ ಏನೋ ಭ್ರಮೆಯಿಂದಲೋ ಈ ರೀತಿ ಬದುಕುವಂತ ವಾತಾವರಣ ನೋಡ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ಸಿರಿಯಿಂದ ಅಥವಾ ಐಶ್ವರ್ಯದಿಂದ ಯಾರು ಮೆರಿಬಾರದು ಅನ್ನೋ ಆಲೋಚನೆಯಲ್ಲಿ ಅವರ ಒಂದು ಅಪರೂಪದ ವಚನ, ಇದು ಬಹಳ ಜನಪ್ರಿಯ ವಚನ, ತಾವೆಲ್ಲರೂ ಕೂಡ ಕೇಳಿರ್ತಾರೆ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿಯುವರು ಕೂಡಲ ಸಂಗಮ ದೇವ. ನೋಡಿ, ವಚನ ನಾವೆಲ್ಲರೂ ಕೂಡ ಬಹಳ ಸಂದರ್ಭದಲ್ಲಿ ಕೇಳಿರ್ತೀವಿ. ಅಂದ್ರೆ ಐಶ್ವರ್ಯದಿಂದ ಯಾರು ಕೂಡ ಮೆರಿಬಾರದು. ಅಂದ್ರೆ ಬಡತನ ಸಿರಿಯತನ ಅನ್ನೋದು ಮನುಷ್ಯನಿಗೆ ಯಾವ ಬಂದು ಯಾವ ಹೋಗುತ್ತೋ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವು ರೂಪಕಗಳನ್ನ ಇಲ್ಲಿ ಕೊಡುವಂತ ಒಂದು ಕೆಲಸವನ್ನ ಬಸವಣ್ಣವರು ಮಾಡ್ತಾರೆ. ಹಾವು ತಿಂದವರು ನುಡಿಸಬಹುದು.
ಹಾವು ಕಚ್ಚಿದ ಸಂದರ್ಭದಲ್ಲಿ ತಿಂದವರು ಅಂದ್ರೆ ಹಾವು ಕಚ್ಚಿದಂಥ ಸಮಯದಲ್ಲಿ ಅಂತ ಒಂದು ಕಷ್ಟದ ಸಂದರ್ಭದಲ್ಲೂ ಕೂಡ ಹಾವು ಕಚ್ಚಿದವನ್ನ ನಾವು ಒಂದೆರಡು ಮಾತಾಡಿಸಿ ಅವಕಾಶ ಇದೆ, ಮಾತಾಡ್ಬೋದು. ಅಂದ್ರೆ ಅವನಲ್ಲಿ ವಿಷಯ ಏರ್ಬಿಟ್ಟಿರ್ತೈತಿ ಮಾತಾಡ್ಸಕ್ಕೆ ಸಾಧ್ಯ ಅಲ್ಲ, ಅಷ್ಟೇ ಮತ್ತು ಕೊಟ್ರೆ ಮಾತಾಡೋಕೆ ಅವಕಾಶ ಇದೆ. ಆದ್ರೆ ಗರ ಹೊಡೆದವರು ನುಡಿಸಬಹುದು. ಇದು ನಾವೆಲ್ಲ ಹಳ್ಳಿಯಲ್ಲಿ ಕೇಳ್ತೀವಿ. ಗರ ಅಂದ್ರೆ ನಾವು ಭೂತ, ಪಿಶಾಚಿ, ಪ್ರೇತ ಈ ತರ ಅಂದ್ರೆ ಮೈ ಮನಗಳ ಮೇಲೆ ಹತೋಟಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ನಾವು ಗರ ಅಂದ್ರೆ ಮಾನಸಿಕವಾಗಿ ಅವನು ಮಾತಾಡಿಸಬಹುದು ಅನ್ನೋ ಅರ್ಥದಲ್ಲಿ. ಆದ್ರೆ ಸಿರಿಗರ ಹೊಡೆದವರು ನುಡಿಸಲು ಬಾರದು ನೋಡಯ್ಯ. ಸಿರಿಗರ ಅನ್ನುವಂತ ಒಂದು ರೂಪಕವನ್ನು ಇಲ್ಲಿ ಬಳಸಿದ್ದಾರೆ. ಅಂತರ್ನ ಮಾತಾಡಿಸೋದು ತುಂಬಾ ಕಷ್ಟ. ಈ ಕೊರೋನಾ ಅವಧಿಯಲ್ಲಿ ಈಗ ಅದು ವಿರುದ್ಧವಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೋಟಿಗಟ್ಟಲೆ ಹಣವನ್ನು ಇರ್ತಕ್ಕಂಥ ಮನೇಲೂ ಕೂಡ ಅವ್ರ ಮನೇಲಿ ಯಾರೋ ಸತ್ತಿದ್ರೆ ಬಾರಪ್ಪ ನಮ್ಮ ಮನೆಯಲ್ಲಿ ಇಂಥ ಕೊರೋನಾ ಪೇಷಂಟ್ ಕರ್ಕೊಂಡು ಹೋಗಿ ಕೋಟಿಗಟ್ಟಲೆ ದುಡ್ಡು ಕೊಡ್ತೀನಿ ಕೂಡ ಬರದಂತ ಸ್ಥಿತಿಯಲ್ಲಿ ನಾವು ನೋಡ್ತೀವಿ. ಅಂದ್ರೆ ಮೌಲ್ಯ ಏನು ಅಂತ ಈಗ ಬಡತನ ಸಿರಿತನ ಅನ್ನೋದು ಯಾರು ಕೂಡ ಶಾಶ್ವತವಲ್ಲ ಅನ್ನೋದು ಹಿನ್ನೆಲೆಯಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಚನ. ಅದಕ್ಕೆ ಅಂತ ಒಂದು ಶ್ರೀಮಂತಿಕೆ ಅನ್ನುವಂಥದ್ದು, ಐಶ್ವರ್ಯ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ. ನಾವು ಕಳೆದ 2 ವರ್ಷಗಳಿಂದಲೂ ಕೂಡ ಒಂದು ಕೊಡಗು ಅಥವಾ ಉತ್ತರ ಕನ್ನಡದ ಪ್ರವಾಹದ ಸಂದರ್ಭ ನೋಡಿರ್ಬೋದು. ನಾವು ಕೊಡಗಿನಲ್ಲಿ ಅನೇಕ ಮನೆ ಮಠಗಳನ್ನು ಕಳ್ಕೊಂಡಿರ್ತಾರೆ. ಬೆಳಿಗ್ಗೆ ಅವನು ಬೆಂಚ್ ಕಾರಲ್ಲಿ ಓಡತಕ್ಕಂಥ ಒಬ್ಬ ವ್ಯಕ್ತಿ ರಾತ್ರಿ ಇಡೀ ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿಗೆ ನಿಲ್ಲುವಂತ ಒಂದು ಸಂದರ್ಭ ನಾವು ನೋಡಿದ್ವಿ. ಅಂದ್ರೆ ಅಲ್ಲಿ ಅನೇಕ ಗಂಜಿ ಕೇಂದ್ರಗಳನ್ನು ಕೂಡ ತೆರೆದಂತ ಸಂದರ್ಭ. ಆಗ ಎಲ್ಲರೂ ಕೂಡ ಒಂದು ತಟ್ಟೆಯಲ್ಲಿ ಅವತ್ತ ಬೆಂಚ್ ಕಾರಲ್ಲಿ ಓಡಾಡ್ತಕ್ಕಂಥವನು ಅಲ್ಲೇ ಇಬ್ಬರು ಕೂಡ ಊಟ ಮಾಡುವಂತ ಸ್ಥಿತಿ ಬರುತ್ತೆ. ಅದಕ್ಕೆ ಆ ಒಂದು ಐಶ್ವರ್ಯ ಅಂತಕ್ಕಂಥದ್ದು ಯಾವಾಗ ಅದು ನಾಶವಾಗುತ್ತೋ ಅವನಿಗೆ ಆಗ ಅದರ ಒಂದು ಮೌಲ್ಯ, ಬದುಕಿನ ಮೌಲ್ಯ ಗೊತ್ತಾಗುತ್ತೆ. ಬೇರೆ ಜೊತೆ ಹೇಗೆ ಬದುಕಬೇಕು ಅನ್ನೋ ಒಂದು ಮೌಲ್ಯ ಗೊತ್ತಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಮಾತನ್ನ ಹೇಳ್ತಾರೆ. ಅದಕ್ಕೆ ಅವನ್ನೆಲ್ಲ ಬಡತನವೆಂಬ ಮಂತ್ರವಾದಿ ಹೋಗರು. ದೆವ್ವವನ್ನ ಓಡಿಸ್ಲಿಕ್ಕೆ ನಾವು ಯಾರೊಬ್ಬ ಮಂತ್ರವಾದಿ ಕರ್ಕೊಂಡ್ಬಂದು ಅವನು ಏನೋ ಒಂದು ಮಾಡಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥ ಒಂದು ಬಹಳ ಹಿಂದಿತ್ತು. ಅಂತ ಒಬ್ಬ ಮಂತ್ರವಾದಿ ಯಾರಿಗೆ ಅವನಿಗೆ ಬರ್ಬೇಕಪ್ಪ ಅಂದ್ರೆ ಐಶ್ವರ್ಯ ಇರ್ತಕ್ಕಂಥ ಒಬ್ಬ ಮನಸ್ಸನ್ನ ತುಂಬಿಟ್ಟಿರ್ತಾನೆ. ಯಾವಾಗಲೂ ಸಂಪತ್ತಿನ ಒಂದು ದಾಹ ಇರುತ್ತೆ, ಯಾವಾಗಲೂ ಹಣದ ಬಗ್ಗೆನೇ ಅವನು ಯೋಚನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಅಂತ ಒಬ್ಬ ವ್ಯಕ್ತಿ ಅವನು ಬಡತನ ಬಂದಾಗ ಮಾತ್ರ ಅವನು ಮತ್ತೊಬ್ಬರ ಮಾತು ಕೇಳುವಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು. ಈ ಹಿನ್ನೆಲೆಯಲ್ಲಿ ಯಾರು ಕೂಡ ಒಂದು ಸಿರಿಯಿಂದ ಅಥವಾ ಐಶ್ವರ್ಯದಿಂದ ಮೆರಿಬಾರದು ಅನ್ನೋ ಒಂದು ಆಲೋಚನೆಯನ್ನ ಬಸವಣ್ಣವರು ಈ ಒಂದು ವಚನ ಮೂಲಕ ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಅಂತ ಹೇಳಿ ಬಯಸ್ತಾರೆ. ಬಹುಶಃ ಬಹಳ ಜನ ಭಾವಿಸರಾಗಿ ಬಡತನ ಒಂದು ಶಾಪ ಅಂತ ಭಾವಿಸ್ಕೊಂಡ್ಬಿಟ್ಟಿದೆ, ವರ. ಅದನ್ನೇ ಇಲ್ಲಿ ಬಸವಣ್ಣವರು ಬಹಳ ಸೂಚ್ಯವಾಗಿ ಹೇಳಿದಂಗೆ ಕಾಣ್ತಾರೆ. ನಮ್ಮ ಎಲ್ಲರ ಬೆಳವಣಿಗೆ ಇದನ್ನೆಲ್ಲ ಬಡತನವೂ ಒಂದು ಕಾರಣ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲಿಲ್ಲ. ಹೌದು, ನಾಗರಾಜ್ ಇದೊಂದು ವಚನ ಹಾಡ್ತೀರಿ. ಹಾವು ತಿಂದವರ ನುಡಿಸಬಹುದು, ಕರ ಹೊಡೆದವರ ನುಡಿಸಬಹುದು. ಹಾವು ತಿಂದವರ ನುಡಿಸಬಹುದು, ಕರ ಹೊಡೆದವರ ನುಡಿಸಬಹುದು. ಕರ ಹೊಡೆದವರ ನುಡಿಸಬಹುದು. ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು, ಬಡತನವೆಂಬ ಮಂತ್ರವಾದಿ ಹೋಗಲು. ಒಡನೆ ನುಡಿವಗಯ್ಯ ಕೂಡಲ ಸಂಗಯ್ಯ. ಒಡನೆ ನುಡಿವಗಯ್ಯ ಕೂಡಲ ಸಂಗಯ್ಯ. ಹಾವು ತಿಂದವರ ನುಡಿಸಬಹುದು, ಕರ ಹೊಡೆದವರ ನುಡಿಸಬಹುದು. ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಅಯ್ಯ ಬಾರದು ನೋಡಯ್ಯ. ಅಯ್ಯ ಬಾರದು ನೋಡಯ್ಯ. ಧನ್ಯವಾದಗಳು ನಾಗರಾಜ್. ಬಹುಶಃ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿನಿಂದೆ ಗೌರವ ಸೂಚಕವಾಗಿ ನಾವು ಅನೇಕ ಶಬ್ದಗಳನ್ನು ಬಳಸೋದನ್ನು ನೀವೆಲ್ಲ ಕಂಡಿದ್ದೀರಿ. ಶ್ರೀ ಅಂತ ಇರ್ಬೋದು, ಶ್ರೀಮತಿ ಹೆಣ್ಮಕ್ಳಾದ್ರೆ ಶ್ರೀಮಾನ್, ಮಹಾಶಯ, ಸರ್ ಅಥವಾ ಪ್ರೊಫೆಸರ್ ಅಂತ ಅವರ ಆ ಉದ್ಯೋಗವನ್ನು ಕುರಿತು ಇಟ್ಕೊಳ್ಳುವಂಥ ಶಬ್ದಗಳನ್ನ ನಾವು ಗಮನಿಸಿದ್ವಿ. ಅದೇ ಸಾಲಿನಲ್ಲಿ ಇತ್ತೀಚೆಗೆ ಶರಣ ಶರಣೆ ಅಂತಲೂ ಮಾತಾಡ್ತಾರೆ.
ಶರಣ ಎಚ್ ಎಸ್ ದ್ಯಾಮೇಶ್ ಶರಣ ನಾಗರಾಜ್ ಶರಣೆ ಹೇಳ್ತಾ ಹೋಗ್ತೀವಲ್ಲ. ಆದರೆ ಈ ಶಬ್ದಗಳಿಗೆ ಶ್ರೀಮಾನ್ ಅನ್ನುವಂಥ ಶಬ್ದಗಳಿಗೂ ಶರಣೆ ಅನ್ನೋ ಶಬ್ದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಶರಣ ಸಾಹಿತ್ಯ ಬಂದಂಥವರು ಹೇಳುವಂಥ ಮಾತು. ಅಷ್ಟು ಸರಳ ಅಲ್ಲ ಶರಣಾಗದು ಅನ್ನುವಂಥ ಮಾತು ಎಲ್ಲ ಕಡೆ ಉಲ್ಲೇಖ ಆಗುತ್ತೆ. ಏನದು ಗೊತ್ತಿ ಶರಣ ಅಂದ್ರೆ ಏನು, ಅದರ ಆಗುವಂತ ಪರಿ ಹೇಗೆ, ಶರಣ ಆಗುವಂತ ಪರಿ ಹೇಗೆ ಅಂತ ಮತ್ತೆ ತಮ್ಮ ಶರಣ ಇಲ್ಲೇ ಇದ್ದಾನೆ. ಅವ್ರ ಹೆಸರು ಕೂಡ ಶರಣಪ್ಪ. ಶರಣ ಅಂತ ಹೆಸರು ಇಟ್ಕೊಳ್ಳೋದು ಬೇರೆ, ಶರಣ ಅಂತ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಹಿಂದ್ಗಡೆ ಶ್ರೀ ಬದಲಾಗಿ ಶರಣ ಅಂತ ಸೇರಿಸುತ್ತೆ. ಹೌದು. ಈ ಪ್ರಶ್ನೆಯನ್ನು ನಮ್ಮ ಹಿರಿಯ ಗುರುಗಳಿಗೆ ಅನೇಕರು ಕೇಳಿದ್ದುಂಟು. ಆ ಸಂದರ್ಭದಲ್ಲಿ ಅವರು ಆಹ್ವಾನ ಪತ್ರಿಕೆಯಲ್ಲಿ ಶರಣ ದ್ಯಾಮೇಶ್ ಅಂತ ಹಾಕ್ತಾರೆ. ದ್ಯಾಮೇಶ್ ವಿಭೂತಿ ಹಚ್ಚಲ್ಲ, ಲಿಂಗ ಕಟ್ಟಿಲ್ಲ, ವಚನಗಳನ್ನು ಓದೋದು ಗೊತ್ತಿಲ್ಲ, ಅವನ ನಡಾವಳಿಕೆಗಳು ಹೇಗೆ ತಿಳಿದಿಲ್ಲ, ಅವನಿಗೆ ನೀವು ಶರಣ ಅನ್ನೋ ಪದವನ್ನ ಬಳಸೋದು ಶರಣ ತತ್ವಕ್ಕೆ ಅಪಚಾರ ಆಗಲ್ವಾ ಅಂತ ಕೇಳೋದು. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದು, ನೋಡಪ್ಪ ಶ್ರೀ ಅಂತ ಬರೀತೀವಿ, ಶ್ರೀ ಅಂದ್ರೆ ಸಂಪತ್ತು, ಶ್ರೀ 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 ಅಂತ ಹೇಳಿ 1108 ಅಂತ ಹೇಳೋದು. 1108 ಅವ್ನ ಸಂಪತ್ತುಳ್ಳವನು ಅಂತ ಹಂಗಲ್ಲ, ಆಗ್ಲಿ ಅನ್ನುವಂಥ ಆಶೀಷ್ ಅವನು ಸಂಪತ್ತುಳ್ಳವನಾಗ್ಲಿ. ಹಾಗೆ ಶರಣ ಅಂತ ಹಾಕ್ತೇವೆ ಅಂದ್ರೆ ಅವನು ಶರಣರ ನಡೆ ನುಡಿಗಳನ್ನ ಮೈಗೂಡಿಸ್ಕೊಂಡು, ಅವನ ಆಚಾರ ವಿಚಾರಗಳನ್ನ ತಿದ್ದುಕೊಂಡು, ಅವನ ಬದುಕು ಪಾವನವಾಗಲಿ. ಶರಣ ಅಂದ್ರೆ ಅರಿವು ಆಚಾರ ಒಂದಾದವು. ಆ ಹಿನ್ನೆಲೆಯಲ್ಲಿ ಶರಣ ಅನ್ನುವಂಥ ಪದವನ್ನು ನಾವು ಸ್ವೀಕಾರ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಅವರೊಂದು ಇದು ಹೇಳ್ತಾರಲ್ಲ ಬುದ್ಧಿ, ಕೆಲವು ಹಿಂಗಿರ್ಬೇಕು ಅನ್ನುವಂಥ ನಡವಳಿಕೆಗಳನ್ನ ಆ ಮಾತುಗಳು ಹೇಳ್ಬೋದಾ? ಬಹುಶಃ ನೀವು ಶರಣ ಆಗಬೇಕು ಅಂದ್ರೆ ಅವನ ನಡವಳಿಕೆಗಳು ಹೇಗಿರ್ಬೇಕು? ಬಹಳ ಜನ ಏನ್ ತಿಳ್ಕೊಳ್ತಾರೆ, ಹಣೆ ಮೇಲೆ ವಿಭೂತಿ ಹಚ್ಕೊಂಡ್ರೆ, ಹೊರಗಲ್ಲಿ ಧರಿಸ್ಕೊಂಡ್ರೆ, ಇಷ್ಟಲಿಂಗಧಾರಿ ಆಗಿದ್ರೆ, 4 ವಚನಗಳನ್ನು ಹೇಳಿದ್ರೆ ಅವನು ಶರಣ ಅಂತ ಹೇಳಿಬಿಡ್ಬೋದು. ಇಲ್ಲ, ಅಷ್ಟಕ್ಕೆ ಅವನು ಶರಣ ಆಗಲ್ಲ. ಅವನ ಆಚಾರಗಳು ಹೇಗಿದಾವು ಅನ್ನೋದು ಬಹಳ ಮುಖ್ಯ ಆಗ್ಬೇಕು. ಆಚಾರ ಶುದ್ಧಿ ಇಲ್ಲದೆ ಶರಣ ಅಂತ ಇಟ್ಕೊಂಡ್ರೆ ಅದು ವ್ಯರ್ಥ. ಆ ಹಿನ್ನೆಲೆಯಲ್ಲಿ ಬಸವಣ್ಣವರು ಅನೇಕ ವಚನಗಳನ್ನು ಹೇಳಿದ್ದಾರೆ. ಒಂದು ವಚನವನ್ನು ನೀವು ಗಮನಿಸಬೇಕು, ಅಂಗದಿಚ್ಛೆಗೆ ಮಧ್ಯ ಮಾಂಸವ ತಿಂಬರು, ಕಂಗಳಿಚ್ಛೆಗೆ ಪರವಧುವ ನೆರೆವ, ಲಿಂಗ ಲಾಂಛನ ದಾರಿಯಾದಲ್ಲಿ ಫಲವೇನು, ಲಿಂಗ ಪಥವ ತಪ್ಪಿ ನಡೆಬವರು, ಜಂಗಮ ಮುಖದಿಂದ ನಿಂದೆ ಬಂದಡೆ, ಕೊಂಡ ಮಾರಿಂಗೆ ಹೋಗುವುದು ತಪ್ಪದು ಕೂಡಲ ಸಂಗಮ ದೇವ. ಬಹುಶಃ ಇದು ಶರಣ ತತ್ವಕ್ಕೆ ಒಂದು ಉದಾಹರಣೆ ಅಂತ ನಾವು ಭಾವಿಸ್ಕೊಳ್ತೇವೆ. ಇವತ್ತು ನಮ್ಮ ಬದುಕು ಸಾರ್ಥಕ ಆಗಬೇಕು ಅಂದರೆ ಅದಕ್ಕೆ ನೈತಿಕ ನೆಲೆಗಟ್ಟು ತುಂಬ ಮುಖ್ಯ. ನೈತಿಕ ನೆಲೆಗಟ್ಟು ಇಲ್ಲದೇ ಇದ್ದರೆ ನಮ್ಮ ಬದುಕು ಬರಡಾಗುತ್ತೆ. ಬರಡಾಗಬಾರ್ದು ಅನ್ನೋಕ್ಕೆ ಅನೇಕ ವಚನಗಳನ್ನು ಬಸವಣ್ಣವರು ಹೇಳ್ತಾರೆ. ಅದರಲ್ಲೂ ಲಿಂಗಾಯತ ಧರ್ಮವನ್ನು ಹಾಕಿಕೊಂಡಂಥವರು, ಇಷ್ಟಲಿಂಗಧಾರಿಗಳಾದಂಥವರು ತಮ್ಮ ಕಾಮನೆಗಳಿಗೆ ಒಂದು ರೀತಿ ಕಡಿವಾಣವನ್ನು ಹಾಕ್ಕೊಳ್ಬೇಕಾಗುತ್ತೆ. ಕಾಮನೆಗಳಿಗೆ ಕಡಿವಾಣವನ್ನು ಹಾಕ್ಕೊಳ್ಳದೇ ಇದ್ದರೆ ಅವನ ಪಂಚೇಂದ್ರಿಯಗಳ ಉಪಟಳ ಜಾಸ್ತಿ ಆಗುತ್ತೆ. ಆ ಪಂಚೇಂದ್ರಿಯಗಳು ಯಾವಾಗ ಹೇಗೆ ಯಾರನ್ನ ಕಾಡ್ತಾವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಏನೇನೋ ಬಯಸುತ್ತೆ. ಆ ಬಯಸಿದ್ದನ್ನೆಲ್ಲ ನಾವು ಕೊಡ್ತಾ ಹೋದರೆ ಆ ವ್ಯಕ್ತಿಯ ಬದುಕು ನರಕ ಆಗುತ್ತೆ. ಈ ನಿಟ್ಟಿನಲ್ಲಿ ಲಿಂಗಧಾರಿಗಳಾದಂಥವರು ಮದ್ಯ ಮಾಂಸ ಇವುಗಳನ್ನೆಲ್ಲ ಸೇವಿಸಬಾರದು. ಅದಕ್ಕಿಂತ ಬಹಳ ಮುಖ್ಯವಾದದ್ದು ಪರಸ್ತ್ರೀಯ ಸಂಘವನ್ನು ಮಾಡಬಾರದು. ಹಾಗೆ ಮಾಡಿದ್ದೇ ಆದರೆ ಅವರು ಲಿಂಗ ಕಟ್ಟಿಕೊಂಡ್ರು ಕೂಡ ವ್ಯರ್ಥ, ಅರ್ಥಹೀನ. ಲಿಂಗ ಪಥಕ್ಕೆ ವಿರುದ್ಧವಾಗಿ ಅವ್ರು ನಡೆದ ಹಾಗೆ ಅಂಥ ಅನಾಚಾರಗಳಿಗೆ ಜಂಗಮರು ಬೈತಾರೆ ಅಂತ ಹೇಳ್ತಾರೆ. ಬೈಬೇಕು ಜಂಗಮರು. ಯಾರು ಅಂದರೆ ಅರಿವು ಆಚಾರ ಉಳ್ಳಂಥವ್ರು. ಯಾರಿಗೆ ಅರಿವು ಆಚಾರ ಇಲ್ಲದೆ ಅನಾಚಾರಗಳಲ್ಲಿ ನಡ್ಕೊಳ್ತಾರೋ ಅಂಥವ್ರಿಗೆ ಚೀಮಾರಿ ಹಾಕ್ತಾರೆ. ಜಂಗಮ ಅಂತಂದ್ರೆ ಅವನು ನೇರವಾಗಿ ಸಮಾಜದ ದೋಷಗಳನ್ನು ತಿದ್ದುವಂಥ ವ್ಯಕ್ತಿ. ಹಾಗಾಗಿನೇ ಜಂಗಮರಿಗೆ ಈಗಲೂ ಕೂಡ ಗೌರವ ಇದೆ. ಈಗ ನಾವು ಜಂಗಮರು ಅಂದ್ರೆ ಒಂದು ರೀತಿ ಮನೆತನದವರು ಅಂತ ಭಾವಿಸ್ಕೊಂಡು, ಜಾತಿಯಿಂದ ಬಂದವರು, ಜಾತಿಯಿಂದ ಅಲ್ಲ, ಅರಿವು ಆಚಾರದಿಂದ ಯಾರು ಜಂಗಮರಾಗ್ತಾರೋ ಅವರು ತಮ್ಮ ಇಂದ್ರಿಯಗಳ ಮೇಲೆ ಅವ್ರು ಹತೋಟಿ ಇಟ್ಕೊಂಡಿರ್ತಾರೆ.
ಭಕ್ತರಿಗೂ ಕೂಡ ಇದೇ ದಾರಿಯಲ್ಲಿ ನೀವು ನಡಿಬೇಕು ಅಂತ ಹೇಳ್ತಾರೆ. ಹಾಗೆ ನಡ್ಕೊಂಡಾಗ ಅಂದರೆ ಅವರು ಮಧ್ಯ ಮಾಂಸವನ್ನು ದೂರ ಇಡಬೇಕು, ಪರಸ್ತ್ರೀ ಸಂಘದಿಂದ ಹೊರಗೆ ಬರಬೇಕು, ಸದಾಚಾರಿಗಳಿಂದ ನಡ್ಕೊಳ್ಬೇಕು. ಅಂಥವ್ರನ್ನ ನೀವು ಇಷ್ಟಲಿಂಗ ಧರಿಸ್ಕೊಂಡ್ರೆ, ಪೂಜೆ ಮಾಡಿದರೆ ನಿಜವಾದ ಭಕ್ತರಾಗ್ತೀರಿ. ಶರಣ. ಆಗ ನಿಮ್ಮ ಬದುಕು ಅರ್ಥಪೂರ್ಣ ಆಗುತ್ತೆ. ನೀವೇ ಶರಣ. ಶರಣ ಅಂತಂದರೆ ಅವನು ಯಾವುದೋ ಲೋಕದಿಂದ ಇಳಿದು ಬಂದಂಥವನಲ್ಲ, ಈ ಲೋಕದಲ್ಲೇ ಇದ್ದು ಶುದ್ಧವಾದಂಥ ಆಚಾರ ವಿಚಾರಗಳನ್ನು ಮೈಗೂಡಿಸ್ಕೊಂಡಂಥವ್ರು. ಅದನ್ನೇ ಬಸವಣ್ಣವರು ಮತ್ತೊಂದು ಕಡೆ ಹೇಳ್ತಾರೆ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಇವೆರಡೂ ಇದ್ದಾಗ ಅವನು ಭಗವಂತನಿಗೆ ಪ್ರಿಯವಾಗ್ತಾನೆ, ಹತ್ರ ಆಗ್ತಾನೆ ಅಂತ ಅರ್ಥ. ನಾಗರಾಜ್, ಈ ವಚನ ಹಾಡ್ಬೋದು? ಅಂಗದಿಚ್ಛೆಗೆ ಮಧ್ಯ ಮಾಂಸ ತಿಂಬರು, ಕಂಗಳಿಚ್ಛೆಗೆ ಪರವಧುವ ನೆರೆಬರು. ಅಂಗದಿಚ್ಛೆಗೆ ಮಧ್ಯ ಮಾಂಸ ತಿಂಬರು, ಕಂಗಳಿಚ್ಛೆಗೆ ಪರವಧುವ ನೆರೆಬರು. ಕಂಗಳಿಚ್ಛೆಗೆ ಪರವಧುವ ನೆರೆಬರು. ಜಂಗಮ ಮುಖದಿಂದ ನಿಂದೆ ಬಂದಡೆ, ಜಂಗಮ ಮುಖದಿಂದ ನಿಂದೆ ಬಂದಡೆ. ಕೊಂಡ ಮಾರಿಂಗೆ ಹೋಗುದು ತಪ್ಪದು, ಕೊಂಡ ಮಾರಿಂಗೆ ಹೋಗುದು ತಪ್ಪದು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಧನ್ಯವಾದಗಳು ನಾಗರಾಜ್. ಆರಂಭದಲ್ಲಿ ಮಾತಾಡ್ತಾ ನಾನೇ ಹೇಳಿದಂತ ನೆನಪಿದೆ, ಬಸವಣ್ಣವರು 8 ವರ್ಷದ ಬಾಲಕನಾಗಿದ್ದಾಗಲೇ ಒಂದು ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದವರು ಅಂತ. ಏನು ಆ ಕ್ರಾಂತಿಯ ಕಿಡಿ ಹೊತ್ತಲಿಕ್ಕೆ ಕಾರಣ ಅಂತ ಉಲ್ಲೇಖ ಮಾಡ್ತಾ ಹೇಳಿದಾಗ ಉಪನಯನ ಕಾರ್ಯಕ್ರಮ ಬರ್ತದೆ. ಉಪನಯನ ಕಾರ್ಯಕ್ರಮದಲ್ಲಿ ಅಕ್ಕನಿಗೆ ಇಲ್ಲದೆ ಇರುವಂತ ಉಪನಯನ ಸಂಸ್ಕಾರ ನನಗೆ ಬೇಡ ಅನ್ನುವಂತ ಮಾತನ್ನು ಹೇಳಿ ಧಿಕ್ಕರಿಸ್ಬಿಡ್ತಾರೆ. ಅಂದ್ರೆ ಉಪನಯನ ಅನ್ನೋದು ಒಂದು ಸಂಪ್ರದಾಯ ಬದ್ಧವಾಗಿ ಬಂದಿರುವಂತದ್ದು ಅಂತ. ಅಲ್ಲಿ ಅವ್ರಿಗೆ ಬಹಳ ಸಿಟ್ಟು ಬರ್ತದೆ. ಏನ್ ಸಿಟ್ಟದು? ತಾರತಮ್ಯ ಮಾಡುವಂತ ಸಿಟ್ಟು. ಗಂಡು ಹೆಣ್ಣು, ಬಡವ ಬಲ್ಲಿದ, ಜಾತಿ ತಾರತಮ್ಯಗಳು ಈ ಎಲ್ಲ ಸಂಪ್ರದಾಯಗಳಲ್ಲೂ ಕೂಡ ಎದ್ದು ಕಾಣಿಸ್ತವೆ. ಇವೆಲ್ಲವೂ ಮೌಢ್ಯ. ಈ ಮೌಢ್ಯಗಳು ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಂದು ಬಾಲಕನಾಗಿದ್ದಾಗಲೇ ಅದರ ವಿರುದ್ಧ ಸೆಳೆದು ಮನೆಯನ್ನು ಬಿಟ್ಟು ಬಸವಣ್ಣವರು ಹೊರಗೆ ಹೋಗ್ತಾರೆ. ಮತ್ತೆ ಜೀವನ ಪೂರ್ತಿ ಆ ಮೌಢ್ಯ ವಿರೋಧಿ ನೆಲೆಯನ್ನ ಅಂತರಿಸ್ಕೊಂಡು ಬರ್ತಾರೆ. ಎಲ್ಲೇ ಮೌಢ್ಯಗಳ ಕಂಡ್ರು ಕೂಡ ಅದನ್ನ ಅವರು ಖಂಡಿಸ್ತಾರೆ ಮತ್ತು ಅದಕ್ಕೆ ಪೂರಕವಾದಂತಹ ಉದಾಹರಣೆಗಳನ್ನು ಕೂಡ ಕೊಟ್ಕೊಂತ ಬರ್ತಾರೆ. ಯಾಕೆ ನಾವು ಮೌಢ್ಯಗಳಿಗೆ ಹೋಗ್ಬಾರ್ದು, ಅದರಿಂದ ಆಗುವಂತ ಅನಾಹುತಗಳೇನು ಅನ್ನುವಂಥದ್ದನ್ನ ಸಾಕಷ್ಟು ವಚನಗಳಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಇಂಥದ್ದು ಯಾವ್ದಾದ್ರು ಒಂದು ಮೌಢ್ಯ ವಿರೋಧಿ ನೆಲೆಯಲ್ಲಿ ಹೇಳಿರುವಂತ ಬಸವಣ್ಣವರ ಒಂದು ವಚನವನ್ನ ಉಲ್ಲೇಖ ಮಾಡ್ಬೋದಾ ಅಂತ. ಬಸವಣ್ಣನವರು ಬಾಲ್ಯದಲ್ಲೇ ಸರ್ ಹೇಳಿದಾಗ ಈಗ ಮೊಟ್ಟ ಮೊದಲು ಅವರು ವಿರೋಧ ಮಾಡಿದ್ದು ಮೌಢ್ಯಗಳು. ಹೀಗಾಗಿ ಸಮಾಜದಲ್ಲಿ ನಡೀತಕ್ಕಂಥ ಅನೇಕ ಮೌಢ್ಯಗಳನ್ನು ನಾವು ಇವತ್ತು ನೋಡ್ತೇವೆ. ಅಂದರೆ ಮನೆ ಬೆಳಿಗ್ಗೆ ನಾವು ಟಿವಿ ಹಾಕಿದ ತಕ್ಷಣ ಅಲ್ಲಿಂದಲೇ ನಮ್ಮ ಮೌಢ್ಯ ಶುರುವಾಗುತ್ತೆ. ಅಷ್ಟು ಮನವನ್ನು ಇವತ್ತು ಮೌಢ್ಯ ಮೂಢನಂಬಿಕೆ ಹೋಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಅಂತ ಒಂದು ಶರಣರ ಮೌಢ್ಯ ವಿರೋಧಿ ನಿಲುವನ್ನು ಸಾರುವಂಥ ಬಸವಣ್ಣವರ ಒಂದು ವಚನ, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವು ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ. ಈ ಥರ ಅನೇಕ ಮೌಢ್ಯಗಳನ್ನು ನೋಡ್ತೇವೆ. ಈ ವಚನಕ್ಕೆ ಹೇಳೋದಾದ್ರೆ ನಾವು ಪ್ರತಿ ವರ್ಷ ನಮ್ಮ ಭಾರತದ ಅನೇಕ ಒಂದು ಸಂಸ್ಕೃತಿಯ ದೇಶ, ಅನೇಕ ನಮ್ಮದೇ ಆದಂಥ ಒಂದು ನಂಬಿಕೆಗಳನ್ನು ನಾವು ಸೃಷ್ಟಿ ಮಾಡ್ತಿದ್ದೀವಿ. ನಂಬಿಕೆಗಳು ಅಂದರೆ ನಾವು ಕಲ್ಪಿಸಿಕೊಂಡಿರ್ತಕ್ಕಂಥ ಒಂದು ಸಂಗತಿಗಳು ಮತ್ತು ಆ ಮೂಲಕ ಆಚರಣೆ ಮಾಡ್ತಕ್ಕಂಥವು.
ಹೀಗಾಗಿ ಅನೇಕ ನಮ್ಮ ಮನೆಗಳಲ್ಲಿ ಈ ತರ ನಂಬಿಕೆ ಮತ್ತು ವಾಸ್ತವದ ನಡುವೆ ಇಬ್ಬಗೆಯ ನಡೆನುಡಿಯನ್ನ ನಾವು ಆಚರಿಸುವಂತದ್ದನ್ನ ಇಬ್ಬದಿತನ. ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ವಚನ ಮುಖ್ಯ ಅನ್ಸುತ್ತೆ. ನಾಗರ ಪಂಚಮಿಯನ್ನ ಆಚರಿಸುವಂತ ಸಂದರ್ಭದಲ್ಲಿ ಈ ಒಂದು ವಚನ ಎಲ್ಲರೂ ಕೂಡ ಹೇಳ್ತಾ ಇರೋದನ್ನ ನಾವೆಲ್ಲ ಕೇಳ್ತಾ ಇದ್ದೀವಿ. ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು. ನಾಗರ ಪಂಚಮಿ ಹಬ್ಬದೊಂದು ಎಲ್ಲ ಹೆಣ್ಮಕ್ಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹುತ್ತ ಇರುವ ಸಂದರ್ಭದಲ್ಲಿ ಅಥವಾ ಕಲ್ಲ ನಾಗರಕ್ಕೆ ಹಾಲು ನೆರೆಯುವಂತಹ ಒಂದು ಸಂದರ್ಭ ನಾವು ನಾಗರ ಪಂಚಮಿಯಿಂದ ನೋಡ್ತಾ ಬಂದಿದ್ದೇವೆ. ಆಗ ಎಷ್ಟು ಭಕ್ತಿ ಭಾವದಿಂದ ಹಾಲು ಎರೆಯುವಂಥದ್ದನ್ನ ನೋಡ್ತೀವಿ ಅಂದ್ರೆ, ಆ ತಕ್ಷಣ ಯಾವ ದಿಟ ನಾಗರ ಕಂಡರೆ ಕೊಲ್ಲೆಂಬರೆ. ಇವರ ಭಕ್ತಿಗೆ ಮೆಚ್ಚಿಲ್ಲರ ಒಂದು ನಾಗರ ಪ್ರತ್ಯಕ್ಷ ಆದ್ರೆ ಎಲ್ಲರೂ ಕೂಡ ಹತ್ರಕ್ಕೆ ಹೋಗೋದು ಕೂಡ ಭಯ ಪಡ್ತಾರೆ. ಯಾರು ಕೂಡ ಅದಕ್ಕೆ ಹಾಲು ಎರೆಯ ಪ್ರಯತ್ನ ಬಿಟ್ಟು ದೊಣ್ಣೆ ಹುಡುಕ್ತಾರೆ. ಅದನ್ನ ಹೊಡೆದು ಕೊಲ್ಲಿ ಅನ್ನೋ ಮನಸ್ಥಿತಿ ನಾವು ಬೆಳೆಸ್ಕೊಂಡಿವಿ. ಅಂದ್ರೆ ನಂಬಿಕೆಗೆ ಇರುವಂತಹ ನಮ್ಮ ಮೌಲ್ಯಗಳು ವಾಸ್ತವದ ಮೌಲ್ಯಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಮುಂದಿನ ಒಂದು ಸಾಲ ಅಂದ್ರೆ, ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ಉಂಬ ಜಂಗಮ, ಈ ಜಂಗಮ ಅಂದ್ರೆ ನಡೆ ನುಡಿ ಶುದ್ಧವಾಗಿರುವಂಥವನು, ಚೈತನ್ಯ ಉಳ್ಳಂತ ವ್ಯಕ್ತಿ. ಯಾರು ಯೋಗ್ಯ ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಹೇಳೋದಾದ್ರೆ, ಅವ್ನು ಯಾರು ಮನೆಗೆ ಬಸ್ಕೊಂಡ್ ಬಂದಿರ್ತಾನೆ, ಅವನಿಗೆ ಕೊಡ್ಲಿಕ್ಕೆ ನಾವು ಹಿಂದೆ ಬಂದು ನೋಡ್ತೀವಿ. ಆದ್ರೆ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರೆ, ಉಣ್ಣದೆ ಇರ್ತಕ್ಕಂಥ ಯಾವುದೋ ಒಂದು ಲಿಂಗಕ್ಕೆ ಅಥವಾ ವಿಗ್ರಹಕ್ಕೆ ಮಾಡ್ತೀವಿ ಅದನ್ನ ಪ್ರತಿಮೆಗೆ ಹಾಲನ್ನು ಎರೆಯೋದು, ಅದಕ್ಕೆ ನೈವೇದ್ಯ ನೈವೇದ್ಯ ಮಾಡ್ತಕ್ಕಂಥದ್ದು ನಾವು ಪ್ರತಿನಿತ್ಯ ನೋಡ್ತೇವೆ. ಇದು ಮನುಷ್ಯನ ಒಂದು ಹೇಳಿದ ಹಾಗೆ ನಂಬಿಕೆ ಮತ್ತು ವಾಸ್ತವದ ಎಂತ ಒಂದು ಮನಸ್ಥಿತಿಯಲ್ಲಿ ನಾವೆಲ್ಲ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಕೊನೆಗೆ ಹೇಳ್ತಾರೆ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವು ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಅಂತ ಪರಯ್ಯ. ನಾವು ಕಲ್ಲು ಜೀವಂತವಾಗಿರ್ಬೇಕಾದ್ರೆ ಜೀವಂತವಾಗಿರೋದನ್ನ ಕಲ್ಲಾಗಿ ನೋಡ್ತಾ ಇದೀವಿ. ಈ ತರ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಿವಿ ಅನ್ನೋದನ್ನ ಈ ವಚನದಲ್ಲಿ ತಿಳ್ಕೊಬಹುದು. ಆಮೇಲೆ ಇಲ್ಲಿ ಕೂಡಲ ಸಂಗನ ಶರಣರ ಕಂಡು ಉದಾಸೀನವು ಮಾಡಿದ್ದಾರೆ. ಕೂಡಲ ಸಂಗನ ಶರಣರ, ಇಷ್ಟು ಸಾಲುಗಳಲ್ಲಿ ಕೊನೆಯ ಸಾಲು ಬಹಳ ಮುಖ್ಯ. ಕೂಡಲ ಸಂಗನ ಶರಣರ ಕಂಡು ಉದಾಸೀನವು ಮಾಡಿದ್ದಾರೆ. ಉದಾಸೀನ ಮಾಡೋದಂದ್ರೆ ಅವ್ರ ಬಗ್ಗೆ ತಾತ್ಸಾರ ಮಾಡ್ತಕ್ಕಂಥದ್ದು, ಅವ್ರನ್ನ ಉದಾಸೀನ ಮಾಡಿದ್ದಾರೆ. ಕೂಡಲ ಸಂಘ ಶರಣರು ಅಂದ್ರೆ ಯಾರು ಯೋಗ್ಯ ವ್ಯಕ್ತಿಗಳು, ಯಾರು ನಡೆ ನುಡಿ ಶುದ್ಧವಾಗಿ ಇಟ್ಕೊಂಡಿರ್ತಕ್ಕಂಥವ್ರು, ಅರಿವು ಆಚಾರವನ್ನ ಹೊಂದಿರುವಂತ ವ್ಯಕ್ತಿಗಳು, ಅವ್ರನ್ನ ಯಾರು ತಾತ್ಸಾರ ಮಾಡ್ತಾರೋ ಅವ್ರ ಸ್ಥಿತಿ ಹೆಂಗಾಗುತ್ತಪ್ಪ ಅಂದ್ರೆ ಕಲ್ಲ ತಾಗಿದ ಮಿಟ್ಟೆ ಅಂತ ಪರಯ್ಯ. ಮಿಟ್ಟೆ ಅಂದ್ರೆ ಮಣ್ಣಿನ ಹೆಂಟೆ. ಅಂದ್ರೆ ನೋಡಿ, ಇಷ್ಟು ಮೊದಲಿಂದ ಸಾಲಿಂದ ಇಲ್ಲಿವರೆಗೂ ಕೂಡ ಎಲ್ಲವೂ ಕೂಡ ಅರ್ಥವನ್ನ ಪರಿಭಾವಿಸುವ ಮೂಲಕ ಬಸವಣ್ಣ ಕೊನೆಗೆ ಆ ಸಾಲನ್ನು ಬಳಸ್ತಾರೆ. ಕಲ್ಲ ತಾಗಿದ ಮಿಟ್ಟೆ ಅಂತ ಪರಯ್ಯ ಒಂದು ಉಪಮೆಯನ್ನು ಕೊಡ್ತಾರೆ. ಅಂದ್ರೆ ಕಲ್ಲ ನಾಗರ ಕಂಡರೆ ಹಾಲು ಹೇಳ್ತಕ್ಕಂಥವ್ರು ಅವ್ರ ಮಿಟ್ಟೆ ಸ್ಥಿತಿ ಆಗುತ್ತೆ. ಅಂದ್ರೆ ಏನು ಉಪಯೋಗ ಪ್ರಯೋಜನ ಬಾರದಂತ ಒಂದು ನಡವಳಿಕೆಗಳು ಹೋಗೋಣ ಅಂತದೆ. ದಿಟ ನಾಗರ ಕಂಡೆ ಕೊಲ್ತಕ್ಕಂಥ ಒಂದು ಸ್ಥಿತಿ ಆಗುತ್ತೆ, ಕಲ್ಲು ತಾಗಿದ ಮಿಟ್ಟೆ ಅಂತ ಸ್ಥಿತಿ ಆಗುತ್ತೆ ಒಂದು. ಉಂಬ ಜಂಗಮ ಬಂದ್ರೆ ಅವನ್ನ ಆತಿಥ್ಯ ಮಾಡದಲ್ಲಿ ಅವನ್ನ ಹೊರ ಕಳಿಸ್ತಕ್ಕಂಥ ಒಂದು ನಡೆನುಡಿ. ಆಮೇಲೆ ಉಣ್ಣದ ಲಿಂಗಕ್ಕೆ ಬೋನ್ ಹಿಡಿತಕ್ಕಂಥವು, ಅಂದ್ರೆ ನಾವು ಯಾವುದು ತಿನ್ನೋದಿಲ್ಲ ಅದಕ್ಕೆ ನಾವು ನೈವೇದ್ಯ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇದೆಯಲ್ಲ, ಇವೆಲ್ಲವೂ ಏನಂದ್ರೆ ಪ್ರಯೋಜನಕ್ಕೆ ಬಾರದಂತ ಒಂದು ನಡವಳಿಕೆಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಶರಣರ ಮೌಢ್ಯ ವಿರೋಧಿ ನಿಲಯಗಳನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಇದು ಸಲ್ಲದು ಅನ್ನೋದನ್ನ ಬಸವಣ್ಣವರು ಇಂಥ ಅನೇಕ ವಚನಗಳ ಮೂಲಕ ನಮಗೆ ತಿಳಿಸುವಂಥದ್ದು ನಾವು ನೋಡ್ತಾ ಹೋದ್ದೇವೆ. ಇದನ್ನ ಗಮನಿಸಿದ್ರೆ ಬಸವಣ್ಣವರು ಮೂರ್ತಿ ಪೂಜೆಯ ವಿರುದ್ಧ ಆಗಿದ್ರು ಅಂತ ಹೇಳ್ಬೋದು. ಕಲ್ಲನಾಗರ ಬಸವಣ್ಣವರು ಎಡೆ ಉಣ್ಣದ ಲಿಂಗಕ್ಕೆ ಅವರು ಸ್ಥಾವರ ಮೂರ್ತಿ ಪೂಜೆ ಅನ್ನೋಕ್ಕಿಂತ ಇಲ್ಲಿ ಸ್ಥಾವರ ಅಂತ ನಾವು ಹೇಳಿದ್ವಿ. ಅಂದ್ರೆ ಯಾವುದಕ್ಕೆ ಚೈತನ್ಯ ಇಲ್ಲವೋ, ಅರಿವಿಲ್ಲವೋ, ಆನಂದವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲವೋ ಅದು ದೇವರಲ್ಲ ಅನ್ನೋದು. ದೇವರ ಲಕ್ಷಣಗಳನ್ನು ಹೇಳುವಾಗ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತ ಹೇಳ್ತಾರೆ. ಅದು ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ. ಈ ಲಕ್ಷಣಗಳು ನೀವು ನೋಡುವಂತ ಸ್ಥಾವರ ಪ್ರತಿಮೆಗಳಿಗಿಲ್ಲ. ಈಗ ಅದು ಒಂದು ನಾಗರ ಪಂಚಮಿಯಲ್ಲಿ ಅವ್ರು ಹೇಳಿದ ಹಾಗೆ ಒಂದು ನಾಗಪ್ಪನಿಗೆ ಹಾಲು ಎರೆಯೋದಾಗಲಿ, ನಾಗಪ್ಪನಿಗೆ ಹಾಲು ಎರೆದು ಭಕ್ತಿಯಿಂದ ನೀವು ಮಾಡ್ತೀರಿ ಅನ್ನೋದಾದ್ರೆ ನಿಜವಾದ ನಾಗಪ್ಪ ಬಂದಾಗ ಸಂತೋಷ ಆಗಬೇಕಾಗಿತ್ತು. ಆದ್ರೆ ಆಗಿದ್ದೇನು, ಅಯ್ಯೋ ಹಾವು ಬಂತು ಕರಡಿ ಕಲ್ಲು ಕೊಡು ಅಂತ ಹೇಳಿ ಇಲ್ಲಿ ಒಂದು ಕಡೆ ಹಾಲು ಹಾಕ್ತಾ ಇದ್ರಿ, ಕೈ ಮುಗಿತಾ ಇದ್ರಿ, ಮಂತ್ರ ಹೇಳ್ತಾ ಇದ್ರಿ. ಅದನ್ನೇ ಇನ್ನೊಂದ್ ಕಡೆ ಬಸವಣ್ಣ ಬಹಳ ಚೆನ್ನಾಗಿ ಹೇಳ್ತಾರೆ. ಕಿಚ್ಚು ದೈವವೆಂದು ಹವಿಯಲಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆಯಲಿಲ್ಲ, ಒಂದನೆಯ ಮರೆದು ನಿಂದಿಸುತ್ತಿರುವರು ಕೂಡಲ ಇಂತಹ ಇನ್ನು ಬೇಕಾದಷ್ಟು ಹಾವಾಡಿಗಳು, ಇಂಥ ಅನೇಕ ವಚನಗಳನ್ನು ಹೇಳ್ತಾ ಹೋದ. ಆ ಎಲ್ಲ ವಚನಗಳಲ್ಲೂ ಕೂಡ ಮೌಢ್ಯವನ್ನ ನೀವು ಸಂಪೂರ್ಣವಾಗಿ ನಿರಾಕರಣೆ ಮಾಡಿ ವೈಚಾರಿಕ ಮತ್ತು ವಾಸ್ತವಿಕ ತಳಹದಿ ಮೇಲೆ ಬದುಕನ್ನು ಕಟ್ಕೊಳ್ರಿ ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಒಂದು ಸ್ಪಷ್ಟನೆ ತಾವು ಹೇಳಿದ್ರಿ, ದೇವರಿಗೆ
5 ಲಕ್ಷಣಗಳು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತ. ಹಾಗಾದ್ರೆ ಲಿಂಗುಗಿದೆಯಾ? ಮತ್ತೆ ಆ ಲಿಂಗುಗೆ ನಾವು ಹೆಂಗೆ ಅದನ್ನ ಯಾಕೆ ದೇವರು ಅನ್ಬೇಕು ಅಂತ ಬಹಳ ಜನ ಈ ಪ್ರಶ್ನೆಯನ್ನು ಮಾಡೋದುಂಟು. ಇಷ್ಟಲಿಂಗ ಕೂಡ ಒಂದು ಸ್ಥಾವರ ಅಲ್ಲದೆ, ಖಂಡಿತ ಸ್ಥಾವರ. ಆದರೆ ಅದಕ್ಕೆ ಜಂಗಮದ ಸಂಪರ್ಕ ಇದೆ ಅನ್ನೋದನ್ನ ನೀವು ಗಮನಿಸಬೇಕು. ಇಲ್ಲಿ ಬಸವಣ್ಣನವರ ಕೈಯಲ್ಲಿ ಒಂದು ಇಷ್ಟಲಿಂಗ ಇದೆ. ಚೈತನ್ಯ, ನಮಗೆ ಚೈತನ್ಯ ಇದೆ. ನಮ್ಮ ಚೈತನ್ಯದ ಮೂಲಕ ಅದಕ್ಕೂ ಕೂಡ ಚೈತನ್ಯ ಬರುತ್ತೆ. ಆಮೇಲೆ ಅದು ಇಡೀ ಪ್ರಪಂಚದ ಒಂದು ಸಂಕೇತ, ಗೋಳಾಕಾರವಿದೆ ಇಷ್ಟಲಿಂಗ. ಹಾಗಾಗಿ ಅದನ್ನ ಏನ್ ಹೇಳ್ತೀವಿ ನಾವು, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗಗೆ ನೀವೆಲ್ಲ ಕರಸ್ಥಲಕ್ಕೆ ಬಂದು ಚುರುಕಾಗಿದೆ. ಅಂಥ ವಿಶ್ವವ್ಯಾಪಿಯಾದಂತಹ ಭಗವಂತ ಒಂದು ಚಿಕ್ಕ ಲಿಂಗದ ರೂಪದಲ್ಲಿ ನಮ್ಮ ಕರಸ್ಥಲಕ್ಕೆ ಬಂದಿದ್ದಾನೆ. ಅದರ ಮೂಲಕ ದೇವ್ರ ಹುಡುಕಿ ನೀನು ಈಗ ಹೋಗ್ಬೇಕಾಗಿಲ್ಲ, ನಿನ್ನಲ್ಲೇ ದೇವರಿದ್ದಾನೆ ಅನ್ನೋದನ್ನ ಸಾಂಕೇತಿಕವಾಗಿ ಇಟ್ಕೊಂಡು ನಿಮ್ಮ ಒಳಗಡೆ ಇರುವಂತಹ ಜೀವನೇ ಶಿವ ಆಗ್ಬೇಕು. ಇದು ಸ್ಪಷ್ಟ. ಲಿಂಗು ದೇವರಲ್ಲ, ಅದು ಮಾರ್ಗ. ಅದೊಂದು ಮಾರ್ಗ. ಈಗ ಕನ್ನಡಿಯಲ್ಲಿ ಮುಖ ಇದೆಯಾ? ಇಲ್ಲ. ಮುಖ ನೋಡ್ಕೊಳ್ಳಿಕ್ಕೆ ಅದೊಂದು ಸಾಧನ. ಹಾಗೇನೆ ಇದನ್ನ ಇನ್ನೊಂದು ಅರ್ಥದಲ್ಲಿ ಆಧ್ಯಾತ್ಮಿಕ ಕನ್ನಡಿ ಅಂತ ನಾವು ಸ್ಪಿರಿಚುವಲ್ ಮಿರರ್ ಅಂತ ಕರೀತಾರೆ. ಅದರ ಮೂಲಕ ನಿಮ್ಮ ಅಂತರಂಗವನ್ನ ನೀವು ನೋಡ್ಕೊಳ್ಬೇಕು. ಬರೀ ಇದನ್ನೇ ಪೂಜೆ ಮಾಡಿದ್ರೆ ಹುರುಳಿಲ್ಲ ಎರೆದರೆ ಬಾಡದು ಮರೆದರೆ ಬಾಡದು ಅಂತ ಹೇಳ್ತಾರೆ. ಇದೊಂದು ಸಾಧನ ಸಾಧನೆ. ಅದಕ್ಕೆ ಅವ್ರು ಹೇಳೋದು ಬರೀ ಇಷ್ಟಲಿಂಗ ಒಂದೇ ಹೇಳೋದಿಲ್ಲ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಹೇಳ್ತಾರೆ. ಅಂದ್ರೆ ಒಳಗಡೆ ಮತ್ತೆ ಹೋಗೋದು ನೀವು ಹೊರಗಡೆ ಸಂಕೇತ. ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ, ತನ್ನೊಳಗೆ ಇರೋದನ್ನ ಹೇಳಿದ್ರೆ ಬಹಳ ಸ್ಪಷ್ಟವಾದ ಒಂದು ಇದನ್ನ ಹೇಳಿದ್ರು ಬುದ್ಧಿ. ಗೊಂದಲ ಇತ್ತು. ಈ ಮೌಢ್ಯದಲ್ಲಿ ಹೆಚ್ಚಾಗಿ ಈಗ ವಿದ್ಯಾವಂತರೇ ಒಳಗಾಗ್ತಾರದು ನಾವು ಮಾಡ್ತೀವಿ ಸರ್. ಈಗ ಪ್ರತಿನಿತ್ಯ ಮೊಬೈಲ್ ನಲ್ಲಿ ಆಂಜನೇಯರ ಸೂತ್ರ 100 ಜನ ಕಳಿಸಿದ್ರೆ ನಮ್ಗೆ ಶುಭ ಸುದ್ದಿ ಕೊಡ್ತಾರೆ. ಈ ತರ ಪ್ರತಿನಿತ್ಯ ನಾವು ಅಲ್ಲಿ ಕಳ್ಸಕ್ಕಂತಾರಪ್ಪ ಅಂದ್ರೆ ಎಲ್ಲ ವಿದ್ಯಾವಂತರೇ ಕಳಿಸ್ತಕ್ಕಂಥದ್ದು. ವಿದ್ಯಾವಂತರು ಅಂದ್ರೆ ಓದಕ್ ಬರುತ್ತೆ ಅಂದ್ಕೊಂಡು ವಿದ್ಯಾವಂತರು ಅಂತ ಹೆಚ್ಚು ಪದವಿಯನ್ನು ಏನ್ ಪಡ್ಕೊಂಡಿದ್ರೆ ಅವರು ಆ ತರದ್ರೆ ಅದನ್ನ ಕಳಿಸೋದು. ಆ ಹಿನ್ನೆಲೆಯಲ್ಲೇ ಗುರುಗಳು ಇಂಥದೊಂದು ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿದ್ರು. ಬಹುಶಃ ಈ ವಚನಗಳು ಯಾರು ಬೇಕಾದ್ರೂ ಓದ್ತಾರೆ, ಆದ್ರೆ ಅದ್ರ ಒಳಗೆ ಹಿಡಿದು ಸ್ವಲ್ಪ ತಮಗೆ ಅನ್ವಯ ಆಗುವಾಗ ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಬಹಳ ಕಡಿಮೆ. ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗ್ಲಿ ಅನ್ನೋ ಹಿನ್ನೆಲೆಯಲ್ಲೇ ಗುರುಗಳು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಸೂಚಿಸಿದ್ರಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನಾಗರಾಜ್, 1 ವರ್ಷ ಆಗಿದೆ. ಕಲ್ಲನಾಗರ ಕಂಡರೆ ಹಾಲ ಮೆರೆಯಂಬರಯ್ಯ, ಕಲ್ಲನಾಗರ ಕಂಡರೆ ಹಾಲ ಮೆರೆಯಂಬರಯ್ಯ, ದೀಟದ ನಾಗರ ಕಂಡರೆ, ದೀಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ.
ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ. ಭಾಷೆ ಅಂದ್ರೆ ಒಂದು ಮಾಧ್ಯಮ ಮಾತ್ರ. ಈಗ ಪೂಜ್ಯರು ಈಗ ತಾನು ಹೇಳಿದಾಗೆ ಲಿಂಗ ಹೇಗೆ ದೇವರನ್ನು ಕಾಣಲಿಕ್ಕೆ ಒಂದು ಮಾಧ್ಯಮವೋ, ಭಾಷೆಯು ಕೂಡ ನಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಹಾಕಲಿಕ್ಕೆ ಒಂದು ಮಾಧ್ಯಮ. ಆದಾಗ್ಯೂ ಅದೊಂದು ಮಾಧ್ಯಮ ಆದಾಗ್ಯೂ ಕೂಡ ಅದಕ್ಕೆ ಅದರದ್ದೇ ಆದಂತ ವೈಶಿಷ್ಟ್ಯ ಗುಣಲಕ್ಷಣಗಳು ಇವೆ. ಹಾಗೆ ಇಡೀ ಜಗತ್ತಿನ ಭಾಷೆಗಳನ್ನ ಗಮನಿಸಿದಾಗ ಕನ್ನಡ ಬಹುಶಃ ಅಂತ ಮೊದಲ 16 ಮೊದಲನೇ 16 ಸ್ಥಾನದಲ್ಲೇ ಕನ್ನಡ ಭಾಷೆ ಕೂಡ ಬರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಭಾಷೆಗಳಲ್ಲಿ ಇಲ್ಲದಂತಹ ಸತ್ವ ತತ್ವ ಕನ್ನಡ ಭಾಷೆಯಲ್ಲಿದೆ ಅನ್ನುವಂಥದ್ದು ಹಿರಿಯರ ಒಂದು ಆಲೋಚನೆ ಮತ್ತು ವಾಸ್ತವವು ಕೂಡ ಹೌದು. ಈಗ ನೋಡಿದಾಗ ಈ ಕನ್ನಡ ಭಾಷೆಗೆ ಒಂದು ಆತ್ಮ ಇದೆ. ಆ ಕನ್ನಡ ಭಾಷೆಗೆ ಆತ್ಮವೇ ಈ ವಚನಗಳು ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಸ್ವಲ್ಪ ಹಂಗೆ ಪುನರಾವಲೋಕನೆ ಮಾಡಿದ್ರೆ ನಾವು ಬಹುಶಃ ಆ ಯಾವ ವಚನಗಳು ಕೂಡ ಕಪೋಲ ಕಲ್ಪಿತ ಅಲ್ಲ, ನುಡಿದಂತೆ ನಡೆದಂತವು, ನಡೆದಂತೆ ಅಲ್ಲಿ ಬರೆದಂತವು ಅನ್ನುವಂಥ ಕಾರಣ. ಅಂದ್ರೆ ವಾಸ್ತವವಾದಿಯಾಗಿರುವಂತವ್ರು, ಜಗತ್ತಿನ ಪ್ರಪ್ರಥಮ ಅಥವಾ ಅಪ್ಪಟ ವಾಸ್ತವವಾದಿ ಕವಿ, ಲೇಖಕ, ವಚನಕಾರ ಅಂದ್ರೆ ಬಸವಣ್ಣ ಅಂತ ನಾವು ಹೇಳ್ಬೋದು. ಎಂತ ಅದ್ಭುತವಾದ, ನಾವು ಈಗಲೇ ನೋಡಿದ್ವಿ ಕಲನಾಗರ ಕಂಡರೆ ಒಂದು ರೂಪಕ ಕಣ್ಣಿಗೆ ಕಟ್ಟದಂಗೆ ಕಾಣಿಸುತ್ತದು. ಮತ್ತೆ ಯಾರು ನಮ್ಮಂತವ್ರು ಅದನ್ನ ವಿಶ್ಲೇಷಣೆ ಮಾಡೋದ ಅಗತ್ಯನೇ ಇಲ್ಲ. ಬಹಳ ಸರಳವಾಗಿ ಯಾರಾದ್ರೂ ಕೂಡ ಅರ್ಥ ಮಾಡ್ಕೊಂಡು ಹೇಳುವಂತ ವಚನಗಳನ್ನ ಬಸವಣ್ಣವರಿಂದ ರೂಪಕಗಳನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಥ ರೂಪಕ ಉಳ್ಳಂತ ಒಂದು ಈ ಸದ್ಯದ ಪರಿಸ್ಥಿತಿಗೆ ಹೊಂದ್ಕೊಂಡಂತ ಅಂತ ರೂಪಕ ಉಳ್ಳಂತ ಒಂದು ವಚನದ ಉದಾಹರಣೆಯನ್ನು ತಾವು ಕೊಡ್ಬೋದಾ ಅಂತ. ಬಹುಶಃ ಬಸವಣ್ಣನವರನ್ನ ರೂಪಕ ಚಕ್ರವರ್ತಿ ಅಂತ ಕರೀಬಹುದು ಅಥವಾ ಸಾಮ್ರಾಟ ಅಂತ. ಅವರ ಎಲ್ಲ ವಚನಗಳನ್ನ ನೋಡ್ತಾ ಹೋದ್ರೆ ಎಷ್ಟೊಂದು ರೂಪಕಗಳನ್ನು ಕೊಡ್ತಾ ಇದ್ದಾರೆ. ಅವರು ತಮ್ಮ ಕಣ್ಣುಗಳ ಎದುರಿಗೆ ಕಾಣುವಂತ ಮನುಷ್ಯರು ಕೊಡ್ತಾರೆ, ಹಕ್ಕಿ ಪಕ್ಷಿಗಳನ್ನು ಕೊಡ್ತಾರೆ, ಕ್ರಿಮಿಕೀಟಗಳನ್ನು ಕೊಡ್ತಾರೆ, ಏನೆಲ್ಲ ವಸ್ತುಗಳನ್ನ ರೂಪಕವಾಗಿ ಬಳಕೆ ಮಾಡ್ಕೊಳ್ತಾರೆ. ಅಂತ ಒಂದು ವಚನ ಈಗಾಗಲೇ ನೀವು ಹಾಗೇನೆ ಮತ್ತೊಂದು ಕಣ್ಣಿಗೆ ಕಟ್ಟುವ ಹಾಗೆ ಒಂದು ಚಿತ್ರಣವನ್ನು ನಮ್ಮ ಮುಂದೆ ಕಟ್ಟಿಕೊಡುವಂತ ಮತ್ತೊಂದು ಅಪರೂಪದ ವಚನ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ. ಕೆಡು ಒಡಲ ನೆಚ್ಚಿ ಕಡು ಹುಸಿಯ ಹುಸಿದು ಒಡಲ ಹೊರೆವವರ ಕೂಡಲ ಸಂಗಮ ದೇವಯ್ಯ ವಲ್ಲ ಕಾಣಿರಣ್ಣ. ನೋಡ್ರಿ, ಇದು ಎಷ್ಟು ರೂಪಗಳಿದಾವ ಅಂದ್ರೆ ಈ ರೂಪಕಗಳ ಮೂಲಕ ಅವ್ರು ಹೇಳುವಂಥದ್ದು ಏನು ಅಂದ್ರೆ ಮನುಷ್ಯನ ನಡಾವಳಿಕೆಗಳು ಹೇಗಿರ್ಬೇಕು, ಹೇಗಿರಬಾರ್ದು, ಹೇಗಿದ್ರೆ ಅವನ ವ್ಯಕ್ತಿತ್ವ ವಿಕಾಸ ಆಗುತ್ತೆ, ಇಲ್ಲ ಅಂತಂದ್ರೆ ವ್ಯಕ್ತಿತ್ವ ಪಾತಾಳಕ್ಕೆ ಇಳಿಯುತ್ತೆ ಅನ್ನೋದನ್ನ ಬಹಳ ಹೃದಯ ತಟ್ಟುವ ಹಾಗೆ ಕಟ್ಟಿಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ಕೊಳ್ತೇವೆ. ಅಲ್ಲಿ ನೀವು ಗಮನಿಸ್ರಿ, ವಚನದಲ್ಲಿ ಬರುವಂತಹ ಆರಂಭದಲ್ಲೇನೆ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಅಂತ ಹೇಳ್ತಾರೆ. ಹಾವು, ಕಪ್ಪೆ, ನೊಣ ಮೂರು ದೃಷ್ಟಾಂತಗಳನ್ನು ಕೊಡ್ತಾರೆ. ಹಾವಿನ ಬಾಯ ಕಪ್ಪೆ, ಅದರಲ್ಲೂ ಈಗ ಒಂದು ಕಪ್ಪೆ ಮುಂದೆ ಹೋಗ್ತಾ ಇದೆ, ಹಾವಿಗೆ ಹಸಿವಾಗಿದೆ, ಹೋಗಿ ಆ ಕಪ್ಪೆಯನ್ನ ಹಿಡ್ಕೊಂಡ್ಬಿಡುತ್ತೆ. ಅರ್ಧ ನುಂಗಿದೆ, ಇನ್ನೂ ಪೂರ್ತಿ ನುಂಗಕ್ಕಾಗಿಲ್ಲ. ಆದ್ರೆ ಕಪ್ಪೆಗೂ ಕೂಡ ಹಸಿವಾಗೈತಿ. ಎದುರುಗಡೆ ಒಂದು ನೊಣ ಹಾರಾಡ್ತಾ ಇದೆ, ಆ ನೊಣ ಹಿಡ್ಕೊಳ್ಳೋದಕ್ಕೆ ನಾಲಿಗೆ ಚಾಚ್ತಾ ಇದೆ. ತಾನೇನಾಗಿದ್ದಂತ ಗೊತ್ತಿಲ್ಲ. ನಾನು ಈಗ ಈ ಹಾವಿನಿಂದ ಬಿಡಿಸ್ಕೊಳ್ಬೇಕು ಅನ್ನುವಂತ ಪ್ರಜ್ಞೆ ಇಲ್ಲ, ವಿವೇಕ ಇಲ್ಲ. ಆ ಪ್ರಜ್ಞೆ ವಿವೇಕವನ್ನ ಕಳ್ಕೊಂಡಂತ ಆ ಕಪ್ಪೆಯ ಸ್ಥಿತಿ ಮನುಷ್ಯ. ಅಲ್ಲಿ ಆ ಮೂರು ದೃಷ್ಟಾಂತಗಳನ್ನು ನೀವು ನೋಡಿ. ಹಾವು ಅಂತಂದ್ರೆ ಯಮ, ಸಾವು ಸಾವು. ಕಪ್ಪೆ ಅಂತಂದ್ರೆ ಮನುಷ್ಯ. ಈ ನೊಣ ಅಂತಂದ್ರೆ ವಿಷಯ, ಆಸೆ ಆಮಿಷ. ಹೀಗೆ ಮನುಷ್ಯ ಈ ವಿಷಯ ವಾಸನೆಗೆ ತುತ್ತಾಗಿ ತನ್ನ ಸಾವನ್ನ ತಾನೇ ಬರ ಮಾಡ್ಕೊಳ್ತಾನೆ. ಈ ಕೊರೋನಾ ಕಾಲಕ್ಕೆ ಬಹಳ ಹೆಚ್ಚು ಅನ್ವಯಿಸುತ್ತಾ ಇರಬಹುದು. ಅದು ಅದನ್ನ ನಂತರ ಚರ್ಚೆ ಮಾಡ್ತೀವಿ. ಅದಕ್ಕೆ ಪೂರಕವಾಗಿ ಮತ್ತೊಂದು ದೃಷ್ಟಾಂತವನ್ನ ಕೊಡ್ತಾರೆ ಬಸವಣ್ಣ. ಏನಿಲ್ಲಿ ಹಾವು, ಕಪ್ಪೆ ಮತ್ತು ನೊಣ ಇವುಗಳ ದೃಷ್ಟಾಂತವನ್ನು ಕೊಟ್ಟ ಹಾಗೆನೆ ಶೂಲವನೇರುವ ಕಳ್ಳ, ಒಬ್ಬ ಏನೋ ಅಪರಾಧ ಮಾಡಿದ್ದಾನೆ, ಅವನಿಗೆ ಗಲ್ಲು ಶಿಕ್ಷೆ ಆಗಿದೆ. ಗಲ್ಲು ಶಿಕ್ಷೆ ಆದಾಗ ಏನ್ ಮಾಡ್ತಾರೆ,
ಅವ್ನು ಸಾಯಿಸುವಾಗ್ಲೂ ಕೂಡ ಅವ್ನಿಗೆ ಏನಾದ್ರು ಬಯಕೆ ಇದ್ರೆ ನಿನ್ ಕೊನೆ ಆಸೆ ನಿನ್ ಏನಪ್ಪ? ಕೊನೆ ಆಸೆ ಏನಪ್ಪ ಅಂತ ಕೇಳ್ತಾನೆ. ಹಾಗೆ ಅವನು ಕೇಳಿದ ನಿನ್ ಕೊನೆ ಆಸೆ ಏನಪ್ಪ? ಅವನು ಹೇಳ್ತಾನಂತೆ, ಒಂದು ಚರಿಗೆ ತುಪ್ಪ ಕುಡಿಬೇಕು, ಒಂದು ಕಡೆಗೆ ಹಾಲು ಕುಡಿಬೇಕು. ಸರಿ, ಇಷ್ಟು ಹಾಲು ಕುಡಿದು ತುಪ್ಪ ಕುಡಿದು ನೀನು ಬದುಕಕ್ಕೆ ಸಾಧ್ಯ ಐತಾ? ಇನ್ನೊಂದು ಕ್ಷಣದಲ್ಲಿ ನಿನಗೆ ಕುದ್ದಿಗೆ ಮುಗಿಲು ಬೀಳುತ್ತೆ, ಸತ್ತು ಹೋಗ್ತೀಯ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಕೆಡು ಒಡಲ ನೆಚ್ಚಿ. ಈ ಒಡಲು ಕೆಡ ಅಂತದ್ದು ಇದೇನು ಯಾವಾಗಲೂ ಹಿಂಗೆ ಇರುತ್ತೇನು? ಕಡು ಹುಸಿಯ ಹುಸಿದು ಹೊಟ್ಟೆಗಾಗಿ, ಸುಳ್ಳುಗಳು ಹೇಳೋದು, ಹೊಟ್ಟೆ ಪಾಟಿಗಾಗಿ ಹೇಳಬಾರ್ದಂಥ ಸುಳ್ಳುಗಳನ್ನು ಹೇಳ್ಕೊಂಡು ಜೀವನ ಮಾಡ್ತಿರಲ್ಲಪ್ಪ, ನೀವು ಎಷ್ಟು ಕಾಲ ಬದುಕ್ತೀರಿ? ಹೀಗೆ ಹೇಳೋದ್ರ ಮೂಲಕ ಬಸವಣ್ಣವರು ಮನುಷ್ಯನಿಗೆ ಒಂದು ಸಂಸ್ಕೃತಿ ಇರಬೇಕು, ಸಂಸ್ಕಾರ ಇರಬೇಕು. ಆ ಸಂಸ್ಕೃತಿ ಸಂಸ್ಕಾರ ಇಲ್ಲದೆ ಇದ್ದರೆ, ದುರ್ಗುಣಗಳನ್ನೇ ಅವನು ಬೆಳೆಸ್ಕೊಂಡ್ರೆ ಅವನ ಬದುಕು ವಿನಾಶ ಆಗುತ್ತೆ ಅನ್ನೋದು. ಇವತ್ತು ನೀವು ಕೊರೋನಾ ಅಂತ ಕೇಳಿದ್ರಲ್ಲ, ಈ ಕೊರೋನಾನು ಕೂಡ ನಮ್ಮ ದುರಾಶೆಯ ಪ್ರತಿಫಲ ಅಂತ ನಾವು ಭಾವಿಸ್ಕೊಂಡ್ರಿ. ಈಗ ನೋಡಿ, ಸರ್ಕಾರ ಲಾಕ್ಡೌನ್ ಮಾಡಿದೆ. ಲಾಕ್ಡೌನ್ ಮಾಡಿದಾಗ ನೀವು ಮನೆಯಿಂದ ಹೊರಗೆ ಬರಬಾರ್ದು, ಅಥವಾ ನಿಮ್ಮ ವ್ಯಾಪ್ತಿಯಲ್ಲೇ ನೀವು ಕೆಲಸ ಕಾರ್ಯಗಳನ್ನು, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಅಪಾಯ ಅಲ್ಲ, ನೀವು ಹೊಲದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ತೊಂದರೆ ಇರಲಿಲ್ಲ. ಆದರೆ ನಗರ ಪ್ರದೇಶಗಳಲ್ಲಿ ಬಯಲಿಗೆ ಬಂದಾಗ ಅಲ್ಲಿ ಎಷ್ಟೋ ಜನರಿಗೆ ಕೊರೋನಾ ರೋಗ ಬಂದಿರ್ಬೋದು. ನೀವು ಈ ಮಾಸ್ಕ್ ಕೂಡ ಹಾಕೊಳ್ಳೋದಿಲ್ಲ, ಹಾಗೆ ಹೋಗ್ತೀರಿ. ಆವಾಗ ಅವರ ವೈರಾಣುಗಳು ನಮ್ಮ ಬಾಯಿಗೆ ಮೂಗಿಗೆ ಸೇರಿಕೊಂಡು ನಾವು ಅದಕ್ಕೆ ಒಳಗಾಗಬೇಕು. ಹಾಗಾಗಿನೇ ನಿಮ್ಮ ಆಸೆಗಳಿಗೆ ಸ್ವಲ್ಪ ಕಡಿವಾಣ ಹಾಕ್ಕೊಳ್ರಪ್ಪ. ಆಸೆಯೇ ಬದುಕನ್ನು ನಾಶ ಮಾಡುವಂಥದ್ದು. ಹೀಗೆ ನಾಶ ಆಗಬಾರ್ದು ಅಂತಂದರೆ ಆ ಮೂರು ದೃಷ್ಟಾಂತಗಳನ್ನು ಕೊಡೋದ್ರ ಮೂಲಕ ಹಾವು, ಕಪ್ಪೆ ಮತ್ತು ನೊಣ, ಕೊನೆಗೆ ಶೂಲವನ್ನೇ ಇರುವಂಥ ಕಳ್ಳ, ಇವೆಲ್ಲ ನಾವು ಮಾಡೋದೇ ಯಾತಕ್ಕೆ ಅಂದರೆ ಈ ಬಟ್ಟೆ ಹೊರಲಿಕ್ಕಾಗಿ. ಹೊಟ್ಟೆ ಹೊರಲಿಕ್ಕಾಗಿ ನೀವು ಸುಳ್ಳು ಹೇಳಬೇಕಾಗಿಲ್ಲ, ಕಾಯಕ ಮಾಡಬೇಕು. ಕಾಯಕ ಮಾಡಿ ಮತ್ತೆ ಅದನ್ನು ನೀವು ಒಬ್ಬನೇ ಕೂಡಿಟ್ಕೊಳ್ಳೋದು ಅಲ್ಲ, ಸಮಾಜಕ್ಕೆ ಕೊಡುವಂಥದ್ದು. ಹೀಗೆ ಈ ಭಾವನೆ ಬಹುಶಃ ನಮಗೆಲ್ಲರಿಗೂ ಇವತ್ತು ಬಂದುಬಿಟ್ರೆ ಇಲ್ಲಿ ಯಾರು ಬಡವರು ಇರೋಲ್ಲ, ಕೊರೋನಾದಿಂದ ಸಾಯುವಂಥವ್ರು ಇರೋಲ್ಲ. ಈಗ ನೋಡಿ, ಏನೇನೋ ಸಮಾಜದಲ್ಲಿ ಪ್ರಾಣವಾಯು ಇಲ್ಲ ಅಂತ ಹೇಳ್ತಾರೆ, ಆಸ್ಪತ್ರೆಗೆ ಹೋದ್ರೆ ಸರಿಯಾಗಿ ನೋಡೋದಿಲ್ಲ ಅಂತ ಹೇಳ್ತಾರೆ. ಇವರು ಆಸ್ಪತ್ರೆಗೂ ಕೆಲವು ಸಾರಿ ಹೆಂಗೆ ಹೋಗ್ತಾರೆ ಅಂದರೆ ತೀರಾ ಉಲ್ಬಣ ಆದಾಗ ಹೋಗ್ತಾರೆ ಜನ. ಇನ್ನು ಕೆಲವರು ಯಾವಾಗ ಹೋಗ್ತಾರೆ ಅಂದರೆ ಇದು ಏನೂ ಆಗಿರೋದೇ ಇಲ್ಲ, ಪದೇ ಪದೇ ಆಸ್ಪತ್ರೆಗೆ ಹೋಗುವಂಥ. ಇಲ್ಲೇ ಒಂದು ಸಾಣಿಹಳ್ಳಿಯಲ್ಲೇ ಇವತ್ತೊಂದು ಉದಾಹರಣೆಯನ್ನು ಕೊಟ್ಟರು. ಸಾಣಿಹಳ್ಳಿಗೆ ಏನು ಕೊರೋನಾ ಇಲ್ಲ, ಆದರೆ ಕೊರೋನಾ ಬಂದಂಥವ್ರು ಆಸ್ಪತ್ರೆಗೆ ಬರ್ತಾರೆ ತಮ್ಮ ಇದನ್ನು ನೋಡ್ಕೊಳ್ಳಿಕ್ಕೆ. ಒಬ್ಬ ಪುಣ್ಯಾತ್ಮ ಅವನು ಜನರು ಮಾತಾಡ್ಸೋದೇ ಅವನು ಬದುಕು. ದಿವಸ ಹೋಗಿ ಎಲ್ಲಿ ಮಾತಾಡ್ಸೋದು, ಅಲ್ಲಿ ಆಸ್ಪತ್ರೆಗೆ ಜನ ಎಲ್ಲಿ ಸಿಕ್ಕದಲ್ಲ, ಆಸ್ಪತ್ರೆ ಜನ ಸಿಗ್ತಾರೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಹೋದಾಗ ಡಾಕ್ಟರ್ ಪಾಪ ಅವ್ನಿಗೆ ಹೇಳಿದ್ದಾರೆ, ಯಜಮಾನ್ರೆ ವಯಸ್ಸಾಗೈತೆ ನಿಮಗೆ, ಪದೇ ಪದೇ ಇಲ್ಲಿ ಬರಬೇಡ್ರಿ, ಇಲ್ಲಿ ಕೊರೋನಾ ಬಂದವರು ಇರ್ತಾರೆ, ಬರದೇ ಇರೋರು ಇರ್ತಾರೆ, ನೀವು ಮೂಗಿಗೆ ಏನೂ ಹಾಕ್ಕೊಳ್ಳಲ್ಲ, ಬೇಡ ಅಂತ. ಅವ್ರ ದಿವಸ ಬಂದರು, ನಿನ್ನೆ ಅವನಿಗೆ ಪಾಸಿಟಿವ್ ಬಂದಿದೆ. ಅದು ವಯಸ್ಸಾಗಿರೋದ್ರಿಂದ ತುಂಬ ವಿಪರೀತಕ್ಕೂ ಹೋಗ್ಬೋದು. ಅದಕ್ಕೆ ನಾವು ಹೇಳುವಂಥದ್ದು, ನಿಮ್ಮ ಆಸೆಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಬದುಕೋದಾದರೆ ಯಾವುದಕ್ಕೂ ನಾವು ಭಯ ಪಡುವಂಥ ಅಗತ್ಯ ಇಲ್ಲ. ಪುನಃ ಹೇಳ್ತಾರೆ, ಕೂಡಲ ಸಂಗಮ ದೇವಯ್ಯ ನಲ್ಲ ಕಾಣಿರಣ್ಣ ಅಂತಾರಲ್ಲ. ಅಂದ್ರೆ ಯಾರಿಗೆ ನೀವು ಅತಿಯಾದಂಥ ಆಸೆಗಳನ್ನ ಇಟ್ಕೊಂಡು ಬದುಕನ್ನು ಸಾಗಿಸ್ಕೊಂಡಿರ್ತೀರೋ, ನಿಮ್ಮ ಸವಾಸನ ಬೇಡ ಅಂತ ಭಗವಂತ ದೂರ ಆಗಿರ್ತಾನೆ. ನಾವು ಭಗವಂತ ಹತ್ರ ಹೋಗೋದಲ್ಲ, ಭಗವಂತ ನಮ್ಮಿಂದ ದೂರ ಇದ್ದಾರೆ. ಸೊ ಇವ್ನು ನನ್ನ ಹತ್ರ ಮುಟ್ಟಿಸ್ಕೊಳ್ಳೋಕ್ಕೂ ಅಯೋಗ್ಯ ಅಂತ ದೂರ ಇರ್ತಾರೆ. ಆದ್ದರಿಂದ ನಾವು ಯೋಗ್ಯರಾಗಬೇಕು ಅಂತಂದರೆ ನಮ್ಮ ಆಸೆಗಳಿಗೆ ಕಡಿವಾಣವನ್ನು ಹಾಕ್ಕೊಳ್ಬೇಕು, ಒಳ್ಳೆ ನಡವಳಿಕೆಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತ ಅರ್ಥ. ವಚನ ಹಾಡ್ತೀರಿ? ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಹಾವಿನ ಬಾಯ ಕಪ್ಪೆ ಹಸಿದು, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು, ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು
ಕಾಯಕ ಮತ್ತು ದಾಸೋಹಕ್ಕೆ ಎಲ್ಲಿಲ್ಲದ ಮಹತ್ವ. ಬಹುಶಃ ಕಾಯಕ ದಾಸೋಹದ ಪರಿಕಲ್ಪನೆ ಅನ್ಯ ಯಾವ ಧರ್ಮಗಳಲ್ಲೂ ಕೂಡ ನಾವು ಇಷ್ಟು ಸ್ಪಷ್ಟ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರೂ ಕೂಡ ಬಹಳ ಎಳಸಾಗಿ ಕಾಣಿಸ್ತದೆ ಕೆಲವು ಧರ್ಮಗಳಲ್ಲಿ. ಶರಣ ಸಾಹಿತ್ಯದಲ್ಲಂತೂ ಕಾಯಕ ಅಂದ್ರೆ ಏನು, ಹೇಗಿರ್ಬೇಕು, ದಾಸೋಹ ಅಂದ್ರೆ ಏನು, ಹೇಗಿರ್ಬೇಕು ಅನ್ನೋದಕ್ಕೆ ಸ್ಪಷ್ಟವಾದ ನಿದರ್ಶನವನ್ನೇ ಕೊಟ್ಕೊಂಡು ಬಂದಿದ್ದಾರೆ. ಈ ಇಡೀ ನಮ್ಮ ಚರ್ಚೆ ಹಿನ್ನೆಲೆಯಲ್ಲೂ ಕೂಡ ಆಗಾಗ ಬಂತು. ಗುರುಗಳು ಕೂಡ ಆಗ್ಲೇ ಹೇಳ್ದಂಗೆ ಕಾಯಕ ಮಾಡಿ ಕೆಲಸ ಮಾಡಿ ದುಡಿಬೇಕು ಅನ್ನುವಂಥದ್ದಾಗ್ಲಿ, ಆಮೇಲೆ ಸಂಗ್ರಹ ಇಟ್ಕೋಬಾರ್ದು ನಾವ್ ಯಾವ್ದು ಅನ್ನೋದನ್ನ ಚರ್ಚೆ ಮಾಡ್ಕೊಳ್ತಾ ಬಂದ್ವಿ. ಈ ನಿಟ್ಟಿನಲ್ಲಿ ಈ ದಾಸೋಹಕ್ಕೆ ಸಂಬಂಧಪಟ್ಟಂಗೆ ಬಹಳ ಸ್ಪಷ್ಟವಾದಂತ ಒಂದು ಉದಾಹರಣೆ ಏನಾದರೂ ನೀವು ಹೇಳಿದ್ರೆ ಹೆಚ್ಚಾರ್ಥಪೂರ್ಣ ಆದೀತು ಅಂತ ಅನ್ಸುತ್ತೆ. ಬಸವಣ್ಣನವರ ಅನೇಕ ತತ್ವಗಳಲ್ಲಿ ಕಾಯಕ ಬಹಳ ಮುಖ್ಯವಾಗಿರುವಂಥದ್ದು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ದುಡಿದು ತಿನ್ನಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಆ ದುಡಿದನ್ನ ಅದನ್ನ ಮತ್ತೆ ಸಮಾಜಕ್ಕೆ ವಿನಿಯೋಗಿಸ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅವರು ಸೂಚಿಸ್ತಾರೆ. ಅದನ್ನ ನಾವು ದಾಸೋಹ ಪ್ರಜ್ಞೆ ಅಂತ ಕರಿತೀವಿ. ಅಂದ್ರೆ ಸಮಾಜಕ್ಕೆ ನಮ್ಮಿಂದ ಒಂದು ಇಂಚಿತ್ತಾದ್ರೂ ಒಂದು ಸ್ವಲ್ಪ ಸಹಾಯವನ್ನ ಮಾಡುವಂತ ಒಂದು ಗುಣವನ್ನ. ಆ ಹಿನ್ನೆಲೆಯಲ್ಲಿ ಒಂದು ವಚನವನ್ನ ಹೇಳೋದಾದ್ರೆ, ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡುಗುವಿರಿ, ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ಅರ್ಥವ ನುಂಗುವರಿಲ್ಲ, ನೆಲನ ನಗೆದು ಮಡುಗಿದಿರ, ನೆಲ ನುಂಗಿದಡು ಉಗುಳುವುದೇ, ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ನೆರಹಿ ಉಣ್ಣದೆ ಹೋಗಿದಿರ, ನಿನ್ನ ಮಡದಿಗಿರಲೆಂದಡೆ ಆ ಮಡದಿಯ ಕೃತಕ ಬೇರೆ, ನಿನ್ನೊಡಲು ಕೆಡೆಯಲು ಮತ್ತೊಬ್ಬರಿಗೆ ಅಡಕದೆ ಮಾಡ್ಬಳೆ, ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗನ ಶರಣರಿ ಒಡನೆ ಸವೆಸುವುದು. ಅಂದ್ರೆ ಇವತ್ತು ಮನುಷ್ಯನ ಹಣವನ್ನ ಸಂಗ್ರಹಿಸಬೇಕು ಅಂತ ಹಪಾಪಿತನ ತುಂಬಾ ಇದೆ. ಆ ಹಿನ್ನೆಲೆಯಲ್ಲಿ ಅಂದ್ರೆ ಮನುಷ್ಯನ ಒಂದು ಬದುಕುವ ರೀತಿ ಕ್ರಮ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವು ಮಡುಗುವಿರಿ. ಆಯುಷ್ಯ ಅಂದ್ರೆ ನಮ್ಗೆ ಇರ್ತಕ್ಕಂಥ ವಯಸ್ಸು ನಾವು ನಂಬಿಕೆ ಬಂದಿವಿ, ಮನುಷ್ಯನ ಆಯಸ್ಸು 100 ವರ್ಷ ಬದುಕಬಹುದು ಅನ್ನೋದಿತ್ತು. ಆದ್ರೆ ಈ ಕ್ಷಣದಲ್ಲಿ ನೋಡ್ರೆ ಇನ್ನೊಂದು ಕ್ಷಣಕ್ಕೆ ನಾವು ಇರ್ತೀವಿಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಒಂದು ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆಯುಷ್ಯ ಉಂಟು ಪ್ರಳಯವಿಲ್ಲ ಅಂತಂದ್ರೆ ನಾನು ಯಾವಾಗಲೂ ಚಿರಂಜೀವಿ ಅಂತ ಭಾವಿಸ್ಕೊಂಡ್ಬಿಟ್ಟೆ. ಯಾವ ಬೇಕಿರೋ ಸಾವು ನಮಗೆ ಬರ್ಬಹುದು, ಭಾವಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅರ್ಥ ಅಂದ್ರೆ ಹಣವನ್ನ ಸಂಪತ್ತನ್ನ ಕೂಡಿಡುವ ಒಂದು ಮನಸ್ಥಿತಿ ಬೆಳೆಸ್ಕೊಂಡಿದ್ದೀವಿ. ಇಲ್ಲಿ ಸಂಪತ್ತನ್ನ ಎರಡಕ್ಕೆ ಸಂಗ್ರಹ ಮಾಡ್ತಕ್ಕಂಥ ಗುಣಗಳಿವೆ. ಒಂದು ದುಡಿದು ತಿಂತಕ್ಕಂಥ ಒಂದು ದುಡಿದು ಸಂಗ್ರಹ ಮಾಡುವಂಥದ್ದು ಪರಿಶ್ರಮದಿಂದ, ಇನ್ನೊಂದು ಬೇರೆ ಒಂದು ದೋಚುವಂತ ಒಂದು ಗುಣ. ಇಬ್ರು ಕೂಡ ಆತರ ಒಂದು ಸಮಸ್ಯೆ ಒಳಗಾಗ್ತಕ್ಕಂಥದ್ದು ಇದೆ. ದುಡಿದು ತಿಂತಕ್ಕಂಥವನು ಅದನ್ನ ಸಮಾಜ ವಿನಿಯೋಗ ಮಾಡದಲೆ ತುಂಬಾ ಜಿಪಣತನದಿಂದ ಏನ್ ಮಾಡ್ತಾನೆ ಅದನ್ನ ಒಂದ್ ಕಡೆ ಎಲ್ಲ ಕೂಡಿಟ್ಟು ಅದನ್ನ ಯಾರು ಮುಂದೆ ಹೊಡ್ಕೊಂಡು ಹೋಗ್ತಕ್ಕಂಥ ಸ್ಥಿತಿ ತಲುಪಬಹುದು. ಅವಾಗೆಲ್ಲ ಹಿಂದೆ ನೆಲದಲ್ಲಿ ನೆಲದಲ್ಲೇ ಉಳಿಡ್ತಾ ಇದ್ರು. ಈಗಿರ್ತಕ್ಕಂಥ ಸ್ವಿಸ್ ಬ್ಯಾಂಕ್ ಅಥವಾ ಲಾಕ ಸಿಸ್ಟಮ್ ಅವೆಲ್ಲ ಇಲ್ಲ, ಹಾಗಾಗಿ ಆ ನೆಲದಲ್ಲೇ ಉಳ್ತಾ ಇದ್ರು ಅನ್ನೋ ಸಂಗತಿ. ಅದಕ್ಕೆ ಅರ್ಥವನ್ನು ಮಡುಗುವಿರಿ ಅಂದ್ರೆ ನಿನಗೆ ಸಾವೇ ಇಲ್ಲ ಅನ್ನೋ ಭ್ರಮೆಯಿಂದ ಹಣವನ್ನ ಹೂಡುವಂಥದ್ದಿದೆ, ಅದು ತಪ್ಪು ಅನ್ನೋ ಭಾವನೆ. ಆಯುಷ್ಯ ತೀರಿ ಪ್ರಳಯ ಬಂದಡೆ, ನನ್ನ ಸಾವು ನನ್ನ ಹತ್ತಿರ ಬಂದ್ಬಿಟ್ರೆ ಆಗ ಅರ್ಥವನ್ನು ನುಂಗುವರಿಲ್ಲ. ನೀನು ಏನಾದ್ರು ಒಂದ್ ಕಡೆ ಸಂಗ್ರಹ ಮಾಡಿ ಯಾರ ಕಣಿ ಕಾಣದಂಗೆ ಅದನ್ನ ಬಳಸೋದಾದ್ರೆ ಹೇಗೆ, ಯಾರು ಬಳಸಲಿಕ್ಕೆ ಸಾಧ್ಯ? ಅದನ್ನ ನೆಲನ ನಗೆದು ಮಡುಗುದಿರಾ, ನಿಮ್ಗೆ ಎಲ್ಲಿ ಅದನ್ನ ಸಂಗ್ರಹ ಮಾಡ್ತಕ್ಕಂಥ ಗುಣ ಇದೆ? ನೆಲದಲ್ಲಿ ಇಡುವಂಥದ್ದು, ಬಚ್ಚಿಡ್ತಕ್ಕಂಥ ಇಡುವಂಥದ್ದು ಗುಣ. ಅವತ್ತು ಬಸವಣ್ಣ ಅವ್ರ ಕಾಲದಲ್ಲಿ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ನೆಲದಲ್ಲಿ ಅದನ್ನ ಹೂತಿಡ್ತಿದ್ರು. ಹೂತಿಟ್ಟ ನಿಧಿ ಅಂತ ಯಾಕಪ್ಪ ಇದು ಹೂತಿಡ್ತೀರಿ ಅಂತ ಅವ್ರು ಕೇಳುವಂತ ಒಂದು ಪ್ರಶ್ನೆ ಅದು. ಆ ನೆಲ ನುಂಗಿದಡು ಉಗುಳುವುದೇ, ಆ ನೆಲವನ್ನ ಮತ್ತೆ ನಾವು ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆ ವ್ಯಕ್ತಿ ಅನ್ನೋ ಒಂದು ಪ್ರಶ್ನೆನೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ನೆರಹಿ ಅಂದ್ರೆ ಮಣ್ಣಲ್ಲಿ ಅದನ್ನ ಬೆರೆಸಿಟ್ಟಿದ್ರೆ ಒಂದು ಒಳಗಡೆ ಊತಿಟ್ರೆ ಅದು ಅದನ್ನ ಸರಿಯಾಗಿ ನಾನು ತಿನ್ನಂಗಲ್ಲ, ಅದು ಸಮಾಜಕ್ಕೂ ಕೂಡ ಅದನ್ನ ವಿನಿಯೋಗಿಸಿದಂಗೆ ಅದನ್ನ ಸುಮ್ಮನೆ ವ್ಯರ್ಥವಾಗಿ ಅದನ್ನ ಕಳೆದಂಗಾಗುತ್ತೆ. ಕೊನೆ ಪಕ್ಷ ನಿನ್ನ ಮಡದಿಗಿರಲೆಂದೆಡೆ ಆ ಮಡದಿ ಕೃತಕ ಬೇರೆ. ಕೊನೆ ನಿಮ್ಮ ಮಡದಿ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿಲ್ಲ ಕಾರಣಕ್ಕೋಸ್ಕರನಾರು ಸಂಗ್ರಹ ಮಾಡುವಂತ ಬುದ್ಧಿ ಇದೆ. ಆದ್ರೆ ನಿನ್ನ ಒಡಲು ಕೆಡೆಯದು, ನಿನ್ನ ಶರೀರ ಕಳೆದೋಗ್ಬಿಟ್ರೆ ಇನ್ನೊಂದು ನಿನ್ನ ಮಡದಿಗಿರಲೆಂದಡೆ ಆ ಮಡದಿಯ ಕೃತಕ ಬೇರೆ. ನೀನ್ ಹೆಂಡತಿಗಿರ್ಲಿ ಅಂತ ತಂದಿರ್ತೀಯ, ಆಕೆ ನಿನ್ನೆ ನಂಬ್ಕೊಂಡಿರ್ತಾಳ, ಅದು ಬೇಡ. ಅದೇ ಅವ್ನ ಗಂಡ ಸತ್ತ ಆದ್ಮೇಲೆ ಒಡಲು ಕೆಟ್ಟಾದ್ಮೇಲೆ ಆಕೆ ಆ ದುಡ್ಡನ್ನ ಮತ್ತೊಬ್ಬರ ಜೊತೆಗೆ ಬಳಸ್ಬೋದು. ನನಗೆ ನೆನಪಾಗದ್ ಬುದ್ಧಿ ಬಸವಣ್ಣ ಒಂದು ಕಥಾನಕ ಬರುತ್ತಲ್ಲ, ರಾತ್ರಿ ಕಳ್ಳ ಬಂದು ಅದೊಂದು ಚೂರು ಹೇಳ್ಬಿಟ್ರು ಬುದ್ಧಿ,
ಇದಕ್ಕೆ ಪೂರಕ ಆಗಿರೋದು. ಅಲ್ಲಿ ಕೂಡಿಡಬಾರ್ದು ಅನ್ನೋದಕ್ಕೆ ಹಾ. ಬಸವಣ್ಣವರ ಬದುಕಿನಲ್ಲಿ ಬರುವಂತ ಒಂದು ಘಟನೆ. ರಾತ್ರಿ ಕಳ್ಳರು ಬರ್ತಾರೆ ಬಸವಣ್ಣವ್ರ ಮನೆಗೆ. ಬಂದವರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಮಲಗಿಕೊಂಡಿದ್ದಾರೆ. ನೀಲಾಂಬಿಕೆನೂ ಮಲಗಿದ್ದಾಳೆ, ಗಂಗಾಂಬಿಕೆನೂ ಮಲಗಿದ್ದಾಳೆ. ಅವರ ಕೊರಳಿನಲ್ಲಿ ಚಿನ್ನದ ಸರ ಇದೆ, ಬೇರೆ ಎಲ್ಲಿ ಇಟ್ಟಿಲ್ಲ ಅವ್ರು. ಚಿನ್ನದ ಸರ ಇಲ್ಲೇ ಅಲ್ಲ, ಅದನ್ನ ಕಿತ್ಕೊಳ್ತಾರೆ. ಕಿತ್ಕೊಂಡು ಕೂಡ್ಲೇನೆ ಆಕೆ ಅಯ್ಯೋ ಕಳ್ಳ 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 ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಎಲ್ಲರೂ ಎದ್ದು ಬಂದ್ಬಿಡ್ತಾರೆ. ಬಸವಣ್ಣವರು ಅಂತಂದ್ರೆ ಮಂತ್ರಿ ಮಂತ್ರಿಗಳು, ಬೇಕಾದಷ್ಟು ಆಳು ಕಾಳು ಇರೋವಂಥವ್ರು ಎಲ್ಲರೂ ಓಡ್ ಬಂದು ಆ ಕಳ್ಳನ ಹಿಡಿತಾರೆ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಅಯ್ಯೋ ಎನ್ನಯ್ಯನ ಕೈ ನೊಂದಿತ್ತು, ಅಯ್ಯೋ ಪಾಪ ಅವನ ಕಿತ್ತಳಕ್ಕೆ ಎಷ್ಟು ಕೈ ನೋವಾಗಿದೆ. ಕಳ್ಳನಲ್ಲೂ ದೇವ್ರನ್ನ ಕಾಣ್ತಾರೆ. ಕಳ್ಳನಲ್ಲೂ ಕೂಡ ಶಿವನನ್ನ ಕಾಣುವಂಥ ಹೃದಯ ವೈಶಾಲ್ಯತೆ ಅವರಿಗಿತ್ತು. ಅಂದ್ರೆ ನೀನು ಇದನ್ನ ಹಾಕೊಂಡಿದೀಯ ಅನ್ನೋ ಕಾರಣಕ್ಕೆ ಅವ್ನು ಬಂದಿದ್ದಾನೆ, ಇದ್ರ ಅಗತ್ಯ ಇರ್ಲಿಲ್ಲ ನಿನಗೆ, ಸಂಗ್ರಹ ಸಂಗ್ರಹ ಮಾಡಬಾರ್ದಾಗಿತ್ತು, ತೆಗೆದು ನೀನೇ ತೆಗೆದು ಕೊಟ್ಬಿಡ್ಬೇಕಾಯ್ತು. ಇನ್ನು ಓಲೆ ಬೇಕಾ ಅದನ್ನು ತೆಗೆದುಕೊಡು, ಮಳೆ ಬೇಕೋ ಅದನ್ನು ತೆಗೆದುಕೊಡು. ಅಂದ್ರೆ ಕಳ್ಳನ ಮನಸ್ಸನ್ನ ಪರಿವರ್ತನೆ ಮಾಡುವ ವಿಧಾನವೂ ಇಲ್ಲಿರೋದನ್ನ ನಾವು ಗಮನಿಸ್ಬೇಕು. ಬರೀ ತೆಗೆದುಕೊಡೋದು ಕೂಡ ಕೊಟ್ಬಿಟ್ರೆ ಇವತ್ತಿನ ಕಾಲ ಬಹಳ ಬಸವಣ್ಣ ಬಹಳ ಒಳ್ಳೆನಪ್ಪ ಆ ಕಳ್ಳನ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡುವಂತ ಭಾವನೆ ಬಸವಣ್ಣವ್ರಿಗೆ ಇದ್ದಿದ್ರಿಂದ ಆ ಮಾತನ್ನ ಹೇಳಿದ್ರು. ಅಲ್ಲಿಗೆ ಇಲ್ಲಿ ನೀವು ಅದನ್ನ ಯಾರಿಗೋ ಕೊಟ್ಟು ಬೇರೆ ಕೆಟ್ಟು ಹೋಗ್ಬೇಡಿ. ಈಗ ಯಾರೋ ಬರ್ತಾನೆ ನಿನ್ನ ಹತ್ರ, ಒಬ್ಬ ಹುಡುಗ ಬರ್ತಾನೆ, ಒಬ್ಬ ಕಳ್ಳ ಬರ್ತಾನೆ, ಅವ್ರಿಗೆ ಕೊಡ್ಬೇಕಾ? ವ್ಯರ್ಥ ಆಗ್ಬಿಟ್ಟು. ಅದಕ್ಕೆ ಅವ್ರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಹಳೆದೊಡೆದ ವಸ್ತುವನ್ನು ಮೃಡಭಕ್ತರಿಗಲ್ಲದೆ ಕಡಬಡ್ಡಿಯೇ ಕೊಡಲಾಗದು ಅಂತ ಹೇಳಿ. ಕಡಕ್ಕೂ ಕೊಡ್ಬೇಡ್ರಿ, ಬಡ್ಡಿಗೂ ಕೊಡ್ಬೇಡ್ರಿ, ಯಾರು ಶರಣರು ಅಂತ ಸತ್ಪುರುಷರು ಯೋಗ್ಯರು ಅವ್ರಿಗೆ ಕೊಡ್ರಿ. ಅದು ಯೋಗ್ಯ ಕಾರ್ಯಕಾರ ನಡೆಸ್ತಾರೆ. ಒಂದೊಂದು ಲೇಸು ಬಾರದಿಂದ ಎರಡು ಲೇಸು ಬಂತು ಅಂದ್ರೆ ಬಹಳ ಸಂತೋಷ, ಇನ್ನೂ ಸಂತೋಷ. ಯಾಕಂದ್ರೆ ಅವನು ಒಳ್ಳೆಯದಕ್ಕೆ ಮಾಡ್ತಾನೆ. ಆ ಭಾವ ಈ ವಚನದಲ್ಲಿ. ಈ ಹಣವನ್ನ ಕೆಲವರು ಏನು ಅಗತ್ಯಕ್ಕೆ ಬೇಕಷ್ಟು ಬಳಸ್ತಾರೆ. ಈಗ ಕೃಷ್ಣೇಗೌಡರು ಹೇಳಿದಂಥ ಒಂದು ಮಾತು ನಿಂತಿದ್ರು ಸರ್, ಅವ್ರು ಪ್ರಭುಶಂಕರ್ ಅಂತ ಕನ್ನಡದ ಅವರು ಅವ್ರಿಗೆ ಹೇಳಿದಂಥ ಒಂದು ಮಾತು. ಅವರು ಹೇಳೋದು ಪ್ರಭುಶಂಕರ್ ಅವರು, ಜಗತ್ನ 100 ಜನ ಬಹಳ ಸುಖವಾಗಿದ್ದಾರೆ ಅಂದ್ರೆ ಆ 100 ಜನದಲ್ಲಿ ನಾನೊಬ್ಬ ಅಂತ ಹೇಳೋದು. ಇಲ್ಲಪ್ಪ 10 ಜನ ಬಹಳ ಸುಖವಾಗಿದ್ದಾರೆ ಅಂದ್ರೆ 10 ಜನದಲ್ಲಿ ನಾನೇ ಒಬ್ಬ ಅಂತ ಹೇಳೋದು. ಇಲ್ಲ ಕಡೆ ಜಗತ್ತಿನ ಸುಖವಾಗಿ ಒಬ್ಬನೇ ಅಂದ್ರೆ ಆ ಒಬ್ಬ ನಾನೇ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಹಣನೇ ಇರ್ತಾ ಇರಲಿಲ್ಲ ಅಂತ ಹೇಳಿದ್ರೆ. ಅಂದ್ರೆ ಬಹಳ ತಮಾಷೆ ಅನ್ಸಿದ್ರು ಕೂಡ ಬಹಳ ಅಪರೂಪದ ಮಾತು ಅನ್ಸುತ್ತೆ. ಅಂದ್ರೆ ಮನುಷ್ಯನಿಗೆ ಬದುಕಿ ಕೋಟಿಗಟ್ಟಲೆ ದುಡ್ಡು ಬೇಕಿಲ್ಲ. ಅದಿವತ್ತು ಎಷ್ಟು ಕೋಟಿ, ಸಾವಿರ ಕೋಟಿ ಒಬ್ಬೊಬ್ಬನ ಹತ್ರ ಇರೋದು ನೋಡ್ರೆ ಎಷ್ಟು ಅದು ನೋವಿನ ಸಂಗತಿ ಅಂತ ಅನ್ಸುತ್ತೆ. ಈ ಮಾತು ನೀವು ಅಷ್ಟು ದುಡಿಯಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಇದ್ದಿದ್ರೆ ಒಂದ್ ವೇಳೆ ನೀವೇನ್ ಮಾಡ್ತಿದ್ರಿ? ಉದಾಹರಣೆಗೆ ಇತ್ತೀಚೆಗೆ ರತನ್ ಟಾಟಾ ಒಂದು ಉದಾಹರಣೆ, ರತನ್ ಟಾಟಾ ಆಗಲಿ, ಸುಧಾಮೂರ್ತಿ ಅವರಾಗಲಿ, ಪ್ರವಾಹ ಬಂದಾಗ 100 ಕೋಟಿ ರೂಪಾಯಿ ಅನೇಕ 100 ಕೋಟಿ ರೂಪಾಯಿ ದಾನ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥವ್ರು ಕೂಡ ಇದ್ದಾರೆ. ನಮ್ಗೆ ಇನ್ನೂ ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ನಮ್ಮನ್ನ ಕೊಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಬಿಡ್ತಾರೆ. ನೀವು ಹೇಳಿದಂಗೆ ನನಗೆ ಸರ್ ನಾನು ಅದು ಹೇಳ್ಕೊಂಡಿಲ್ಲ, ನೀವು ಹೇಳಿದಕ್ಕೋಸ್ಕರ ಎಷ್ಟು ಬಿಡು. ನನ್ನ ಹತ್ರ ಈಗ ಪ್ರತಿ ತಿಂಗಳು ನಾನು 500 ರೂಪಾಯಿ ನಾನು ಒಂದು ಆಶಾ ಕಿರಣ ಅಂತ ಒಂದು ಸಂಸ್ಥೆ ಇದೆ, ಅದು ಕೊಡ್ತಾ ಇದ್ದೀನಿ. ಅದು ಇವತ್ತು ನೀವು ಅದು ಪ್ರಸ್ತಾವ ವೈಯಕ್ತಿಕ ನನ್ನ ಸೇರ್ಕೊಂಡಂಗೆ ಅದು ಎಂದು ಹೇಳಿರಲ್ಲ. ಪ್ರತಿ ತಿಂಗಳು 500 ರೂಪಾಯಿ ನನಗಿರುವ ಇತಿಮಿತಿ ಒಳಗೆ ನಾನು ಅದನ್ನ ಒಬ್ಬರಿಗೆ ಒಂದು ಕೊಡುವಂತ ಮನಸ್ಥಿತಿಯನ್ನು ನಾನೊಂದು ಬೆಳೆಸಿದ್ದೀನಿ ಅಂತ ಹೇಳಿ ಬಯಸ್ತೀನಿ. ಈ ರೀತಿ ಕಾಯಕ ಪ್ರಜ್ಞೆನ, ಬಸವಣ್ಣವರ ಚಿಂತನೆಗಳ ಪ್ರಜ್ಞೆಗಳನ್ನ ಒಂದಿಷ್ಟಾದ್ರೂ ಮೈ ಬಿಡಿಸ್ಕೊಳ್ಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನ ಈ ಮೂಲಕ ಹೇಳಿ ಬಯಸ್ತೀನಿ. ಕೊನೆಯ ಶಬ್ದ ಕೂಡಲ ಸಂಗನ ಶಬ್ದರಿಗೆ ಒಡನೆ ಕೂಡಲ ಇಮಿಡಿಯೇಟ್ ಆಗಿ ಅವ್ರಿಗೋಸ್ಕರ ಅದನ್ನ ಬಳಸಿದ್ರೆ ಅದು ಸಮಾಜ ಕಾರ್ಯಗಳಿಗಾಗಿ ಒಳ್ಳೆಯ ಕಾರ್ಯಕ್ಕೋಸ್ಕರ ಅದನ್ನು ಬಳಸಬಹುದು ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ಸಂಪತ್ತಿನ ಸದ್ವಿನಿಯೋಗ ಹೇಗೆ ಅನ್ನೋದನ್ನ ದಾಸೋಹ ತತ್ವವನ್ನ ದಾಸೋಹನವುದು ನಾವು ಆಗ್ಲೇ ಹೇಳಿದಂಗೆ ಒಳ್ಳೆ ಅರ್ಥಶಾಸ್ತ್ರಜ್ಞ ಹೇಗೆ ಅನ್ನೋದಕ್ಕೂ ಕೂಡ ಈ ವಚನ ನಿರೂಪಿಸುತ್ತೆ ಅಂತ ಕಾಣಿಸ್ತದೆ. ನಾಗರಾಜ್ ಈ ವಚನ ಆಡ್ಬೋದು. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಕುವಿರಿ. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಕುವಿರಿ. ಆಯುಷ್ಯ ತೀರಿ ಪ್ರಳಯ ಬಂದಡೆ, ಆಯುಷ್ಯ ತೀರಿ ಪ್ರಳಯ ಬಂದಡೆ, ಆ ಅರ್ಥವ ನುಂಗುವರಿಲ್ಲ, ಆ ಅರ್ಥವ ನುಂಗುವರಿಲ್ಲ. ಆಯುಷ್ಯ ತೀರಿ ಆಯುಷ್ಯ ಉಂಟು
ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಳಿ, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಳಿ, ಉಣ್ಣದೆ ಹೋಗದಿರ, ಉಣ್ಣದೆ ಹೋಗದಿರ, ಉಣ್ಣದೆ ಹೋಗದಿರ, ಉಣ್ಣದೆ ಹೋಗದಿರ. ಆಯುಷ್ಯವುಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಗಿ, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಗಿ. ನಿನ್ನ ಮಡದಿಗಿರಾಲೆಂದಳೆ ಆ ಮಡದಿಯ ಕೃತಕ ಬೇರೆ, ನಿನ್ನ ಮಡದಿಗಿರಾಲೆಂದಳೆ ಆ ಮಡದಿಯ ಕೃತಕ ಬೇರೆ. ಹೆರರಿಗಿಕ್ಕಿ ಗುರಿಯಾಗಿ ಕೆಳಬೇಡ, ಹೆರರಿಗಿಕ್ಕಿ ಗುರಿಯಾಗಿ ಕೆಳಬೇಡ. ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಸುವುದು, ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಸುವುದು. ಆಯುಷ್ಯವುಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ, ಅರ್ಥವ ಮಡುಗುವಿರಿ, ಅರ್ಥವ ಮಡುಗುವಿರಿ. ಧನ್ಯವಾದಗಳು ನಾಗರಾಜ್ ಮತ್ತು ದಾಕ್ಷಾಯಣ ಅವರಿಗೆ. ಗುರುಗಳು ಅವಾಗ ಹೇಳ್ತಿರ್ತಾರೆ, ಮಾತಾಡ್ತಿರ್ತಾರೆ, ನಮ್ಮ ಜೊತೆ ಚರ್ಚೆ ಮಾಡ್ತಿರ್ತಾರೆ. ಪ್ರತಿ ಮನೆನೂ ಮಹಾಮನೆ ಆಗಬೇಕು, ಪ್ರತಿ ಚರ್ಚೆಯು ಅನುಭವ ಮಂಟಪ ಆಗಬೇಕು ಅಂತ. ಆ ನಿಟ್ಟಿನಲ್ಲೇ ಇವತ್ತು ನಾವು ಒಂದು ಸಣ್ಣದಾಗಿ ಒಂದು ಪ್ರಯತ್ನ ಮಾಡಿದ್ರಿಂದ ಕಾಣಿಸ್ತದೆ. ಬಹುಶಃ ನಾನಾಗ್ಲಿ ಗಿರಿಶಂಕರ್ ಆಗಲಿ ಬಹಳ ಸಣ್ಣ ಸಾಹಿತ್ಯವನ್ನು ಓದ್ಕೊಂಡಂಥವ್ರಲ್ಲ, ಅಥವಾ ಆ ಪ್ರಕಾರ ನಡ್ಕೊಂಡಂಥವ್ರು ಕೂಡ ಅಲ್ಲ. ಆದರೂ ಗುರುಗಳದೊಂದು ಆಶಯ, ಮುಂದೆ ಎಂದಾದರೂ ಒಂದಿನ ದಾಮೇಶ್ ಶರಣ ಆದ ಅನ್ನುವಂಥ, ಹಾಗೆ ಗಿರಿಜಾಶಂಕರ್ ಶರಣ ಆದ ಅನ್ನುವಂಥ ಒಂದು ಆಶಯದಿಂದ ನಮ್ಮನ್ನು ಇಲ್ಲಿ ಕರೆಸಿ ಇಂಥದ್ದೊಂದು ಚರ್ಚೆಗೆ ಅವಕಾಶ ಮಾಡಿಕೊಡಿದ್ರು ಅಂತ ಭಾವಿಸ್ಕೊಂಡಿದ್ದೆ. ಇದು ಬಹಳ ಸರಳ. ಇದು ಯಾಕೆ ನಮ್ಮನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ, ನಾವು ಹೇಗೆ ವಿದ್ವಾಂಸರಲ್ವೋ, ಬಹಳ ಶರಣ ತತ್ವವನ್ನು ಅಳವಡಿಸ್ಕೊಂಡಿರಲ್ವೋ, ಹಾಗೆ ನಿಮ್ಮನ್ನು ಕೂಡ ಅಂತ ಕೀಳರಿಮೆ ಇರ್ಬೋದು ನಿಮ್ಮನೆಯಲ್ಲೂ ಕೂಡ. ಆದ್ರೆ ಇಂತಹ ಒಂದೊಂದೇ ವಚನವನ್ನ ಮನೆ ಮಂದಿ ಎಲ್ಲ ಕುತ್ಕೊಂಡು ದಿನಕ್ಕೊಂದೋ ವಾರಕ್ಕೊಂದೋ ಚರ್ಚೆ ಮಾಡಿದ್ರೆ ಎಲ್ಲೋ ಒಂದಿಷ್ಟು ಬೇರು ನಮ್ಮ ಮನಸ್ಸಿನ ಆಳದಲ್ಲಿ ಉಳಿಬಲ್ಲದು ಅನ್ನೋದಕ್ಕೆ ಇಂಥದ್ದೊಂದು ನಿದರ್ಶನ ಆಗ್ಲಿ ಅನ್ನುವ ಹಿನ್ನೆಲೆಯಲ್ಲಿ ಬಸವ ಜಯಂತಿ ಈ ದಿನದಂದು ಈ ಕಾರ್ಯಕ್ರಮವನ್ನು ಗುರುಗಳು ಆಯೋಜಿಸಿದ್ದಾರೆ. ಇದನ್ನ ಇದುವರೆಗೂ ಕೂಡ ತಾವೆಲ್ಲ ನೋಡ್ಕೊಂಡು ಬಂದಿದ್ರಿ. ಕೊನೆಯದಾಗಿ ಗಿರಿಜಾಶಂಕರ್ ಸರ್, ನೀವೇನಾದ್ರು ಹೇಳಕ್ ಬಯಸಿದ್ರೆ ಒಂದೆರಡು ಮಾತುಗಳಲ್ಲಿ ಹೇಳ್ತೀವಿ. ಈ ಥರದ ಕಾರ್ಯಕ್ರಮಗಳೇ ನಮಗೊಂದು ಸಮಾಜದಲ್ಲಿ ನೈತಿಕ ಮೌಲ್ಯಗಳನ್ನು ಉಳಿಸುವ ನಿಟ್ಟಿನಲ್ಲಿ ಜನಗಳಿಗೊಂದು ಅರಿವನ್ನು ಮೂಡಿಸುವಂಥದ್ದು. ಹಾಗೆ ಪೂಜ್ಯರಲ್ಲಿ ಒಂದು ಅರಿಕೆ ಏನಪ್ಪ ಅಂದರೆ, ನಾವು ದೊಡ್ಡ ಅನೇಕ ಕಾರ್ಯಕ್ರಮಗಳು, ನಾಟಕೋತ್ಸವದಲ್ಲಿ ಆ ಥರ ಅನೇಕ ಕಾರ್ಯಕ್ರಮಗಳಲ್ಲಿ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರನ್ನ, ದೊಡ್ಡ ಪ್ರತಿಭಾವಂತರನ್ನ ಕರೆದು ಅವ್ರಿಗೆ ಅಭಿನಂದಿಸುವ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅವರು ಸಾಧನೆ ಮಾಡಿರ್ಬೋದು, ದೊಡ್ಡ ಸಾಧನೆ ಮಾಡಿ ಹೆಸರು ಮಾಡಿರ್ಬೋದು, ಆದರೆ ನೈತಿಕವಾಗಿ ಅವರು ತುಂಬ ಅಧೋಗತಿ ಹೋಗಿರ್ತಕ್ಕಂಥವ್ರು ನೋಡಿದ್ವಿ. ಹೀಗಾಗಿ ನೈತಿಕ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ ಗುರುತಿಸಿ ಅವ್ರನ್ನ ಒಂದು ವೇದಿಕೆಯನ್ನು ಒಂದು ಅಭಿನಂದಿಸೋ ಕೆಲಸ ಮಾನದಂಡ ಏನು? ಕನಿಷ್ಠ ಪಕ್ಷ ಅವರು ಒಂದು ನಡೆನುಡಿಯನ್ನ ಸುಳ್ಳು ಹೇಳಲ್ಲ ಅಂತ ನಾನು ಹೆಂಗ್ ಮಾನದಂಡ? ಕನಿಷ್ಠ ಪಕ್ಷ ಊರಲ್ಲಿ ನಾನು ಒಟ್ಟಿನ ಕೆಟ್ಟ ಅನ್ನೋದು ಒಂದು 20 ಜನ ಯಾಕೆ ಹೇಳ್ತಾ ಇದ್ದಂದ್ರೆ ಆಯ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಕಷ್ಟ ಆಗ್ಬೋದು. ಈಗ ನೀವು ಸಾಧನೆ ಮಾಡಿದ್ದು ಕಣ್ಣಿಗೆ ಕಾಣಿಸುತ್ತೆ, ಸಾಧನೆ ವಿಫಲತೆಗಳು ಕಣ್ಣಿಗೆ ಕಾಣಿಸ್ತವೆ, ಪ್ರಚಾರ ಆಗುತ್ತೆ, ಅದನ್ನ ಸಾಬೀತು ಕೂಡ ಪಡಿಸಬಹುದು. ನೀವು ಸುಳ್ಳು ಹೇಳಲ್ಲ ಅಥವಾ ನೀವು ಪ್ರಾಮಾಣಿಕವಾಗಿದ್ದೀರಿ ಅನ್ನೋದನ್ನ ಸಾಬೀತುಪಡಿಸೋದು ಅಲ್ಲ ಸರ್. ಕನಿಷ್ಠ ಈಗ ಒಂದು 20 ಜನ ಬಸವಣ್ಣನವ್ರನ್ನೇ ಟೀಕೆ ಮಾಡೋದಂತವ್ರು ಇದ್ದಾರೆ. ಹಂಗಾಗಿ ಒಂದು 20 ಜನ 30% ಅಷ್ಟು ಇದ್ದೇ ಇರ್ತಾರೆ. ಒಂದು ಊರಲ್ಲಿ ಎಲ್ಲರನ್ನೂ ಕೂಡ ಒಳ್ಳೆಯವ್ರನ್ನೂ ಕೂಡ ಟೀಕೆ ಮಾಡ್ತಕ್ಕಂಥ ಟೀಕೆ ಮಾಡ್ತೀನಿ, ಕೆಟ್ಟವ್ರನ್ನ ಬೇಕಾಗಿಲ್ಲ, ಬಸವಣ್ಣವರು ಅವ್ರನ್ನೂ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಾವು ಕನಿಷ್ಠ ಅಷ್ಟು ಮೌಲ್ಯಗಳನ್ನು ಇಟ್ಕೊಂಡಂತ ಗುರುತಿಸಿದ್ರೆ ಬೇರೆ ಒಂದು ಪ್ರೇರಣೆ ಆಗುತ್ತೆ ಅನ್ನೋದು ನನ್ನ ಒಂದು ಆಶೆ ಅಷ್ಟೇ. ಹಾಗಾಗಿ ಕೊನೆಯಲ್ಲಿ ಒಂದು ಈ ಜಯಂತಿಗಳನ್ನ ಆಚರಿಸುವ ಹಿನ್ನೆಲೆಯಲ್ಲಿ ಅನೇಕ ಜಯಂತಿಗಳು ನಾವು ಪ್ರತಿ ವಾರ 15 ದಿನ ಬರ್ತಾ ಇರ್ತವೆ. ಅದರ ಹಿನ್ನೆಲೆಯಲ್ಲಿ ಬರೆದಂತ ಒಂದು ಕವಿತೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಯೇಸು ಕ್ರಿಸ್ತ ಬೇಕು, ಶಾಂತಿ ಬೇಕಿಲ್ಲ. ಪ್ರವಾದಿ ಮಹಮ್ಮದ್ ಬೇಕು, ಸಹಬಾಳ್ವೆ ಬೇಕಿಲ್ಲ. ಬಸವಣ್ಣ ಬೇಕು, ಸಮಾನತೆ ಬೇಕಿಲ್ಲ. ವಿವೇಕಾನಂದ ಬೇಕು, ಭಾವೈಕ್ಯತೆ ಬೇಕಿಲ್ಲ. ಎಲ್ಲರಿಗೂ ತಮ್ಮವರೇ ಬೇಕು, ಮನುಷ್ಯತ್ವ ಮಾತ್ರ ಬೇಕಿಲ್ಲ. ಸುಭಾಷ್ ಬೇಕು, ಹೋರಾಟ ಬೇಕಿಲ್ಲ. ಭಗತ್ ಸಿಂಗ್ ಬೇಕು, ರಾಷ್ಟ್ರಭಕ್ತಿ ಬೇಕಿಲ್ಲ. ಕುವೆಂಪು ಬೇಕು, ಮಾನವತೆ ಬೇಕಿಲ್ಲ. ಭಾರತೀಯತೆ ಬೇಕು, ಬಾಂಧವ್ಯ ಬೇಕಿಲ್ಲ. ಎಲ್ಲರಿಗೂ ತಮ್ಮವರೇ ಬೇಕು, ಮನುಷ್ಯತ್ವ ಮಾತ್ರ ಬೇಕಿಲ್ಲ. ಅಂಬೇಡ್ಕರ್ ಬೇಕು, ದುಶ್ಚಟ ಬಿಡಲಿಲ್ಲ. ಬುದ್ಧ ಬೇಕು, ದುರಾಸೆ ಬಿಡಲಿಲ್ಲ.
ಗಾಂಧೀಜಿ ಬೇಕು ಸರಳತೆ ಹೊಂದಲಿಲ್ಲ, ಮಹಾವೀರ ಬೇಕು ಹಿಂಸೆ ಬಿಡಲಿಲ್ಲ, ಎಲ್ಲರಿಗೂ ತಮ್ಮವರೇ ಬೇಕು ಮನುಷ್ಯತ್ವ ಮಾತ್ರ ಬೇಕಿಲ್ಲ. ಅಬ್ದುಲ್ ಕಲಾಂ ಬೇಕು ಧರ್ಮಾಂಧತೆ ಬಿಡಲಿಲ್ಲ, ವಾಲ್ಮೀಕಿ ಬೇಕು ಅಜ್ಞಾನ ಬಿಡಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಬೇಕು ಭ್ರಷ್ಟಾಚಾರ ಬಿಡಲಿಲ್ಲ, ಕನಕದಾಸ ಬೇಕು ಜಾತೀಯತೆ ಬಿಡಲಿಲ್ಲ, ಎಲ್ಲರಿಗೂ ತಮ್ಮವರೇ ಬೇಕು ಮನುಷ್ಯತ್ವ ಮಾತ್ರ ಬೇಕಿಲ್ಲ. ಎಲ್ಲರೂ ಬೇಕು, ಎಲ್ಲ ಮಹಾತ್ಮರೂ ಬೇಕು, ಅವರವರ ತತ್ವ ಸಿದ್ಧಾಂತ ಮೌಲ್ಯಗಳು ಬೇಕಿಲ್ಲ. ವ್ಯಕ್ತಿ ಪೂಜೆ ಬೇಕು, ಜಯಂತಿ ಆಚರಣೆ ಬೇಕು, ಬಾಹ್ಯ ಆಚರಣೆ ಬೇಕು, ಆಂತರಿಕ ಆಚರಣೆ ಬೇಕಿಲ್ಲ. ಎಲ್ಲರಿಗೂ ತಮ್ಮವರೇ ಬೇಕು ಮನುಷ್ಯತ್ವ ಮಾತ್ರ ಬೇಕಿಲ್ಲ. ಇನ್ನೊಂದು ಸೆಂಟೆನ್ಸ್ ಸೇರಿಸ್ಕೋಬೇಕು ನೀವು. ಬಸವಣ್ಣ ಬೇಕು ಆದರೆ ಸಮಾನತೆ ಬೇಕಿಲ್ಲ ಅಂತ. ಇಲ್ಲ ಫಸ್ಟ್ ಅದೇ ಸೇರಿಸಿ, ಹೌದ್ರಾ? ಅದನ್ನ ಸೇರಿ ಬಸವಣ್ಣ ಬಿಟ್ಟು 3ನೇ ಪಾಯಿಂಟ್ ಸೆಕೆಂಡ್ ಸರಿ. ನಮ್ಮನ್ನ ನಾವು ಬಿಟ್ಕೊಂಡ್ಬಿಟ್ರೆ ಮತ್ತೆ ಹೇಳೋದಕ್ಕೆ ಇದುವರೆಗೂ ನೀವು ನಮ್ಮ ಜೊತೆಗಿದ್ದು ಬಹಳ ನಮಗೆ ತಿಳಿದಂಗೆ ಒಂದಿಷ್ಟು ವಚನಗಳನ್ನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ಹಾಗಾಗಿ ನಾನು ಈ ವ್ಯವಸ್ಥೆಯ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೊನೆಯದಾಗಿ ಪೂಜ್ಯರು ಎಲ್ಲರಿಗೂ ಉದ್ದೇಶಿಸಿ ಆಶೀರ್ವಾಣಿಯನ್ನು ಕರುಣಿಸಬೇಕಾಗಿ ಅಂತ ಹೇಳೋರಲ್ಲಿ ಪ್ರಾರ್ಥಿಸಿಕೊಳ್ತೀನಿ. ಕಳೆದ 1.5 ಗಂಟೆಗಳ ಕಾಲ ಒಂದು ಅರ್ಥಪೂರ್ಣವಾದಂಥ ಸಂವಾದ ಬಸವ ಜಯಂತಿಯ ಈ ಸಂದರ್ಭದಲ್ಲಿ ನಡೆಯಿತು. ಬಸವಣ್ಣ ಎಲ್ಲರನ್ನೂ ಒಳಗೊಳ್ಳುವಂಥ ವ್ಯಕ್ತಿ. ಅವರು ಒಂದು ಕಡೆ ಹೇಳ್ತಾರೆ, ಓಜೆ ಬಜಾವಣೆ ಲೆಕ್ಕವನರಿಯೇ, ಅಮೃತ ಗಣ ದೇವಗಣವನರಿಯೇ, ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡಿದೆ. ಆ ಕೊನೆ ಪದವನ್ನು ನೀವು ಗಮನಿಸಬೇಕು. ನಿಮಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡಿದೆ. ನನಗೆ ತಾಳ ಲಯ ಈ ಪ್ರತಿಮೆ ಏನು ಗೊತ್ತಿಲ್ಲಪ್ಪ, ಕಾವ್ಯದ ಯಾವ ಮಟ್ಟಗಳು ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ, ಅದು ನಿಮಗೆ ಕೇಳಾಗದ ಹಾಗೆ ಹಾಡ್ತೀನಿ. ಹಾಗೆ ನಾವು ಬದುಕಿದ್ರೆ ಸಾಕು ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಬುದ್ಧ ಆಗಲಿಕ್ಕೆ ಆಗದೇ ಇರ್ಬೋದು, ಎಲ್ಲರೂ ಬಸವಣ್ಣ ಆಗಲಿಕ್ಕೆ ಆಗದೇ ಇರ್ಬೋದು, ಆದರೆ ಆ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನಾದರೂ ನಾವು ಮಾಡಬೇಕಲ್ಲ. ಆ ಪ್ರಯತ್ನವನ್ನು ಮಾಡಿದಾಗ ಈ ಬಸವ ಜಯಂತಿಯ ಆಚರಣೆ ಸಾರ್ಥಕ ಆಗುತ್ತೆ. ಬಸವಣ್ಣನವರು ಬಹುಶಃ 12ನೇ ಶತಮಾನದಲ್ಲಿ ಇದ್ದು ಈ 21ನೇ ಶತಮಾನದಲ್ಲೂ ಕೂಡ ವಿಶ್ವದ ಗಮನ ಸೆಳೀತಾರೆ ಅಂತಂದರೆ ಅದಕ್ಕೆ ಕಾರಣ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳೋ ಹಾಗೆ ಅವರು ಬಿಜ್ಜಳನ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರು ಅಂತ ಅಲ್ಲ, ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿದ್ರು ಅಂತ ಅಲ್ಲ, ಭಕ್ತಿ ಭಂಡಾರಿ ಆಗಿದ್ರು ಅಂತ ಅಲ್ಲ, ಮನುಷ್ಯತ್ವವನ್ನು ಮೈಗೂಡಿಸ್ಕೊಂಡಿದ್ರು ಅನ್ನೋದು. ಇವತ್ತು ಆ ಮನುಷ್ಯತ್ವದ ಕೊರತೆ ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ. ಹೊರಗಡೆ ನಾವು ಮನುಷ್ಯರಾಗೆ ತೋರ್ಕೊಳ್ತೇವೆ. ಆಂಗ್ಲ ಭಾಷೆಯಲ್ಲಿ ಒಂದು ನುಡಿಗಟ್ಟನ್ನು ನಾವು ಆಗಾಗ ನೆನಪಿಸ್ಕೊಳ್ತೇವೆ, ವಿ ಹ್ಯಾವ್ ಬೆಸ್ಟ್ ಫೇಸ್ ಫಾರ್ ದಿ ಫೋಟೋಗ್ರಾಫರ್ ಅಂತ. ಅವನೊಬ್ಬನ ಫೋಟೋ ತೆಗಿತಾನೆ ಅಂತಂದ್ರೆ ಹಸನ್ಮುಖಿಯಾಗಿ ಕೂತ್ಕೊಳ್ಳೋದು. ಆದರೆ ನಮ್ಮ ಅಂತರಂಗದ ಒಳಗಡೆ ಹಾವು, ಚೇಳು, ಕರಡಿ, ಹುಲಿ, ಸಿಂಹ ಇಂಥ ಅನೇಕ ಕ್ರೂರ ಮೃಗಗಳು ಅಡ್ಕೊಂಡು ಕೂತ್ಬಿಟ್ಟವು. ಆ ಕ್ರೂರ ಮೃಗಗಳನ್ನು ಹೊರಗೆ ಹಾಕಬೇಕು ಅಂತಂದರೆ ಮೊದಲನೇದು ಸಜ್ಜನರ ಸಹವಾಸ ಬೇಕು, ಸತ್ಸಂಗವನ್ನು ಮಾಡಬೇಕು, ಸದ್ವಿಚಾರಗಳ ಚಿಂತನೆ ಮಂಥನ ನಡೀಬೇಕು. ಅನುಭವ ಮಂಟಪ ಮಾಡಿದ್ದು 12ನೇ ಶತಮಾನದಲ್ಲಿ ಈ ಕಾರ್ಯವನ್ನು. ಆ ಅನುಭವ ಮಂಟಪದಲ್ಲಿ ಸುಮ್ಮನೆ ಹಾಳು ಹರಟೆ ಹೊರಟಿರಲಿಲ್ಲ, ಅಲ್ಲೆಲ್ಲ ಕೂತ್ಕೊಂಡಂಥವ್ರು. ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ತಮ್ಮ ಕಾಯಕ ಮುಗಿಸ್ಕೊಂಡು ಬಂದು ಕೂತ್ಕೊಂಡು ಅವತ್ತೇನು ನಮ್ಮ ಕಾಯಕದಲ್ಲಿ ನಾವು ದೋಷಗಳನ್ನು ಕಂಡುಕೊಂಡ್ವಿ, ನಮ್ಮ ಬದುಕಿನಲ್ಲಿ ಏನು ಒಳ್ಳೆಯದನ್ನು ಮಾಡಿದ್ವಿ, ಈ ರೀತಿಯ ಚಿಂತನ ಮಂಥನವನ್ನು ಅವರು ನಡೆಸ್ತಾ ಇದ್ರು. ಹಾಗೆ ಅವರ ಬದುಕಿನ ಅನುಭವಗಳ ಸಂಕೇತವೇ ಈ ವಚನಗಳು. ಅವುಗಳನ್ನು ನಾವು ನಮ್ಮ ಸಂವಿಧಾನ ಅಂತಲೇ ಗುರುತಿಸ್ಬೋದು. ಈಗ ನಾವು ನಮ್ಮ ಭಾರತದ ಸಂವಿಧಾನ ಯಾವುದು ಅಂದ ತಕ್ಷಣ ಅಂಬೇಡ್ಕರ್ ರಚನೆ ಮಾಡಿದ್ದು ಅಂತ ಹೇಳ್ತೀವಿ. ಆದರೆ ವಿಶ್ವದ ಸಂವಿಧಾನ ಯಾವುದು ಅಂತ ನಮ್ಮನ್ನು ಕೇಳಿದರೆ 12ನೇ ಶತಮಾನದ ಬಸವಣ್ಣನವರ ವಚನಗಳು ಮತ್ತು ಶರಣರು ಅಂತ ಎಲ್ಲರೂ ವಿಶ್ವದ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಯಾವುದು ಅಂತ ಕೇಳಿದರೆ ಅದು ಇಂಗ್ಲೆಂಡ್ನಲ್ಲಿ ಆಗಿತ್ತು ಅಂತ ಹೇಳ್ತಾರೆ. ಆದರೆ ಇವತ್ತಿನ ಇತಿಹಾಸಕಾರ ಹೇಳುವಂಥದ್ದು 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪ ಇತ್ತಲ್ಲ,
ಅದು ವಿಶ್ವದ ಮೊಟ್ಟ ಮೊದಲ ಧಾರ್ಮಿಕ ಸಂಸತ್, ಪಾರ್ಲಿಮೆಂಟ್ ಅಂತ ಕರೀತಾರೆ. ಅಂಥ ಸಂಸತ್ತಿನಲ್ಲಿ ಇದ್ದಂಥ ಸದಸ್ಯರೆಷ್ಟು ಅಂದರೆ ನೀವು ಆರಂಭದಲ್ಲಿ ಹೇಳಿದ್ರಲ್ಲ, 770 ಜನ ಅಮರಗಣಗಳು, ಅವರೆಲ್ಲರೂ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಇನ್ನು 1,76,000 ಅಂತ ಹೇಳಿದ್ರಲ್ಲ, ಅವರು ಯಾರು ಅಂತಂದರೆ ವಿಶ್ವದ ಪ್ರಜೆಗಳು. ಆ ಮೂಲಕ ಒಂದು ಸುವ್ಯವಸ್ಥಿತವಾದಂಥ ಸುಗಮವಾದಂಥ ಆಡಳಿತವನ್ನು ನೀಡಲಿಕ್ಕೆ ಅವರು ಹೋರಾಟ ಮಾಡಿದರು. ಇವತ್ತು ಅಂಥ ಹೋರಾಟ ನಮ್ಮ ನಾಡಿನಲ್ಲಿ ನಡೀಬೇಕಾಗಿದೆ. ಈ ಬಸವ ಜಯಂತಿಯ ಸಂದರ್ಭದಲ್ಲಿ ನಮ್ಮನ್ನು ಒಳಗೊಂಡ ಹಾಗೆ ಸ್ವಾಮಿಗಳು, ರಾಜಕಾರಣಿಗಳು, ಅಧಿಕಾರಿಗಳು, ಜನಸಾಮಾನ್ಯರು ಸ್ವಲ್ಪ ಮಟ್ಟಿಗಾದರೂ ನಾವು ಸಂಕಲ್ಪ ಮಾಡಬೇಕಾಗಿರೋದು ಏನಂದರೆ ಸರಳವಾಗಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತೀವಿ, ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ತೀವಿ. ಈ ಕೊರೋನಾ ಸಂದರ್ಭದಲ್ಲಂತೂ ಮನುಷ್ಯತ್ವವನ್ನು ನಾವು ಕಳ್ಕೊಳ್ಳೋದಿಲ್ಲ. ಈಗಲೂ ಕೂಡ ದುಡಿಮೆ ಮಾಡಿಕೊಳ್ಳುವಂಥ ಎಲ್ಲೆಲ್ಲಿ ಏನೇನೋ ಸಿಗುತ್ತೋ ಅಂತ ಹುಡುಕುವಂಥವ್ರಿದ್ದಾರೆ. ಈ ಬಸವ ಜಯಂತಿಯ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಸೂಚನೆ ಮಾಡುವಂಥದ್ದು, ಅಧಿಕಾರದಲ್ಲಿರಲಿ, ರಾಜಕಾರಣಿಗಳಾಗಿರಲಿ, ಮತ್ತಾವುದೇ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡಿರಲಿ, ಅವರೆಲ್ಲರೂ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ನಮ್ಮನ್ನು ಒಳಗೊಂಡ ಹಾಗೆ ನಾವು ಕೂಡ ಆ ರೀತಿ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ತಾನೇ ಗಿರಿಜಾಶಂಕರ್ ಹೇಳಿದರು, ನನಗೆ ಬರುವಂಥ ಆದಾಯದ ಮಿತಿಯಲ್ಲಿ ನಾನು ಪ್ರತಿ ತಿಂಗಳು ಒಂದು 500 ರೂಪಾಯಿನ ಕೊಡ್ತೇನೆ ಅಂತ. ಈ ಸಂಕಲ್ಪವನ್ನು ಎಲ್ಲರೂ ಮಾಡಿಕೊಂಡ್ರೆ ಸಾಕು. ಈ ಬಸವ ಜಯಂತಿ ದಿವಸ ನಿಮ್ದೇನಪ್ಪ ಸಂಕಲ್ಪ ಅಂದರೆ, ನನ್ನ ಆದಾಯದಲ್ಲಿ ಇಷ್ಟು ಭಾಗವನ್ನು ನಾನು ಒಳ್ಳೆಯ ಕಾರ್ಯಗಳಿಗೆ ಕೊಡ್ತೀನಿ. ಈ ಕೊರೋನಾ ಸಂದರ್ಭ ಇದೆ. ಆ ಗಿರಿಜಾಶಂಕರ್ ಹೇಳಿದ ನಂತರ ನನಗೂ ಅನಿಸ್ತು, ನಾವು ಮೊನ್ನೆ ನಿಮ್ಮ ಹತ್ರ ಮಾತಾಡಿದ್ವಿ, ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಏನಾದರೂ ಬಂದಿದೆ, ಏನಾದರೂ ಮಾಡಬೇಕು ಅಂತ. ಮತ್ತು ಹಾಗೇನೆ ನಮ್ಮ ಇಲ್ಲಿರುವಂಥ ಸ್ವಾಮಿಗಳ ಜೊತೆಗೆ ನಾವು ಹೊಸದುರ್ಗ ತಾಲೂಕಿನ ಸ್ವಾಮಿಗಳ ಜೊತೆ ಮಾತಾಡಿದಾಗ ಅವರೆಲ್ಲರೂ ಹೇಳಿದ್ರು, ಸ್ವಾಮೀಜಿ ತಾವು ಏನು ಆದೇಶ ಮಾಡ್ತೀರೋ ಅದರಂತೆ ನಾವು ನಡ್ಕೊಳ್ತೀವಿ ಅಂತ. ಅದಕ್ಕೆ ನಾವು ಈಗ ಅಂದ್ಕೊಂಡಿರೋದು, ಸದ್ಯಕ್ಕೆ ಅದಕ್ಕೆ 1 ಲಕ್ಷ ರೂಪಾಯಿಗಳನ್ನು ಮೀಸಲಾಗಿತ್ತು ನಮ್ಮ ಮಠದಿಂದಲೇ. ಈಗೇನು ನಮ್ಮ ಹೊಸದುರ್ಗ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯಗಳ ಕೊರತೆ ಇದೆಯೋ ಅದನ್ನು ಒದಗಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೇ ಪ್ರಯತ್ನವನ್ನು ಎಲ್ಲರೂ ನಾವು ಮಾಡಿದ್ರೆ ಸಾಕು. ಹನಿ ಕೂಡಿದ್ರೆ ಹಳ್ಳ, ತೆನಿ ಕೂಡಿದ್ರೆ ಬಳ್ಳ ಅಂತ ಹೇಳ್ತಾರೆ. ಹಾಗೆ ನಮ್ಮ ಹಣ ನಾವೇನು ಈ ಲೋಕ ಬಿಟ್ಟು ಹೋದಾಗ ಕರ್ಕೊಂಡು ಹೋಗಲ್ಲ. ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ, ಮತ್ತೆ ಬರೀ ಕತ್ತಲೆ. ಹಾಗಾಗೋದು ಬೇಡ. ನಮ್ಮಲ್ಲಿರುವಂಥ ಸ್ವಲ್ಪ ಸಂಪತ್ತನ್ನು ಇಂಥ ಸಂದರ್ಭದಲ್ಲಾದರೂ ನಾವು ಕೊಡದೇ ಇದ್ದರೆ ನಮ್ಮ ಮನುಷ್ಯತ್ವಕ್ಕೆ ಬೆಲೆ ಬರೋದಿಲ್ಲ. ಆ ಕೆಲಸ ಮಾಡೋಣ ಅಂತ ಹೇಳಿ ಇದುವರೆಗೂ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ. ನಮ್ಮ ಕಲಾವಿದರು ಬಹಳ ಸೂಕ್ತವಾಗಿ ಅದಕ್ಕೆ ಪೂರಕವಾದಂಥ ವಚನಗಳನ್ನು ಹಾಡಿದರು. ನಮ್ಮಂಥ ತಂತ್ರಜ್ಞರು ಕೂಡ ಇದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಅಂತರ್ಜಾಲದ ವೀಕ್ಷಕರು ಯಾವಾಗ ಹಾಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭವನ್ನು ಹಾರೈಸಿ ಕಲ್ಯಾಣ ಜಯಂತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯಗೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯಗೆ ಜಯಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಮಾಡಿ ಪಾಡಿ ಶರಣರ ಮಾಡಿ ಪಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ವೈರವಿ ನಿಧಿಯಕ್ಕ ಅಲ್ಲವ ಪ್ರಭುದು, ವೈರವಿ ನಿಧಿಯಕ್ಕ ಅಲ್ಲವ ಪ್ರಭುದು, ಮೆರೆದಂತ ಕಲ್ಯಾಣ ನಾಡು, ಮೆರೆದಂತ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯಗೆ ಮಡಿವಾಳ ಮಾಚಿಯ ಸಮಗಾರ ಹರಳೆಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾಚ
ಬಸವಣ್ಣವರ 888ನೆಯ ಬಸವ ಜಯಂತಿಯ ಈ ದಿನದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮೊಡನೆ ಚರ್ಚೆಯಲ್ಲಿ ಭಾಗವಹಿಸಿ ನಂತರ ಆಶೀರ್ವಚನವನ್ನು ದಯಪಾಲಿಸಿದಂತ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು. ಹಾಗೇನೆ ನಮ್ಮೊಂದಿಗೆ ಈ ದಿನ ಅತಿಥಿಗಳಾಗಿ ಆಗಮಿಸಿ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಸನ್ಮಿತ್ರ ಜಿ ಗಿರಿಜಾಶಂಕರ್ ಅವರು ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಎಂದಿನಂತೆ ನಮ್ಮೊಡನಿದ್ದು ನಮ್ಮ ಈ ಮಾತುಕತೆಗೆ ಮತ್ತಷ್ಟು ಶಕ್ತಿ, ಕೇಳುಗರಿಗೆ ಲವಲವಿಕೆ ಉಂಟು ಮಾಡುವಂತಹ ವಚನ ಗಾಯನ ತಂಡದವರಾದಂತಹ ಶ್ರೀಮತಿ ದಾಕ್ಷಾಯಿಣಿ HS ನಾಗರಾಜ್ ಮತ್ತು ಶರಣ್ ತಂಡದವರು ಇದ್ದಾರೆ. ಅವರು ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಇನ್ನೊಂದು ಪ್ರಕಟಣೆ ತಾವು ಗಮನಿಸಬೇಕು. ಈ ಬಸವ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಕಲಾ ಸಂಘವು ಕೂಡ ಒಂದು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಕಾರ್ಯಕ್ರಮವನ್ನ ನೀಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಸಪ್ತಶೀಲಗಳು, ಬಸವಣ್ಣನವರ ಕಳಬೇಡ ಕೊಲಬೇಡ ಅಂತ ಏನಿದೆಯಲ್ಲ ವಚನ, ಆ ವಚನವನ್ನು ಆಧರಿಸಿದ ಸಪ್ತಶೀಲ ಅನ್ನುವಂತ ಚಿತ್ರ ರೂಪಕವನ್ನ ತಯಾರು ಮಾಡಿದೆ. ಅದು ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾರ ಆಗುತ್ತೆ. ಅದನ್ನ ನಿರ್ದೇಶನ ಮಾಡಿರುವಂತವರು YD ಬದಾಮಿ ಅವರು, ಹಾಗೆ ಅದರ ಕಲಾವಿದರಾಗಿ ಅಭಿನಯಿಸಿದಂತವರು ನಮ್ಮೆಲ್ಲ ಕಲಾ ಸಂಘದ ಕಲಾವಿದರು. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಎಂದಿನಂತೆ ತಂತ್ರಜ್ಞರಿದ್ದಾರೆ ಮತ್ತು ಸುದ್ದಿ ಮಾಧ್ಯಮದಲ್ಲಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ತಾವು ಇಷ್ಟೊತ್ತ ತನಕ ಕುತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರಿ. ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆ ಬಸವ ಜಯಂತಿ ನಮ್ಮ ಕಾರ್ಯಕ್ರಮದೊಟ್ಟಿಗೆ ಮುಗಿಯಿದೆ, ತಾವು ಕೂಡ ತಮ್ಮ ಮನೆಯಲ್ಲಿ ಇದನ್ನು ಮುಂದುವರಿಸ್ತೀರಿ ಅಂತ ಆಶಿಸಿ ಸದ್ಯಕ್ಕೆ ಈ ಕಾರ್ಯಕ್ರಮನ ಮುಗಿಸ್ತೀವಿ. ಎಲ್ಲರಿಗೂ ಶರಣು ಶರಣಾರ್ಥಿ.